ಆಗಲಿಲ್ಲ. ಅದಕ್ಕೆ ನನ್ನ ವರ್ಕ್ ಇನ್ನೊಂದು ಸ್ವಲ್ಪ ಎಫಿಷಿಯನ್ಸಿ ಜಾಸ್ತಿ ಮಾಡಿಕೊಂಡು ಕಂಪ್ಲೀಟ್ ಅವರಿಗೆ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್, ಆಸಿಡ್ ಆಕ್ಸೈಡ್ ಗಳಿಂದ ಆಸಿಡ್ ಆಗತ್ತೆ, ನೆಕ್ಸ್ಟ್ ಆಸಿಡ್ ಬೇಸ್ ಸೇರಿ ಸಾಲ್ಟ್ ಆಗತ್ತೆ, ಒಂದು ಬ್ಯೂಟಿಫುಲ್ ಪಿಕ್ಚರ್ ಕೊಡೋಣ ಅಂತ ಮತ್ತೊಂದ್ಸತಿ ರಿವೈಸ್ಡ್ ಆಗಿ ಈ ಕೆಮಿಕಲ್ ಕಾಂಪೌಂಡ್ಸ್ ಅಂತಕ್ಕಂತ ಒಂದು ಬ್ಯೂಟಿಫುಲ್ ಟಾಪಿಕ್ ಕೊಟ್ಟಿಗೆ ನಾನು ನಿಮ್ಮ ಜೊತೆಗೆ ಬಂದಿನಿ ಸ್ನೇಹಿತರೆ. ಇದರಲ್ಲಿ ನಾನು 4 ಪಾಯಿಂಟ್ಸ್ ತಗೊಂಡಿದ್ದೀನಿ. ಒಂದು ಆಕ್ಸೈಡ್ಸ್ ಅಂತ, ಇನ್ನೊಂದು ಆಸಿಡ್ಸ್ ಅಂತ, ಇನ್ನೊಂದು ಬೇಸ್ ಅಂತ, ಇನ್ನೊಂದು ಸಾಲ್ಟ್ಸ್ ಅಂತ. ಸೊ ಸ್ನೇಹಿತರೆ, ಆಕ್ಸೈಡ್ಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು. ಸೊ ಇವು 4 ಕಾಂಪೋನೆಂಟ್ ಮಾಡ್ಕೊಂಡು ಕಂಪ್ಲೀಟ್ ನೋಡಿ. ಈ 4 ಕಾಂಪೋನೆಂಟ್ ಮೇಲೆ ಒಂದು ಕ್ವಶನ್ ಯಾವಾಗಲೂ ಕೂಡ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇರುತ್ತೆ. ಸೊ ಅದನ್ನ ಬ್ಯೂಟಿಫುಲ್ ಆಗಿ ನೀವು ಚರ್ಚೆ ಮಾಡ್ಕೊತಾ ಹೋಗೋಣ ಸ್ನೇಹಿತರೆ. ನಾನು ಫಸ್ಟ್ ಆಕ್ಸೈಡ್ ತಗೋತೀನಿ ಸ್ನೇಹಿತರೆ. ಸೊ ಆಕ್ಸೈಡ್ 18ನೇ ಶತಮಾನದ ಆ ಕಡೆ ಆಕ್ಸೈಡ್ ಗಳಿಗೆ ಕ್ಯಾಲೆಕ್ಸಸ್ ಅಂತ ಕರಿತಾ ಇದ್ರು ಸ್ನೇಹಿತರೆ. ಕೇಳಬಹುದು 18th ಸೆಂಚುರಿ ಒಳಗಡೆ ಆಕ್ಸೈಡ್ ಗಳಿಗೆ ಏನಂತ ಕರಿತಿದ್ರು ಅಂದ್ರೆ ದಟ್ ಇಸ್ ಕ್ಯಾಲೆಕ್ಸಸ್ ಆರ್ ಕ್ಯಾಲೆಕ್ಸ್ ಅಂತಕ್ಕಂತ ಹೆಸರಲ್ಲಿ ಕರಿತಿದ್ರು ಸ್ನೇಹಿತರೆ. ಹಾಗಾದ್ರೆ ಆಕ್ಸೈಡ್ ಅಂದ್ರೆ ಏನು? ಈಗ ಯಾವುದೋ ಒಂದು ಧಾತು ಯಾವ್ದಾದ್ರು ಇರಲಿ, ಅದು ಲೋಹನಾದ್ರೂ ಇರಲಿ ಅಲೋಹನಾದ್ರೂ ಇರಲಿ. ಸೊ ನಾನು ನೋಡಿ ಮುಂದೆ ಹೇಳ್ತೀನಿ, ನಾನು ಬೇಸಿಕ್ ಕೆಮಿಸ್ಟ್ರಿ ಮಾಡ್ಬೇಕಾದ್ರೆ ಲೋಹನಾದ್ರೂ ಇರಲಿ ಅಲೋಹನಾದ್ರೂ ಇರಲಿ, ಈ ಲೋಹ ಅಲೋಹ ಯಾರೊಟ್ಟಿಗೆ ರಿಯಾಕ್ಟ್ ಆಗಬೇಕು? ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಆಗಿ ಲೋಹ ಅಲೋಹ ಆಮ್ಲಜನಕದೊಂದಿಗೆ ವರ್ತಿಸಿ ಏನು ಹೊಸದಾಗಿ ಸಿಗ್ತಕ್ಕಂಥ ವಸ್ತುಗಳಿದೆಯಲ್ವಾ, ಅದಕ್ಕೆ ನಾವೇನಂತ ಕರಿತೀವಿ? ಆಕ್ಸೈಡ್ ಅಂತ ಕರಿತೀವಿ. ಆಕ್ಸೈಡ್ ಸಿಂಪಲ್. ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಾಸಲ್ಲಿ ನಾನು ಹೇಳ್ಬೇಕಾದ್ರೆ ಮೆಗ್ನೀಸಿಯಂ ಪ್ಲಸ್ ಆಕ್ಸಿಜನ್, ಮದುವೆ ಆದಮೇಲೆ ಮದುವೆ ಮುಂಚೆ ಹುಡುಗಿ ಅಂತ ಕರಿತೀವಿ, ಮದುವೆ ಆದಮೇಲೆ ಅಂತ ಕರಿತೀವಿ ಆಂಟಿ ಅಂತ ಕರಿತೀವಿ, ಮದುವೆ ಮುಂಚೆ ಹುಡುಗ ಅಂತ ಕರಿತೀವಿ, ಮದುವೆ ಆದಮೇಲೆ ಅಂತ ಕರಿತೀವಿ ಅಂಕಲ್. ಹಾಗೆ ಮೆಗ್ನೀಸಿಯಂ ಪ್ಲಸ್ ಹುಡುಗಿ ಅಂದರೆ ಆಕ್ಸಿಜನ್, ಮೆಗ್ನೀಸಿಯಂ ಅದರ ಜೊತೆಗೆ ಇದ್ದಾಗ ಆಕ್ಸಿಜನ್, ಆಕ್ಸೈಡ್. ಪ್ರೊನೌನ್ಸಿಯೇಷನ್ ಏನಾಗುತ್ತೆ? ಆಕ್ಸಿಜನ್ ಏನಾಗುತ್ತೆ? ಆಕ್ಸೈಡ್ ಆಗುತ್ತೆ. ಸೊ ಸಿಂಪಲ್. ಹಾಗೆ ಇಫ್ ಹ್ಯಾವ್ ಎನಿ ಎಲಿಮೆಂಟ್ಸ್ ಪ್ಲಸ್ ಆಕ್ಸಿಜನ್ ಟು ಗಿವ್ ಆಕ್ಸೈಡ್. ಸೊ ಸ್ನೇಹಿತರೆ, ಇಲ್ಲಿ 2 ರೀತಿಯ ಆಕ್ಸೈಡ್ಗಳು ಉತ್ಪತ್ತಿ ಆಗುತ್ತೆ. ಒಂದು ಲೋಹಗಳು ಆಮ್ಲಜನಕದೊಂದಿಗೆ, ಇನ್ನೊಂದು ಅಲೋಹಗಳು ಆಮ್ಲಜನಕದೊಂದಿಗೆ. ಅದಕ್ಕೆ ನಿಮಗೆ ಈಸಿಯಾಗಿ ನೆನಪಿರಲಿ ಅಂತ ಆ ಪ್ಲಸ್ ಆ ಈಕ್ವಲ್ಸ್ ಆ, ಲೋ ಪ್ಲಸ್ ಆ ಈಕ್ವಲ್ಸ್ ಪ್ರಾ ಅಂತ ಇಟ್ಕೊಂಡಿದ್ದೀನಿ. ಸ್ವಲ್ಪ ಯೋಚನೆ ಮಾಡಿ, ಏನಿಲ್ಲ. ಅಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಆಮ್ಲೀಯ ಆಕ್ಸೈಡ್ಗಳನ್ನು ಕೊಡುತ್ತದೆ ಅಂತ. ದಟ್ ಇಸ್ ನಾನ್ ಮೆಟಲ್ react with oxygen to give non-metal react with oxygen to give acidic oxide. Metals react with oxygen to give basic oxide ಅಂತ. ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಸಿಗ್ತಕ್ಕಂಥ ಆಕ್ಸೈಡ್ಗಳಿದೆಯಲ್ವಾ, ಅವು ಪ್ರತ್ಯಾಮ್ಲ ಆಕ್ಸೈಡ್. ಹಾಗಾದ್ರೆ ಕ್ಲಿಯರ್? ಆ ಪ್ಲಸ್ ಆ ಈಕ್ವಲ್ಸ್ ಆ, ಲೋ ಪ್ಲಸ್ ಆ ಈಕ್ವಲ್ಸ್ ಪ್ರಾ. ಆ ಪ್ಲಸ್ ಆ ಸಾರ್ ಅಲೋಹ ಸಾ, ಆಮ್ಲಜನಕ ಸ, ಆಮ್ಲೀಯ ಆಕ್ಸೈಡ್ ಸ. ನೆಕ್ಸ್ಟ್ ಲೋಹ ಸ, ಆಕ್ಸಿಜನ್ ಸರ್, ದಟ್ ಇಸ್ ಪ್ರತ್ಯಾಮ್ಲೀಯ ಆಕ್ಸೈಡ್. ಸೊ ಸಿಂಪಲ್. ಯಾವಾಗಲೂ ಕೂಡ ಬೇಸಿಕ್ ಆಕ್ಸೈಡ್ ಮೆಟಲ್ ಆಕ್ಸೈಡ್ ಆಗಿರುತ್ತೆ. ನೆಕ್ಸ್ಟ್ ಅಸಿಡಿಕ್ ಆಕ್ಸೈಡ್ ಇದೆಯಲ್ವಾ, ಅವೆಲ್ಲ ನಾನ್ ಮೆಟಲ್ ಆಗಿರುತ್ತೆ. ಹಾಗಾದ್ರೆ ಸಿಂಪಲ್. ನಾನು ಈ ಕಡೆ ಕೆಲವೊಂದು ಅಸಿಡಿಕ್ ಆಕ್ಸೈಡ್ಗಳನ್ನು ಅಂದರೆ ಆಮ್ಲೀಯ ಆಕ್ಸೈಡ್ಗಳನ್ನು ಹಾಕ್ಕೊಂಡಿದ್ದೀನಿ, ಈ ಕೆಳಗಡೆ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಸ್ನೇಹಿತರೆ, ಆಮ್ಲೀಯ ಆಕ್ಸೈಡ್ಗಳು ದಟ್ ಇಸ್ ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಇವೆಲ್ಲ ಆಮ್ಲೀಯ ಆಕ್ಸೈಡ್ಗಳು. ಹೇಗೆ ಹೇಳ್ತೀರಾ ಸರ್? ಅಯ್ಯೋ, ಸಲ್ಫರ್ ಅಲೋಹ, ಆಕ್ಸಿಜನ್ ಅಲೋಹ, ಸಲ್ಫರ್ ಡೈಆಕ್ಸೈಡ್ ಅಲೋಹ, ನೆಕ್ಸ್ಟ್ ಕಾರ್ಬನ್ ಅಲೋಹ, ಆಕ್ಸಿಜನ್ ಅಲೋಹ, ನೈಟ್ರೋಜನ್ ಅಲೋಹ, ಆಕ್ಸಿಜನ್ ಅಲೋಹ. ಹಾಗೆ ಎಲ್ಲ ಅಲೋಹ ಸೇರಿ, ಅಲೋಹ ಆಕ್ಸಿಜನ್ ಜೊತೆಗೆ ಸೇರಿ ಉಂಟಾಗ್ತಕ್ಕಂತಹ ಆಕ್ಸೈಡ್ ಆಮ್ಲೀಯ ಆಕ್ಸೈಡ್. ಫಸ್ಟ್ ಹೇಳಿದ್ದೀನಿ. ಈ ಕಡೆ ನೋಡಿ, ಪ್ರತ್ಯಾಮ್ಲೀಯ ಆಕ್ಸೈಡ್. ಸೊ ಇಲ್ಲಿ ಮೆಗ್ನೀಸಿಯಂ ಲೋಹ, ಆಕ್ಸಿಜನ್ ಅಲೋಹ ಆರ್ ಆಕ್ಸಿಜನ್. ಹಾಗಾದ್ರೆ ಮೆಗ್ನೀಸಿಯಂ ಲೋಹ ಆಕ್ಸಿಜನ್ ಆಮ್ಲಜನಕದೊಂದಿಗೆ ವರ್ತಿಸಿ ಸಿಗುವ ಲೋಹೀಯ ಆಕ್ಸೈಡ್. ಮೆಟಲ್ ಆಕ್ಸೈಡ್ಗೆ ನಾವೇನಂತ ಕರಿತೀವಿ? ಬೇಸಿಕ್ ಆಕ್ಸೈಡ್. ಹಾಗಾದ್ರೆ ಎಲ್ಲ ಮೆಟಲ್ ಆಕ್ಸೈಡ್ಗಳು ಏನಾಗಿರುತ್ತೆ? ಬೇಸಿಕ್ ಆಕ್ಸೈಡ್. ಎಲ್ಲ ನಾನ್ ಮೆಟಲ್ ಆಕ್ಸೈಡ್ಗಳು ಏನಾಗಿರುತ್ತೆ ಅಂದರೆ ಅಸಿಡಿಕ್ ಆಕ್ಸೈಡ್. ಸರ್, ಅದನ್ನ ಯಾಕೆ ಅಸಿಡಿಕ್ ಆಕ್ಸೈಡ್ ಅಂತ ಕರೀತಾರೆ ಸರ್? ಸಿಂಪಲ್. ಈಗ ನೋಡಿ, ಈಗ ಎಸ್ ಅಲೋಹ, O2 ದಟ್ ಇಸ್ ಆಮ್ಲಜನಕ ಈಕ್ವಲ್ಸ್ SO2, ಇದು ಆಮ್ಲೀಯ ಆಕ್ಸೈಡ್. ಈ SO2ಗೆ H2O ಹಾಕಿ, ನೀರು ಹಾಕಿ, ಸಲ್ಫರ್ ಡೈಆಕ್ಸೈಡನ್ನು ನೀರಲ್ಲಿ ಹಾಕಿ. ಹಾಗಾದ್ರೆ ನೀರು ಹಾಕಿಬಿಟ್ರೆ ಏನಾಗುತ್ತೆ? H2 ಆಲ್ರೆಡಿ SO2 ಇದೆ, H2SO4. ಅಪ್ಪ, ಸಲ್ಫ್ಯೂರಿಕ್ ಆಮ್ಲ ಆಯಿತು. ಕಾರ್ಬನ್ ಡೈಆಕ್ಸೈಡನ್ನು ನೀರಿಗೆ ಹಾಕಿ, H2 ನೀರಲ್ಲಿ H2O, CO2 ದಟ್ ಇಸ್ H2CO3, ಕಾರ್ಬೋನಿಕ್ ಆಮ್ಲ ಆಯಿತು. NO2 ನೈಟ್ರಸ್ ಆಕ್ಸೈಡಿಗೆ ನೀರಲ್ಲಿ ಹಾಕಿ
ನೀರಲ್ಲಿ ಹಾಕಿದಾಗ HNO3O. ಇದನ್ನು ಯಾಕೆ ನಾವು ಅಸಿಡಿಕ್ ಆಕ್ಸೈಡ್, ಆಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೀವಿ ಅಂದರೆ ಈ ಆಕ್ಸೈಡ್ಗಳಿಗೆ ನೀರು ಹಾಕಿದಾಗ ಆಮ್ಲಗಳು ಆಗತ್ತೆ. ಕ್ಲಿಯರ್? ಅದೇ ರೀತಿ ಈ ಕಡೆ ನಾವು ಮೆಗ್ನೀಸಿಯಂ ಆಕ್ಸೈಡ್, ಸೋಡಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್ ಏನು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಿದೆಯಲ್ವಾ, ಇದಕ್ಕೆ ನೀರು ಹಾಕಿಬಿಟ್ರೆ ಪ್ರತ್ಯಾಮ್ಲಗಳು ಉತ್ಪತ್ತಿ ಆಗುತ್ತೆ. ಎಕ್ಸಾಂಪಲ್, ಮೆಗ್ನೀಸಿಯಂ ಆಕ್ಸೈಡ್ಗೆ ನೀರು ಹಾಕಿದರೆ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಆಕ್ಸೈಡ್ಗೆ ನೀರು ಹಾಕಿದರೆ ದಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್ಗೆ ನೀರು ಹಾಕಿದರೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಹಾಗಾದರೆ ನೀರು ಹಾಕಿದಾಗ ಪ್ರತ್ಯಾಮ್ಲವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಆಕ್ಸೈಡ್ಗಳು, ನೀರು ಹಾಕಿದಾಗ ಆಮ್ಲವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಆಕ್ಸೈಡ್ಗಳಿಗೆ ನಾವೇನಂತ ಕರಿತೀವಿ? ಆಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೀವಿ ಸ್ನೇಹಿತರೆ. ದಟ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ಮತ್ತೆ ನಾನು ಮುಂದಕ್ಕೆ ತಗೊಳ್ತೀನಿ. ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ವಾಹನಗಳಿಂದ ಹೊರದೂಡಲ್ಪಡ್ತಕ್ಕಂತಹ ಆ ನಿಷ್ಕಾಶ ಅನಿಲಗಳ ಮೂಲಕ ಬರ್ತಕ್ಕಂಥ ಒಂದು ಮಾಲಿನ್ಯಕಾರಕ. ಇದು ವಾತಾವರಣದಲ್ಲಿರ್ತಕ್ಕಂಥ ನೀರಿನ ಜೊತೆಗೆ ಸೇರಿ ಸಲ್ಫ್ಯೂರಿಕ್ ಆಮ್ಲವಾಗಿ ಮತ್ತೆ ಭೂಮಿಗೆ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ಗೆ ನಾವು ನಗುವ ಅನಿಲ ಅಂತ ಕರಿತೀವಿ, ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ. ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನೇ ಚೇಂಜ್ ಮಾಡಿ ಅಳ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಗಿಸ್ತಕ್ಕಂತಹ ಅನಿಲ ಯಾವುದು ಅಂದರೆ ನಗಿಸುವ ಅನಿಲ, ನೈಟ್ರಸ್ ಆಕ್ಸೈಡ್. ಮೆಗ್ನೀಸಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್ಗೆ ನಾವು ಕ್ವಿಕ್ ಲೈಮ್ ಅಂತ ಕರಿತೀವಿ. ಮುಂದೆ ಕಂಪ್ಲೀಟ್ ಲವಣಗಳ ಬಗ್ಗೆ ಟಾಪಿಕ್ ತಗೊಳ್ತೀನಿ, ಅಲ್ಲಿ ನಿಮಗೆ ಇದ್ರ ಬಗ್ಗೆ ಎಲ್ಲ ಫಿನಿಶ್ ಮಾಡ್ತೀನಿ ಸ್ನೇಹಿತರೆ. ಆಕ್ಸೈಡ್ ಬಗ್ಗೆ ಸಾಕು ಅಂತ ಅನ್ಕೋತೀನಿ. ಈ ಆಕ್ಸೈಡ್ಗಳು ನೀರೊಟ್ಟಿಗೆ ಸೇರಿ ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತೆ ಮತ್ತು ಪ್ರತ್ಯಾಮ್ಲಗಳನ್ನು ಉತ್ಪತ್ತಿ ಮಾಡುತ್ತೆ. ಫಸ್ಟ್ ಆಮ್ಲ ತಗೊಳ್ಳೋಣ ನಾವು. ಆಮ್ಲ ಅಂದರೆ ಏನು? ಆಮ್ಲ ದಟ್ ಇಸ್ ಗ್ರೀಕ್ ಭಾಷೆಯಲ್ಲಿ ಅಸಿಡಸ್ ಅಂದರೆ ಹುಳಿ ಅಂತ. ಹಾಗೆ ಆಮ್ಲಗಳು ಅಂದರೆ ಹುಳಿ ರುಚಿಯನ್ನು ಹೊಂದಿರತಕ್ಕಂತಹ ವಸ್ತುಗಳು ಅಂತ, ಸೌರಿನ್ ಟೇಸ್ಟ್. ಹಾಗಾದರೆ ಈ ಆಮ್ಲಗಳ ಬಗ್ಗೆ ಡೆಫಿನಿಷನ್ಸ್ ಕೊಟ್ಟಿದ್ದಾರೆ ವಿಜ್ಞಾನಿಗಳು. ಎಸ್, ಕೊಟ್ಟಿದ್ದಾರೆ. ನಾವು ಆಸಿಡ್ಸ್ ಅಂತ ಸುಮ್ಮನೆ 10th ಬುಕ್ಕು ಅವೆಲ್ಲ ಓದ್ಬಿಟ್ರೆ ಕೆಲವೊಂದು ಸತಿ ಕನ್ಫ್ಯೂಷನ್ ಮಾಡಿಸ್ಕೊಂತಕ್ಕಂಥ ಆಸಿಡ್ ಅಂದಮೇಲೆ ಏನು ಮಾಡ್ತೀವಿ ನಾವು? ಸರ್ ಹೈಡ್ರೋಜನ್ ಅಂತ ಕಂಪ್ಲೀಟ್ ಒಂದು 80% ಬೈಂಡ್ ಆಗ್ತೀವಿ ನಾವು. ಆದರೆ ಇಲ್ಲಿ ಕೆಲವೊಂದು ಡೆಫಿನಿಷನ್ಸ್ಗಳನ್ನು ನೋಡ್ತಾ ಹೋದಾಗ ಸ್ವಲ್ಪ ಕ್ಲಾರಿಟಿ ತಗೊಳ್ಬೇಕಾಗತ್ತೆ ನಾವು. ಎಕ್ಸಾಂಪಲ್ 1714 ಆಂಟೋನಿ ಲಾವೋಸಿಯರ್, ಗೊತ್ತು, ಇವನು ಮಾಡರ್ನ್ ಕೆಮಿಸ್ಟ್ರಿಯ ಫಾದರ್. ನಮ್ಮ ಲಾವೋಸಿಯರ್ ಆಧುನಿಕ ರಾಸಾಯನಶಾಸ್ತ್ರದ ಪಿತಾಮಹ. ಇವನು ಆಮ್ಲ ಅಂದರೆ ಏನು ಹೇಳ್ತಾನಂದರೆ, ಸಿಂಪಲ್, ಆಮ್ಲ ಎಂದರೆ ಆಮ್ಲಜನಕದಿಂದ ಆದಂತಹ ವಸ್ತು. ನೋಡಿ, ನಾವು ಆಮ್ಲ ಅಂದರೆ ಫಸ್ಟ್ ನಮ್ಮ ಬ್ರೈನ್ ಎಲ್ಲಿಗೆ ಹೋಗುತ್ತೆ? ಹೈಡ್ರೋಜನಿಗೆ ಹೋಗ್ಬಿಡ್ತೀವಿ ಅಲ್ವಾ. ಹಾಗಾದರೆ ಲಾವೋಸಿಯರ್ನ ಪ್ರಕಾರ ಆಮ್ಲ ಎಂದರೆ ಅಂತ ಎಕ್ಸಾಂಪಲ್ ಕ್ವಶನ್ ಬಂತಪ್ಪ. ಆಪ್ಷನ್ ಎ ಹೈಡ್ರೋಜನ್ನಿಂದ ಆದಂತಹ ವಸ್ತು, ಆಪ್ಷನ್ ಬಿ ಹೈಡ್ರೋಜನನ್ನು ಬಿಡುಗಡೆ ಮಾಡುವ ವಸ್ತು, ಆಪ್ಷನ್ ಸಿ ಈ ಥರ ಎಲ್ಲ ಕ್ವಶನ್ ಬರುತ್ತೆ. ಆಕ್ಸಿಜನ್ ಆದಂತಹ ವಸ್ತು. ಹಾಗಾದರೆ ವಿಚ್ ಇಸ್ ದ ರೈಟ್ ಆನ್ಸರ್? ಆಕ್ಸಿಜನ್ನಿಂದಾದ ವಸ್ತುವಿಗೆ ಆಮ್ಲ ಎಂದು ಕರೆದ ವಿಜ್ಞಾನಿ ಯಾರಪ್ಪ ಅಂದರೆ ಆಂಟೋನಿ ಲಾವೋಸಿಯರ್. ನೆಕ್ಸ್ಟ್ 1810 ಮತ್ತೊಬ್ಬ ಬ್ಯೂಟಿಫುಲ್ ವಿಜ್ಞಾನಿ ಬಂದ, ದಟ್ ಈಸ್ ಹಂಪ್ರಿ ಡೇವಿ ಅಂತ. ಹಂಪ್ರಿ ಡೇವಿ ಏನು ಮಾಡ್ದ? ನೆನಪಲ್ಲಿ ಇಟ್ಕೊಳ್ಳಿ, ಆಂಟೋನಿ ಅಂದರೆ ಆಕ್ಸಿಜನ್ ಬರುತ್ತೆ ಇಲ್ಲಿ, ಆಂಟೋನಿ. ಹಂಪ್ರಿ ಹೆಚ್ಚು ಬರುತ್ತೆ. ಹಂಪ್ರಿ ಏನು ಮಾಡ್ದ? ಹಂಪ್ರಿ ಡೇವಿ ಹೈಡ್ರೋಜನ್ನಿಂದಾದ ವಸ್ತುವೇ ಆಮ್ಲ ಅಂತ ಕರೆದ. ಹೈಡ್ರೋಜನ್ ನೋಡಿ, ಅಲ್ಲಿ 100 ವರ್ಷ ಆದ ನಂತರ ಮತ್ತೊಬ್ಬ ವಿಜ್ಞಾನಿ 100 ವರ್ಷದವರೆಗೂ ಆಸಿಡ್ ಅಂದರೆ ಏನು ಹೇಳ್ತಾ ಇದ್ರು? ಆಕ್ಸಿಜನ್ನಿಂದ ಆದ ವಸ್ತುವೇ ಆಕ್ಸಿಜನ್ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ 1810 ಹಂಪ್ರಿ ಡೇವಿ ಹಂಪ್ರಿ ಡೇವಿ ಇವನೇನು ಹೇಳ್ದ? ಹೈಡ್ರೋಜನ್ನಿಂದ ಆದ ವಸ್ತು ದಟ್ ಈಸ್ ಆಮ್ಲ ಅಂತ ಕರೆದ. ಮತ್ತೆ ಹಾಗೆ ಮುಂದೆ ಹೋಯಿತು. ನೆಕ್ಸ್ಟ್ 1859 ಸ್ವಾಂಟೆ ಅರ್ಹೇನಿಯಸ್ ಇವನು ದಟ್ ಇಸ್ ಅಯಾನೀಕರಣ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ. ಅಲ್ಲಿ ಬೇಸಿಕ್ ಸೈನ್ಸಲ್ಲಿ ಹೇಳ್ತೀನಿ ನಾನು, ಅಯಾನಿಕ್ ಸಂಯುಕ್ತ ಅಂದ್ರೇನು, ಸಾವಯವ ಸಂಯುಕ್ತ ಅಂದ್ರೇನು, ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳು, ಸಾವಯವ ಸಂಯುಕ್ತಗಳ ಲಕ್ಷಣಗಳು. ಅಯಾನಿಕ್ ಥಿಯರಿ ಈಸ್ ಪ್ರಪೋಸ್ಡ್ ಬೈ ಅರ್ಹೇನಿಯಸ್ ಅಂದರೆ ತಲೆ ಹಿಡ್ಕೊಳ್ಳಿ, ನೀರು. ಇವನು ಅತಿ ಹೆಚ್ಚು ನೀರನ್ನು ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಇವನೇನು ಹೇಳ್ತಾನೆ? ಯಾವ ವಸ್ತುಗಳು ನೀರಿನಲ್ಲಿ ಕರಗಿ ಹೈಡ್ರೋಜನ್ಗಳನ್ನು ಬಿಡುಗಡೆ ಮಾಡುತ್ತೋ ಅದು ಆಮ್ಲ, ಯಾವ ವಸ್ತುಗಳು ನೀರಲ್ಲಿ ಕರಗಿ ಹೈಡ್ರಾಕ್ಸೈಡ್ ಅಯಾನ್ಗಳನ್ನು ಉತ್ಪತ್ತಿ ಮಾಡುತ್ತೋ ಅವುಗಳನ್ನು ಪ್ರತ್ಯಾಮ್ಲ ಅಂತ ಕರಿತಾನೆ. ಕ್ಲಿಯರ್? ಸಿಂಪಲ್, ಯಾವ ವಸ್ತುಗಳು ನೀರಲ್ಲಿ ಕರಗಿ, ಒಂದು ವಸ್ತುವನ್ನು ನೀರಲ್ಲಿ ಹಾಕಿದಾಗ ಅದು ಹೈಡ್ರೋಜನ್ ಅಯಾನ್ಗಳನ್ನು ಉತ್ಪತ್ತಿ ಮಾಡುತ್ತು ಅಂದರೆ ಆಮ್ಲ ಅಂತ.
ಯಾವ ವಸ್ತುವನ್ನ ನೀರಲ್ಲಿ ಹಾಕಿದಾಗ ಅದು ಹೈಡ್ರಾಕ್ಸೈಡ್ ಅಯಾನ್ಗಳನ್ನು ಉತ್ಪತ್ತಿ ಮಾಡ್ತು ಅಂದರೆ ಅದಕ್ಕೇನಂತ ಕರಿತೀವಿ ನಾವು ಪ್ರತ್ಯಾಮ್ಲ ಅಂತ. ಯಾರು ಹೇಳ್ತಾನೆ ಅಂದರೆ ದಟ್ ಇಸ್ 1859ರಲ್ಲಿ ಅರ್ಹೇನಿಯಸ್ ಹೇಳ್ತಾನೆ ಸ್ನೇಹಿತರೆ. ಸೊ ಪ್ರಾರಂಭದಲ್ಲಿ ಆಕ್ಸಿಜನ್ ಅಂದಾದಂತಹ ವಸ್ತು, ನಂತರ ಹೈಡ್ರೋಜನ್ನಿಂದಾದ ವಸ್ತು, ನಂತರ ನೀರಿನಲ್ಲಿ ಕರಗಿ ಹೈಡ್ರೋಜನನ್ನು ಬಿಡುಗಡೆ ಮಾಡುವ ವಸ್ತು ಆಮ್ಲ. ಅದರ ಜೊತೆಗೆ ನೀರಿನಲ್ಲಿ ಕರಗಿ ಹೈಡ್ರಾಕ್ಸೈಡನ್ನು ಬಿಡುಗಡೆ ಮಾಡುವ ವಸ್ತು ದಟ್ ಇಸ್ ಪ್ರತ್ಯಾಮ್ಲ. ಸೊ ಸ್ನೇಹಿತರೆ, ಅರ್ಹೇನಿಯಸ್ ಅಂದರೆ ನೀರು, ನೆಕ್ಸ್ಟ್ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಅಯಾನ್ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಬ್ರಾನ್ಸ್ಟೆಡ್ ಲಾರಿ ಆಸಿಡ್ ಬೇಸ್ ಥಿಯರಿ ಅಂತ. ಬ್ರಾನ್ಸ್ಟೆಡ್ ಲಾರಿಯ ಪ್ರಕಾರ ಆಮ್ಲ ಅಂದರೆ ಏನು ಆ್ಯಂಡ್ ಪ್ರತ್ಯಾಮ್ಲ ಅಂದರೆ ಏನು ಅಂತ. ಸೊ ಹಾಗಾದ್ರೆ ಬ್ರಾನ್ಸ್ಟೆಡ್ ಲಾರಿಯ ಪ್ರಕಾರ ಯಾವ ವಸ್ತುಗಳು ಪ್ರೋಟಾನನ್ನು ಬಿಟ್ಟು ಕೊಡುತ್ತೋ ಅದು ಆಮ್ಲ, ಯಾವ ವಸ್ತುಗಳು ಪ್ರೋಟಾನನ್ನು ಸ್ವೀಕಾರ ಮಾಡುತ್ತೋ ಅದು ಪ್ರತ್ಯಾಮ್ಲ. ಏನಿಲ್ಲ, ಅಳಿಯ ಅಲ್ಲ ಮಗಳ ಗಂಡ. ಹಾಗಾದ್ರೆ ನಮ್ಮ ಅರೇನಿಯಸ್ ಏನು ಹೇಳ್ದ? ಹೈಡ್ರೋಜನನ್ನು ಬಿಡೋದು ಅಂತ ಹೇಳ್ದ. ಹಾಗಾದ್ರೆ ಹೈಡ್ರೋಜನ್ ಅಂದರೆ ಏನು? ಪ್ರೋಟಾನ್. ಹೈಡ್ರೋಜನ್ ಕೂಡ ಆಟೋಮಿಕ್ ನಂಬರ್ 1, ಅಂದರೆ ಹೈಡ್ರೋಜನಲ್ಲಿ ಒಂದು ಪ್ರೋಟಾನ್ ಮಾತ್ರ ಇರೋದ್ರಿಂದ ಹೈಡ್ರೋಜನ್ ಅಳಿಯ, ಪ್ರೋಟಾನಿಸ್ ಮಗಳ ಗಂಡ. ಅವು ನೀರಲ್ಲಿ ಕರಗಿ ದಟ್ ಇಸ್ ಹೈಡ್ರೋಜನ್ ಬಿಡುಗಡೆ ಮಾಡುವ ವಸ್ತು ಅಂದ. ಇವನು ನೀಟಾಗಿ ಪ್ರೋಟಾನ್ ಧಾನಿ ಇದೆಯಲ್ವಾ, ಇದು ಆಮ್ಲ. ನೆಕ್ಸ್ಟ್ ಮೆಗ್ನೀಸಿಯಂ OH ಇದೆಯಲ್ವಾ, ನೋಡಿ ಒಂದು ಆಮ್ಲನ ನಾವು ನೀರಲ್ಲಿ ಹಾಕಿದ್ರೆ ಹೈಡ್ರೋಜನ್ ಬಿಡುಗಡೆ ಮಾಡುತ್ತೆ ಅವನು ಹೇಳ್ದ. ಹಾಗಾದ್ರೆ ಹೈಡ್ರೋಜನ್ ಬಿಡುಗಡೆ ಮಾಡುತ್ತೆ ಅಂದರೆ ಅರ್ಥಾತ್ ಪ್ರೋಟಾನ್ ಬಿಡುಗಡೆ ಆಗತ್ತೆ. ಹಾಗಾದ್ರೆ ಆ ಪ್ರೋಟಾನ್ ಇದೆಯಲ್ವಾ ಅದನ್ನು ಯಾವುದು ಸ್ವೀಕಾರ ಮಾಡುತ್ತೆ? ಮೆಗ್ನೀಸಿಯಂ ಆಕ್ಸೈಡ್, ಅಂದರೆ ದಟ್ ಇಸ್ ಬೇಸಿಕ್ ಆಕ್ಸೈಡ್ ಏನು ಮಾಡುತ್ತೆ? ಅದನ್ನು ಸ್ವೀಕಾರ ಮಾಡುತ್ತೆ. ಹಾಗಾದ್ರೆ ಪ್ರತ್ಯಾಮ್ಲ ಅಂದರೆ ಪ್ರೋಟಾನನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರು ಪ್ರತ್ಯಾಮ್ಲ, ಪ್ರೋಟಾನನ್ನು ಯಾರು ದಾನ ಮಾಡ್ತಾರೋ ಅದಕ್ಕೆ ಆಮ್ಲ ಅಂತ ಯಾರು ಹೇಳಿದರು ಅಂದರೆ ಬ್ರೌನ್ಸ್ಟೆಡ್ ಮತ್ತು ಲಾರಿ ಸಿದ್ಧಾಂತ ಹೇಳಿದರು. ಹಾಗಾದ್ರೆ ಸಿಂಪಲ್, ಅರೇನಿಯಸ್ ಹೈಡ್ರೋಜನ್ ಬಿಡುಗಡೆ, ನೆಕ್ಸ್ಟ್ ಹೈಡ್ರೋಜನನ್ನು ತಗೊಳ್ಳೋದು ಅಂದರೆ ಹೈಡ್ರೋಜನ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್. ಹೈಡ್ರಾಕ್ಸೈಡ್ ಅಂದರೆ ಹೈಡ್ರೋಜನ್ ತಗೊಂಡು ಹೈಡ್ರಾಕ್ಸೈಡ್ ಅಯಾನ್ ಆಗುತ್ತೆ, ಯಾರು? ಅರೇನಿಯಸ್. ಅದೇ ಹೈಡ್ರೋಜನನ್ನು ಮತ್ತೊಂದು ಹೆಸರು ಚೇಂಜ್ ಮಾಡ್ದ ಯಾರು? ನಮ್ಮ ಬ್ರಾನ್ಸ್ಟೆಡ್ ಆ್ಯಂಡ್ ಲಾರಿ. ಏನು ಚೇಂಜ್ ಮಾಡ್ದ? ಹೈಡ್ರೋಜನ್ ಅನ್ನೋ ಬದಲು ಪ್ರೋಟಾನ್ ಧಾನಿ ಆಸಿಡ್, ಪ್ರೋಟಾನ್ ಸ್ವೀಕಾರಿ ದಟ್ ಇಸ್ ಬೇಸ್ ಅಂತ ಹೇಳ್ದ. ನೆಕ್ಸ್ಟ್ ಮತ್ತೊಬ್ಬ ವಿಜ್ಞಾನಿ ಬಂದ, ಸ್ವಲ್ಪ ಚೇಂಜ್ ಮಾಡ್ದ ಅವನು. ಅಯ್ಯೋ, ಯಾವುದು ಪ್ರೋಟಾನ್ ಬಿಡುಗಡೆ ಮಾಡುತ್ತೋ ಅದು ಎಲೆಕ್ಟ್ರಾನ್ ಕೇಳ್ಕೊಳ್ಳೇಬೇಕು. ಹಾಗಾದ್ರೆ ಯಾವುದು ಪ್ರೋಟಾನ್ ಬಿಡುಗಡೆ ಮಾಡುತ್ತೋ ಅದು ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಳತ್ತೆ. ಹಾಗಾದ್ರೆ ಯಾವುದು ಎಲೆಕ್ಟ್ರಾನನ್ನು ರಿಸೀವ್ ಮಾಡುತ್ತೋ ಅದು ಪ್ರೋಟಾನನ್ನು ಬಿಡುಗಡೆ ಮಾಡುತ್ತೆ. ಹಾಗಾದ್ರೆ ಅದಕ್ಕೆ ಡೈರೆಕ್ಟ್ ಉಲ್ಟಾ ಹೊಡೆದ. ಎಲೆಕ್ಟ್ರಾನ್ ಸ್ವೀಕಾರಿಯನ್ನು ಆಮ್ಲ ಅಂತ, ಎಲೆಕ್ಟ್ರಾನ್ ಧಾನಿಯನ್ನು ದಟ್ ಈಸ್ ಪ್ರತ್ಯಾಮ್ಲ ಅಂತ. ಹಾಗಾದ್ರೆ ಧಾನಿ ಅಂತಕ್ಕಂಥದ್ದು ಲೋಹಗಳಿಗೆ ಬರುತ್ತೆ. ಹಾಗಾದ್ರೆ ಲೋಹಗಳು ಎಲೆಕ್ಟ್ರಾನ್ ದಾನ ಮಾಡಿ ಅವುಗಳನ್ನು ತಗೊಳ್ಳೋದ್ರಿಂದ ದಟ್ ಈಸ್ ಪ್ರತ್ಯಾಮ್ಲಗಳು, ದಟ್ ಈಸ್ ಎಲೆಕ್ಟ್ರಾನನ್ನು ದಾನ ಮಾಡುತ್ತೆ. ಆಮ್ಲಗಳು ಎಲೆಕ್ಟ್ರಾನನ್ನು ಸ್ವೀಕಾರ ಮಾಡುತ್ತೆ. ಸ್ನೇಹಿತರೆ, ಗೊಂದಲ ಇಲ್ಲ ಅಂದ್ಕೋತೀನಿ ನಾನು. ಫಸ್ಟ್ ಹೈಡ್ರೋಜನ್ನಿಂದ ಆದ ವಸ್ತು ಆಮ್ಲ, ನೆಕ್ಸ್ಟ್ ಫಸ್ಟ್ ಆಕ್ಸಿಜನ್ನಿಂದ ಆದ ವಸ್ತು ಆಮ್ಲ, ನೆಕ್ಸ್ಟ್ ಹೈಡ್ರೋಜನ್ನಿಂದ ಆದ ವಸ್ತು ಆಮ್ಲ, ನೆಕ್ಸ್ಟ್ ನೀರಿನಲ್ಲಿ ಕರಗಿ ಹೈಡ್ರೋಜನ್ ಬಿಡುಗಡೆ ಆ್ಯಂಡ್ ಹೈಡ್ರಾಕ್ಸೈಡ್ ಆಗ್ತಕ್ಕಂಥದ್ದು, ನೀರಿನಲ್ಲಿ ಕರಗಿ ಹೈಡ್ರೋಜನ್ ಬಿಡುಗಡೆ ಆಗೋದು ಆಮ್ಲ, ಹೈಡ್ರಾಕ್ಸೈಡ್ ಉತ್ಪತ್ತಿ ಆಗ್ತಕ್ಕಂಥದ್ದು ಪ್ರತ್ಯಾಮ್ಲ. ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ ಪ್ರೋಟಾನ್ ಧಾನಿ ಆಮ್ಲ, ಪ್ರೋಟಾನ್ ಸ್ವೀಕಾರಿ ಪ್ರತ್ಯಾಮ್ಲ. ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ ಎಲೆಕ್ಟ್ರಾನ್ ಸ್ವೀಕಾರಿ ಆಮ್ಲ, ಪ್ರೋಟಾನ್ ಧಾನಿ ದಟ್ ಇಸ್ ಪ್ರತ್ಯಾಮ್ಲ. ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಯಾವ ವಿಜ್ಞಾನಿಯ ಪ್ರಕಾರ ಆಮ್ಲ ಎಂದರೆ, ಯಾವ ವಿಜ್ಞಾನಿಯ ಪ್ರಕಾರ ಪ್ರತ್ಯಾಮ್ಲ ಎಂದರೆ ಎಕ್ಸಾಮಲ್ಲಿ ಬರಬಹುದು. ಎಲೆಕ್ಟ್ರಾನ್ ಸ್ವೀಕಾರಿ ಆರ್ ಎಲೆಕ್ಟ್ರಾನ್ ಧಾನಿ ಇವುಗಳನ್ನು ಆಮ್ಲ ಮತ್ತು ಪ್ರತ್ಯಾಮ್ಲ ಎಂದು ಕರೆದ ವಿಜ್ಞಾನಿ ಯಾರು ಅಂತ ಕೇಳ್ತಾನೆ. ಆವಾಗ ಹಂಪ್ರಿ ಡೇವಿ ಆಪ್ಷನ್, ನೆಕ್ಸ್ಟ್ ಬ್ರಾನ್ಸ್ಟೆಡ್ ಲಾರಿ ಅಂಡ್ ಲೀವಿಸ್, ನೆಕ್ಸ್ಟ್ ಲಾವೋಸಿಯರ್ ಅಂತ ಇರುತ್ತೆ. ವಿಚ್ ಇಸ್ ದ ರೈಟ್ ಆನ್ಸರ್? ಲೀವಿಸ್ ಇಸ್ ದ ರೈಟ್ ಆನ್ಸರ್. ಒಂದ್ಸತಿ ನೋಡ್ಕೊಳ್ಳಿ, ಬ್ಯೂಟಿಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಕಾಮನ್ ಆಗಿ ಆಮ್ಲ ಅಂದರೆ ನಮಗೆ ಈಗೇನು ಗೊತ್ತು? ಹುಳಿ ರುಚಿಯನ್ನು ಹೊಂದಿರುತ್ತದೆ, ಹೈಡ್ರೋಜನ್ ಅಯಾನುಗಳನ್ನು ಅಥವಾ H3O+, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಒಟ್ಟಿಗೆ ಎರಡು ಆಪ್ಷನ್ ಇದ್ದಾಗ ಹೈಡ್ರೋಜನ್ ಅಯಾನೋ ಹೈಡ್ರೋನಿಯಂ ಅಯಾನೋ ಅಂದರೆ ಹೈಡ್ರೋನಿಯಂ ಅಯಾನ್ ಈಸ್ ರೈಟ್ ಆನ್ಸರ್. ಯಾಕೆ ಅಂದರೆ ಈ ಆಸಿಡ್ಗಳಿದಾವಲ್ವಾ ಡ್ರೈ ಫಾರ್ಮಲ್ಲಿ ಇವು ಅಯಾನ್ಗಳನ್ನು ಬಿಡೋದಿಲ್ಲ. ಎಕ್ಸಾಂಪಲ್ ಮುಂದಕ್ಕೆ ಹೇಳ್ತೀನಿ ನಾನು. ಸೊ ಸಿಂಪಲ್, ಯಾವುದು ಹುಳಿ ರುಚಿಯನ್ನು ಹೊಂದಿರುತ್ತೋ ಆಮ್ಲ. ಆಮ್ಲಗಳು ಸಾಮಾನ್ಯವಾಗಿ H+ ಅಥವಾ H3O+, ಇದಕ್ಕೆ ಹೈಡ್ರೋನಿಯಂ ಅಯಾನನ್ನು ಹೊಂದಿರುತ್ತೆ. ಯಾವುದು ನೀರಿನೊಂದಿಗೆ ವರ್ತಿಸಿ ಹೈಡ್ರೋನಿಯಂ ಅಯಾನನ್ನು ಅಥವಾ ಹೈಡ್ರೋಜನ್ ಅಯಾನನ್ನು ಬಿಡುಗಡೆ ಮಾಡುತ್ತೋ ಅವುಗಳಿಗೆ ಆಮ್ಲ ಅಂತ ಕರಿತೀವಿ ಸ್ನೇಹಿತರೆ. ಈ ಆಮ್ಲಗಳನ್ನು ಸೂಚಿಸ್ತಕ್ಕಂಥ ಇದು ಆಮ್ಲ ಹೌದು, ಈ ವಸ್ತು ಪ್ರತ್ಯಾಮ್ಲ ಹೌದು ಅಂತಕ್ಕಂಥದ್ದನ್ನು ಸೂಚನೆ ಮಾಡ್ತಕ್ಕಂಥ ಕೆಲವೊಂದು ವಸ್ತುಗಳಿದೆ. ಅವುಗಳಿಗೆ ಆಮ್ಲ ಮತ್ತು
ಪ್ರತ್ಯಾಮ್ಲ ಸೂಚಕಗಳು ಅಂತ ಕರಿತೀವಿ. ಎಕ್ಸಾಂಪಲ್, ನನ್ನ ಕೆಲವೊಂದು ವಸ್ತುಗಳಿದೆ, ಇದು ಆಮ್ಲ ಹೌದು, ಇದು ಪ್ರತ್ಯಾಮ್ಲ ಹೌದು ಅನ್ನೋದನ್ನು ಇಂಡಿಕೇಟ್ ಮಾಡಬಹುದಾ? ಎಸ್, ಒಂದಂತೂ ಗೊತ್ತು, ನಾವು ರುಚಿ ಆಧಾರದ ಮೇಲೆ ಹೇಳ್ಬೋದು, ಈ ವಸ್ತುಗಳು ಯಾವ್ಯಾವ ಹುಳಿ ಇದೆ ಅದು ಆಮ್ಲ, ಅಯ್ಯೋ ಅದ್ಯಾಕೋ ಕಹಿ ಇದೆ ದಟ್ ಈಸ್ ಪ್ರತ್ಯಾಮ್ಲ, ಅಯ್ಯೋ ನಿಂಬೆಹಣ್ಣು ಹುಳಿ ಇದೆ ದಟ್ ಈಸ್ ಆಮ್ಲ, ಹಾಗಲಕಾಯಿ ಕಹಿ ಇದೆ, ಹಾಗಲಕಾಯಲ್ಲಿ ಏನು ಜಾಸ್ತಿ ಇದೆ, ಪ್ರತ್ಯಾಮ್ಲ ಇದೆ ಅಂತ ಅರ್ಥ. ರುಚಿಯ ಆಧಾರದ ಮೇಲೆಯೂ ಕೂಡ ನಾವು ಇದು ಆಮ್ಲ ಹೌದು, ಇದು ಪ್ರತ್ಯಾಮ್ಲ ಹೌದು ಅಂತ ಐಡೆಂಟಿಫೈ ಮಾಡ್ಬೋದು. ಅದರ ಜೊತೆಗೆ ನಾವು ಈ ವಸ್ತುಗಳನ್ನು ಯಾವುದು ನಮ್ಮ ನೈಸರ್ಗಿಕ ಸೂಚಕಗಳು, ಸಿಂಥೆಟಿಕ್ ಸೂಚಕಗಳು, ಘ್ರಾಣ ಸೂಚಕಗಳು ಏನಿದಾವಲ್ವಾ, ಇವುಗಳನ್ನು ಬಳಸಿಯೂ ಕೂಡ ನಾವು ಆಮ್ಲ ಪ್ರತ್ಯಾಮ್ಲ ಅಂತ ನಾವು ಬ್ಯೂಟಿಫುಲ್ ಆಗಿ ಐಡೆಂಟಿಫಿಕೇಶನ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಬಂದ್ಬಿಡುತ್ತೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸೂಚಿಸುವ ಈ ಕೆಳಗಿನ ನೈಸರ್ಗಿಕ ಸೂಚಕ ಯಾವುದು ಅಂತ. ಹಾಗಾದರೆ ನೈಸರ್ಗಿಕ ಸೂಚಕ ಅನೇಕಗಳಿದ್ದಾವೆ, ನಾನು 2 ತಗೊಂಡಿದ್ದೀನಿ, ಒಂದು ಲಿಟ್ಮಸ್ ಪೇಪರ್, ಇನ್ನೊಂದು ಅರಿಶಿಣ ಪುಡಿ. ನೋಡಿ, ನಾನು ಲಿಟ್ಮಸ್ ಪೇಪರ್ ಸರ್ ಅದು ನಾನು ಲ್ಯಾಬಲ್ಲಿ ನೋಡಿದ್ದೀನಲ್ಲ, ಅದು ಮೋಸ್ಟ್ಲಿ ನ್ಯಾಚುರಲ್ ಅಲ್ಲ ಅನಿಸುತ್ತೆ. ಏನಿಲ್ಲ, ಅದು ಕರೆಕ್ಟ್, ನ್ಯಾಚುರಲ್ ವಸ್ತುವಿನಿಂದನೇ ತಯಾರು ಮಾಡ್ತಕ್ಕಂಥದ್ದು. ಹೇಗೆ ಅಂದರೆ ಸಿಂಪಲ್, ಈ ಎಕ್ಸಾಂಪಲ್ ನಮ್ಮ ಬ್ಲೂ ಅಂದರೆ ವೈಲೆಟ್ ಕ್ಯಾಬೇಜ್ ಆ್ಯಂಡ್ ರೆಡ್ ಕ್ಯಾಬೇಜ್, ಈ ಕೋಸ್ಗಳನ್ನು ತಗೊಂಡು ಚೆನ್ನಾಗಿ ಕೊಚ್ಚಿ ನೀರಲ್ಲಿ ಹಾಕಿ 30ರಿಂದ 40 ನಿಮಿಷ ಚೆನ್ನಾಗಿ ಕುದಿಸ್ತಾರೆ. ಕುದಿಸಿದಾಗ ಅದರಿಂದ ಏನಾಗುತ್ತೆ, ಬಣ್ಣ ಹೊರಗಡೆ ಬರುತ್ತೆ. ಆ ಬಣ್ಣವನ್ನು ಹೀರ್ಕೊಳ್ತಕ್ಕಂಥ ಕಾಗದವನ್ನು ಅದರಲ್ಲಿ ಡಿಪ್ ಮಾಡ್ತಾರೆ. ಆವಾಗ ಆ ಕಾಗದ ಏನು ಮಾಡ್ಕೊಳ್ಳುತ್ತೆ, ಆ ಬಣ್ಣವನ್ನು ಅಬ್ಸಾರ್ಬ್ ಮಾಡುತ್ತೆ. ಹಾಗಾದರೆ ಇಲ್ಲಿ ಕಾಗದ ಬಣ್ಣವನ್ನು ಬದಲಾಯಿಸಲ್ಲ, ಬಣ್ಣವನ್ನು ಬದಲಾಯಿಸೋದು ಯಾವುದು, ಆ ಕೋಸಿನ ರಸ. ಸೊ ಹಾಗಾಗಿ ಆ ಕೋಸಿನ ರಸ ಬಣ್ಣವನ್ನು ಬದಲಾಯಿಸೋದ್ರಿಂದ ಲಿಟ್ಮಸ್ ಪೇಪರ್ ಅಂತ ಹೇಳಿದ್ರೂ ಕೂಡ ನಾವು ಲಿಟ್ಮಸ್ ಪೇಪರ್ ಇರ್ತಕ್ಕಂಥ ಕೋಸಿನ ರಸ ಕಲರನ್ನು ಚೇಂಜ್ ಮಾಡೋದ್ರಿಂದ ನಾವು ಇದನ್ನು ನೈಸರ್ಗಿಕ ಸೂಚಕ ಅಂತಲೇ ತಗೊಳ್ತೀವಿ. ಕಾಮನ್ ಆಗಿ ನಿಮಗೆಲ್ಲ ಗೊತ್ತು ಅರಿಶಿಣ ಪುಡಿ, ಇದು ಕೂಡ ನ್ಯಾಚುರಲ್ ಇಂಡಿಕೇಟರ್ಸ್. ಹಾಗಾದರೆ ಅರಿಶಿಣ ಪುಡಿ, ಲಿಟ್ಮಸ್ ಪೇಪರ್. ಸೊ ಸಿಂಪಲ್, ನಾನು 2 ಕಲರ್ ತೊಗೊಂಡಿದ್ದೀನಿ ನೋಡಿ, ಲಿಟ್ಮಸ್ ರೆಡ್ ತೊಗೊಂಡಿದ್ದೀನಿ, ಪೇಪರ್ ಬ್ಲೂ ತೊಗೊಂಡಿದ್ದೀನಿ. ಅರ್ಥಾತ್ 2 ಬಣ್ಣದ ಲಿಟ್ಮಸ್ ಪೇಪರ್ ಇರುತ್ತೆ ಅಂತ. ಒಂದು ಕೆಂಪು ಲಿಟ್ಮಸ್ ಪೇಪರ್, ಇನ್ನೊಂದು ನೀಲಿ ಲಿಟ್ಮಸ್ ಪೇಪರ್. ಸೊ ಸ್ನೇಹಿತರೆ, ಈಗ ಆಸಿಡ್ ಇದೆ, ಬೇಸ್ ಇದೆ. ಸೊ ಸಿಂಪಲ್, ನನ್ನ ಕಡೆ ಈ ಕಡೆ ಒಂದು ಆಮ್ಲ ಇದೆ, ಪ್ರತ್ಯಾಮ್ಲ ಇದೆ ಅಂತ ಅನ್ಕೊಳ್ಳೋಣ. ನನ್ನ ಹತ್ರ 2 pH ಇದೆ, pH ಪೇಪರ್. ಈಗ ಒಂದು pH ಪೇಪರ್ ತಗೋತೀನಿ ನಾನು, ದಟ್ ಈಸ್ ರೆಡ್ pH ಪೇಪರ್. ರೆಡ್ pH ಪೇಪರ್ ತಗೊಂಡು ಆಸಿಡಲ್ಲಿ ಹಾಕ್ತೀನಿ. ಯಾವ ಬಣ್ಣ ಬರುತ್ತೆ ಯೋಚನೆ ಮಾಡಿ. ಚೆಂಬು ಇಸ್ ರೆಡಿ. ನೋ, ರೆಡ್ pH ಪೇಪರನ್ನು ಆಸಿಡಲ್ಲಿ ಹಾಕಿದಾಗ ಬಣ್ಣ ಚೇಂಜ್ ಆಗಲ್ಲ. ಹಾಗಾದರೆ ಆಸಿಡಿಗೆ ಯಾವ pH ಹಾಕ್ಬೇಕು, ನಾವು ಬ್ಲೂ pH ಪೇಪರ್ ಹಾಕಬೇಕು. ನೀಲಿ pH ಪೇಪರನ್ನು ನಾವು ಆಸಿಡಲ್ಲಿ ಹಾಕಿದರೆ, ನೀಲಿ ಲಿಟ್ಮಸ್ ಪೇಪರನ್ನು ನಾವು ಆಸಿಡಲ್ಲಿ ಹಾಕಿದರೆ, ಸೊ ನಾವು ಅದಕ್ಕೆ ಲಿಟ್ಮಸ್ ಪೇಪರ್ ಏನಾಗುತ್ತೆ ಅಂದರೆ ನೀಲಿ ಇದ್ದಿದ್ದು ಏನಾಗುತ್ತೆ, ರೆಡ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನೀಲಿ ಲಿಟ್ಮಸ್ಸನ್ನು ಆಸಿಡಲ್ಲಿ ಹಾಕಿದರೆ ರೆಡ್ ಆಗುತ್ತೆ. ನೆನ್ಪಿಟ್ಕೊಳ್ಳೋದು, ಸರ್ ಆಸಿಡ್ ಅಂದರೆ ಡೇಂಜರ್ ಸರ್, ಕೆಂಪು ಸರ್, ಅದು ಸುಟ್ಟು ಬಿಡುತ್ತೆ ಸರ್. ಎಸ್ ಸರ್, ಪಾಪ ಚಂದ ನೀಲಿ ಲಿಟ್ಮಸ್ಸನ್ನು ಆ ಉರಿಯೋ ಆಸಿಡಿಗೆ ಹಾಕಿದಾಗ ಆ ಲಿಟ್ಮಸ್ ಪೇಪರ್ ಏನಾಗಿಬಿಡತ್ತೆ ಅಂದರೆ ದಟ್ ಈಸ್ ಕೆಂಪು ಆಗಿಬಿಡತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ಸಿಂಪಲ್, ಅದೇ ಕೆಂಪು ಲಿಟ್ಮಸ್ ಪೇಪರನ್ನು ನಾವು ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಅದು ಯಾವ ಲಿಟ್ಮಸ್ ಆಗಿಬಿಡತ್ತೆ ಅಂದರೆ ದಟ್ ಈಸ್ ನೀಲಿ ಲಿಟ್ಮಸ್. ಹಾಗಾದರೆ ಸಿಂಪಲ್, ಆಮ್ಲಗಳು ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ನೆಕ್ಸ್ಟ್ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸುತ್ತೆ. ಇಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋದೇನಪ್ಪ ಅಂದರೆ ಎಕ್ಸಾಮಲ್ಲಿ ಕ್ವಶನ್ ಒಂಥರ ಕೇಳಿಬಿಡ್ತಾನೆ. ಹೇಗೆ, ಒಂದು ಆಮ್ಲಕ್ಕೆ ಕೆಂಪು ಲಿಟ್ಮಸ್ ಹಾಕಿದಾಗ ಇದರ ಬಣ್ಣ ಏನಾಗುತ್ತದೆ, ಇದರ ಬಣ್ಣ ಯಾವ ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ, ನೀಲಿ ಬಣ್ಣಕ್ಕೆ. ಚೆಂಬು ಈಸ್ ರೈಟ್. ಆಸಿಡಿಗೆ ರೆಡ್ ಲಿಟ್ಮಸ್ ಹಾಕಿದರೆ ಕಲರ್ ಚೇಂಜ್ ಆಗಲ್ಲ, ಬೇಸ್ಗೆ ಬ್ಲೂ ಲಿಟ್ಮಸ್ ಹಾಕಿದರೆ ಕಲರ್ ಚೇಂಜ್ ಆಗಲ್ಲ. ಅದು ಉಲ್ಟಾ, ಆಸಿಡ್ಡಿಗೆ ಬ್ಲೂ ಹಾಕಬೇಕು, ಬೇಸ್ಗೆ ದಟ್ ಈಸ್ ದ ರೆಡ್ ಹಾಕಬೇಕು. ಅದು ಕ್ಲಿಯರ್ ಆಗಿರಲಿ ಸ್ನೇಹಿತರೆ. ನೆಕ್ಸ್ಟ್ ಅರಿಶಿಣ ಪುಡಿ ನೋಡಿ, ಒಂದು ಅರಿಶಿಣ ಪುಡಿ ನಿಮ್ಮೊಂದು ವೈಟ್ ಕ್ಲಾತಿಗೆ ಹಚ್ಚಿ ಅರಿಶಿಣ ಬಣ್ಣ ಕೂತಿರತ್ತೆ. ಸೊ ಅದನ್ನು ನಾವು ಸೋಪಿನ ಪುಡಿ ಹಾಕಿ ನೀರಲ್ಲಿ ಹಾಕಿಬಿಡಿ, ಕೆಂಪಾಗಿಬಿಡತ್ತೆ. ಸಿಂಪಲ್. ಹಾಗಾದರೆ ಅರಿಶಿಣ ಪುಡಿಯನ್ನು ಸೋಪಿನ ಪೌಡ್ರಲ್ಲಿ ಹಾಕಿದಾಗ ಯಾಕೆ ಕೆಂಪಾಯಿತು? ಹಾಗಾದರೆ ಸಿಂಪಲ್, ಅರಿಶಿಣ ಪುಡಿ ಇದೆಯಲ್ವಾ, ಆ ಅರಿಶಿಣ ಪುಡಿಯನ್ನು ಹೊಂದಿರತಕ್ಕಂಥ ಬಟ್ಟೆ ಇದೆಯಲ್ವಾ, ಬಟ್ಟೆ ಮೇಲೆ ಆಸಿಡ್ ಹಾಕಿ ವಾಶ್ ಮಾಡಿ, ಆದರೆ ಕಲರ್ ಸ್ವಲ್ಪ ಕಡಿಮೆ ಆಗುತ್ತೆ, ಆದರೆ ಬಣ್ಣ ಅರಿಶಿಣನೇ ಇರುತ್ತೆ. ಅದೇ ಅರಿಶಿಣ ಪುಡಿಗೆ ಸ್ವಲ್ಪ ಪ್ರತ್ಯಾಮ್ಲ, ಯಾವ್ದಾದ್ರು ಸೋಡಿಯಂ ಹೈಡ್ರಾಕ್ಸೈಡ್ ಯಾವುದು ಪ್ರತ್ಯಾಮ್ಲ ಹಾಕಿಬಿಡಿ, ಅಯ್ಯೋ ಅರಿಶಿಣ ಪುಡಿ ಕೆಂಪಾಯಿತು. ಹಾಗಾದ್ರೆ ಅರಿಶಿಣ ಪುಡಿಯ ಅರಿಶಿಣ ಗುಣವನ್ನು
ಕೆಂಪು ಬಣ್ಣಕ್ಕೆ ತಿರುಗಿಸ್ತಕ್ಕಂಥದ್ದು ಯಾವುದು? ಪ್ರತ್ಯಾಮ್ಲ. ಹಾಗೆ ಅರಿಶಿನ ಪುಡಿಯು ಕೂಡ ಇದು ಆಮ್ಲ ಹೌದು, ಪ್ರತ್ಯಾಮ್ಲ ಹೌದು ಅನ್ನೋದನ್ನು ಸೂಚಿಸುತ್ತೆ. ಹಾಗೆ ಎಕ್ಸಾಮಲ್ಲಿ ಹೇಗೆ ಕ್ವಶನ್ ಬರುತ್ತೆ? ಯಾವುದೋ ಒಂದು ವಸ್ತುವಿಗೆ ಅರಿಶಿಣ ಪುಡಿಯನ್ನು ಹಾಕಿದಾಗ ಅದರ ಬಣ್ಣ ಬದಲಾವಣೆ ಆಗ್ತಾ ಇಲ್ಲ, ಹಾಗಾದರೆ ವಸ್ತು ಯಾವುದು? ಆಮ್ಲೀಯ ವಸ್ತು. ಯಾವುದೋ ಒಂದು ವಸ್ತುವಿಗೆ ಅರಿಶಿಣ ಪುಡಿ ಹಾಕಿದಾಗ ಅದರ ಬಣ್ಣ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ. ಸೊ ಹಾಗಾದರೆ ಅದರಲ್ಲಿರ್ತಕ್ಕಂಥ ವಸ್ತು ಯಾವುದು? ಪ್ರತ್ಯಾಮ್ಲೀಯ ವಸ್ತು. ಬ್ಯೂಟಿಫುಲ್. ಅದು ನೆನಪು ಬರಲಿಲ್ಲ. 2 ತಟ್ಟೆ ತಗೊಳ್ಳಿ. ಒಂದು ತಟ್ಟೆಯಲ್ಲಿ ನೀರು ಹಾಕಿ, ಇನ್ನೊಂದು ತಟ್ಟೆಯಲ್ಲೂ ನೀರು ಹಾಕಿ, ಒಂದು ತಟ್ಟೆಯಲ್ಲಿ ಅರಿಶಿನ ಪುಡಿ ಹಾಕಿ, ದಟ್ ಈಸ್ ಅರಿಶಿನದ ಓಕುಳಿ. ಇನ್ನೊಂದು ತಟ್ಟೆಯಲ್ಲಿ ಅರಿಶಿನ ಪುಡಿ ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಸುಣ್ಣ ಹಾಕಿ. ಸುಣ್ಣ ಪ್ರತ್ಯಾಮ್ಲೀಯ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಯ್ಯೋ, ಅರಿಶಿನ ಪುಡಿಗೆ ಸುಣ್ಣ ಹಾಕಿದ ತಕ್ಷಣವೇ ಆ ತಟ್ಟೆಯಲ್ಲಿರೋ ನೀರೇನಾಗತ್ತೆ? ಕೆಂಪಾಗತ್ತೆ. ಹಾಗಾದರೆ ಅರಿಶಿನ ಪುಡಿಯ ಗುಣ ಏನಪ್ಪ ಅಂದರೆ ಪ್ರತ್ಯಾಮ್ಲದ ಜೊತೆಗೆ ತನ್ನ ಬಣ್ಣವನ್ನು ಬದಲಾಯಿಸುತ್ತೆ, ಆಮ್ಲಗಳ ಜೊತೆ ತನ್ನ ಬಣ್ಣವನ್ನು ಬದಲಾವಣೆ ಮಾಡೋದಿಲ್ಲ. ಹಾಗೆ ಅರಿಶಿನ ಪುಡಿಯನ್ನು ತಗೊಂಡು ಈ ವಸ್ತು ಆಮ್ಲ ಹೌದು, ಈ ವಸ್ತು ಪ್ರತ್ಯಾಮ್ಲ ಹೌದು ಅನ್ನೋದನ್ನು ನಾವು ಬ್ಯೂಟಿಫುಲ್ ಆಗಿ ಐಡೆಂಟಿಫೈ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಸಿಂಥೆಟಿಕ್ ಸೂಚಿಕಗಳು ಅಂತ. ಸೊ ಸಿಂಥೆಟಿಕ್ ಅಂದರೆ ಲ್ಯಾಬಲ್ಲಿ ರೆಡಿ ಮಾಡಿರ್ತಕ್ಕಂಥ ಸೂಚಿಕಗಳು. 2 ಸೂಚಿಕಗಳಿದೆ, ಒಂದು ಪಿನಾಪ್ತಲಿನ್, ಇನ್ನೊಂದು ಮೀಥೈಲ್ ಆರೆಂಜ್. ಸೊ ಸಿಂಪಲ್. ಇದನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು? ಈ ಕಡೆ ಒಂದು ನಿಂಬೆಹಣ್ಣು ತಗೊಳ್ಳಿ, ನಿಂಬೆಹಣ್ಣಲ್ಲಿ ಅಸಿಡ್ ಇದೆ. ಈ ಕಡೆ ದಟ್ ಈಸ್ ಒಂದು ಹಾಗಲಕಾಯಿ ತಗೊಳ್ಳಿ, ಹಾಗಲಕಾಯಲ್ಲಿ ಬೇಸ್ ಇದೆ. ಹಾಗಾದ್ರೆ ಒಂದು ಇಂಜೆಕ್ಷನ್ ತಗೊಂಡು ನಾನು ಲಿಂಬೆಹಣ್ಣಲ್ಲಿ ಪಿನಾಪ್ತಲಿನ್ ಹಾಕ್ತೀನಿ, ನೆಕ್ಸ್ಟ್ ಹಾಗಲಕಾಯಲ್ಲಿ ಸ್ವಲ್ಪ ಪಿನಾಪ್ತಲಿನ್ ಹಾಕ್ತೀನಿ. ಹಾಕಿ ಓಂ ಭ್ರೀಂ ಧೂಮ್ ಅಂತ ಹೇಳಿ ಲಿಂಬೆಹಣ್ಣು ಕೊಯ್ತೀನಿ. ಏನಾಗುತ್ತೆ? ಏನೂ ಆಗಿರಲ್ಲ, ಹೆಂಗಿರುತ್ತೋ ಹಾಗೆ ಇರುತ್ತೆ. ಅದೇ ಹಾಗಲಕಾಯಿ ಕೊಯ್ದುಬಿಟ್ರೆ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ. ಹಾಗಾದರೆ ಸಿಂಪಲ್, ಪಿನಾಪ್ತಲಿನ್ ಆಮ್ಲದ ಜೊತೆ ವರ್ತಿಸಿ ಬಣ್ಣವನ್ನು ಉತ್ಪತ್ತಿ ಮಾಡಲ್ಲ. ಹಾಗಾದರೆ ಇದೇ ಪಿನಾಪ್ತಲಿನ್ ಪ್ರತ್ಯಾಮ್ಲದ ಜೊತೆ ವರ್ತಿಸಿ ಆ ಪ್ರತ್ಯಾಮ್ಲವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತದೆ. ಹಾಗಾದರೆ ಪಿನಾಪ್ತಲಿನ್ ತಗೊಂಡು ನಾವು ವಸ್ತುಗಳಲ್ಲಿ ಹಾಕ್ತಾ ಹೋದಾಗ ಎಲ್ಲೆಲ್ಲಿ ಬಣ್ಣ ಬದಲಾವಣೆ ಆಗಲ್ವೋ ಅಲ್ಲಲ್ಲಿ ಆಮ್ಲಗಳಿದೆ ಅಂತ, ಎಲ್ಲೆಲ್ಲಿ ಕೆಂಪು ಬಣ್ಣಕ್ಕೆ ತಿರುಗತ್ತೋ ಅಲ್ಲಲ್ಲಿ ಪ್ರತ್ಯಾಮ್ಲಗಳು ಇದೆ ಅಂತ ನಾವು ಈಸಿಯಾಗಿ ಸೂಚಿಸಬಹುದು. ನೆಕ್ಸ್ಟ್ ಮೀಥೈಲ್ ಆರೆಂಜ್. ಓಕೆ, ಮೀಥೈಲ್ ಆರೆಂಜ್ ಇದು ಕೂಡ ಒಂದು ಬ್ಯೂಟಿಫುಲ್ ಇಂಡಿಕೇಟರ್. ಸೊ ಏನು, ಒಂದು ಕಡೆ ಲಿಂಬೆಹಣ್ಣು ತಗೊಳ್ಳಿ, ಇನ್ನೊಂದು ಕಡೆ ಹಾಗಲಕಾಯಿ ತಗೊಳ್ಳಿ, ಇಂಜೆಕ್ಷನಿಂದ ಸ್ವಲ್ಪ ಲಿಂಬೆಹಣ್ಣಲ್ಲಿ ಮೀಥೈಲ್ ಆರೆಂಜ್ ಹಾಕಿ, ನೆಕ್ಸ್ಟ್ ಹಾಗಲಕಾಯಲ್ಲಿ ಹಾಕಿ ಓಂ ಭ್ರೀಂ ನಿನಗೇನಾದರೂ ಆಗಿದ್ದರೆ ಈ ಲಿಂಬೆಹಣ್ಣು ಒಳಗಡೆ ರಕ್ತ ಬರಲಿ, ಈ ಕಡೆ ಹಳದಿ ಬಣ್ಣ ಬರಲಿ, ಏನೋ ಬಂದುಬಿಡಲಿ ಅಂತ ಆವಾಗ ಜಸ್ಟ್ ಹಿಂಗೆ ಮಾಡಿ ನಾನು ಲಿಂಬೆಹಣ್ಣು ಕೊಯ್ದರೆ ಅಬ್ಬಾ ಲಿಂಬೆಹಣ್ಣು ಒಳಗಡೆ ರೆಡ್ ಅಂದರೆ ರೆಡ್ ರಕ್ತದ ಕಲರ್ ಆಗಿದೆ. ಹಾಗಲಕಾಯಿ ಕಡಿದ್ಬಿಟ್ರೆ ಅಯ್ಯೋ ಒಳಗಡೆ ಕಂಪ್ಲೀಟ್ ಹಳದಿ ಕಲರ್ ಆಗಿದೆ. ಸಿಂಪಲ್, ಏನೂ ಇಲ್ಲ. ಆಮ್ಲಗಳ ಜೊತೆ ಮೀಥೈಲ್ ಆರೆಂಜ್ ವರ್ತಿಸಿ ಕೆಂಪು ಬಣ್ಣಕ್ಕೆ ತರುತ್ತದೆ. ನೆಕ್ಸ್ಟ್ ಪ್ರತ್ಯಾಮ್ಲಗಳ ಜೊತೆಗೆ ಮೀಥೈಲ್ ಆರೆಂಜ್ ವರ್ತಿಸಿ ಹಳದಿ ಬಣ್ಣವನ್ನು ತರುತ್ತದೆ. ಹಾಗೆ ಇಲ್ಲಿ ಅನೇಕ ವಸ್ತುಗಳು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಮೀಥೈಲ್ ಆರೆಂಜ್ ಹಾಕೋತಾ ಬರೋಣ. ಯಾವ್ಯಾವ ರೆಡ್ 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 ಕಲರಿಗೆ ತಿರುಗತ್ತೋ ಅವೆಲ್ಲ ಆಮ್ಲಗಳು, ಯಾವ ಯೆಲ್ಲೋ ಕಲರಿಗೆ ತಿರುಗತ್ತೋ ಅವೆಲ್ಲ ಪ್ರತ್ಯಾಮ್ಲಗಳು. ಹಾಗಾದರೆ ಮೀಥೈಲ್ ಆರೆಂಜ್ ಇದು ಆಮ್ಲ ಹೌದು, ಇದು ಪ್ರತ್ಯಾಮ್ಲ ಹೌದು ಎಂಬುದನ್ನು ಸೂಚಿಸ್ತಕ್ಕಂತಹ ಸೂಚಕ. ಸೊ ಸ್ನೇಹಿತರೆ, ನೆಕ್ಸ್ಟ್ ಆಲಿಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ, ದಟ್ ಇಸ್ ಘ್ರಾಣ ಸೂಚಕಗಳು. ಘ್ರಾಣ ಅಂದರೆ ನಿಮಗೆ ಗೊತ್ತಿರಲಿ, ಗ್ರಹಣ ಅಲ್ಲ, ಘ್ರಾಣ ಕೋಶಗಳು, ಘ್ರಾಣ ನರಗಳು ಮೂಗಿಗೆ ಸಂಬಂಧಪಟ್ಟಿದ್ದು. ಅಂದರೆ ದಟ್ ಇಸ್ ಸ್ಮೆಲ್, ವಾಸನೆಯನ್ನು ಗ್ರಹಿಸ್ತಕ್ಕಂತಹ. ಹಾಗಾದರೆ ವಾಸನೆಯ ಆಧಾರದ ಮೇಲೆ ಕೆಲವೊಂದು ವಸ್ತುಗಳ ವಾಸನೆಯ ಆಧಾರದ ಮೇಲೆ ಇದು ಆಮ್ಲನ, ಇದು ಪ್ರತ್ಯಾಮ್ಲ ಅನ್ನೋದನ್ನು ನಾವು ಬ್ಯೂಟಿಫುಲ್ಲಾಗಿ ಸೂಚಿಸಬಹುದು. ಎಕ್ಸಾಂಪಲ್, ನಾನು ಈರುಳ್ಳಿ ತೊಗೊಂಡಿದ್ದೀನಿ, ವೆನಿಲಾ ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ. ಈರುಳ್ಳಿಯನ್ನು ಸಣ್ಣ ಕಚ 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 ಕೊಚ್ಚಿ, ಸೊ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಫ್ರಿಜ್ಜಲ್ಲಿ ಇಡಿ. ಬೆಳಗ್ಗೆ ಎದ್ದು ಅದನ್ನು ಉದುರಿಸಿ ಬಟ್ಟೆ ಸ್ಮೆಲ್ ತಗೊಳ್ಳಿ. ಯಪ್ಪ ಈರುಳ್ಳಿ ಸ್ಮೆಲ್. ಎಸ್, ಈ ಈರುಳ್ಳಿ ಸ್ಮೆಲ್ಲನ್ನು ಹೊಂದಿರತಕ್ಕಂಥ ಬಟ್ಟೆ ಇದೆಯಲ್ವಾ, ಇದನ್ನು ಮೆಲ್ಲಕ್ಕೆ ದುರ್ಬಲ ಆಸಿಡ್ ಹಾಕಿ ತೊಳಿರಿ. ಯಪ್ಪ ಎಷ್ಟು ತೊಳೆದ್ರೂ ವಾಸನೆ ಹೋಗ್ತಾ ಇಲ್ಲ. ಅದೇ ಬಟ್ಟೆಯನ್ನು ಈಗ ಪ್ರತ್ಯಾಮ್ಲ ಹಾಕಿ ತೊಳಿರಿ, ಅಯ್ಯೋ ವಾಸನೆ ಹೋಯಿತು. ಇದರಿಂದ ನಮಗೆ ಗೊತ್ತಾಗತ್ತೆ ಏನು, ಆಮ್ಲಗಳು ವಾಸನೆ ನಿವಾರಕ ಅಲ್ಲ, ಹಾಗಾದರೆ ಪ್ರತ್ಯಾಮ್ಲಗಳು ವಾಸನೆ ನಿವಾರಕ. ಹಾಗಾದರೆ ನಮ್ಮ ದೇಹದ ಮೇಲೆ ಒಂದೇನೋ ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅಂದರೆ ನಾವು ಬಳಸ್ತಕ್ಕಂಥ ಸೋಪಲ್ಲಿ ಆಮ್ಲದ ಗುಣ ಜಾಸ್ತಿ ಇರಬೇಕು, ಪ್ರತ್ಯಾಮ್ಲದ ಗುಣ ಸಾರ್ ಸ್ಮೆಲ್ ರಿಮೂವರ್ ದಟ್ ಇಸ್ ಬೇಸ್. ಸೊ ಹಾಗಾಗಿ ವಾಸನೆ ಹೋಗಬೇಕಪ್ಪ ಅಂದರೆ ಪ್ರತ್ಯಾಮ್ಲೀಯ ಗುಣ ಇರಬೇಕು. ಹಾಗಾದ್ರೆ ನಮ್ಮ ಬಾಯಲ್ಲಿ ಪದೇ ಪದೇ ಸ್ಮೆಲ್ ಬರ್ತಾ ಇದೆ, ಹಾಗಾದರೆ ಆ ಪೇಸ್ಟಲ್ಲಿ ಅಸಿಡಿಕ್ ಕಂಟೆಂಟ್ ಇರಬೇಕೋ ಬೇಸಿಕ್ ಕಂಟೆಂಟ್? ಸಾರ್ ಆ ಹಲ್ಲಲ್ಲಿರ್ತಕ್ಕಂಥ ಕೊಳೆಯನ್ನೆಲ್ಲ ಕ್ಲೀನ್ ಮಾಡೋದು ಆಸಿಡ್.
ಅಲ್ಲಿರತಕ್ಕಂಥ ಸ್ಮೆಲ್ಲನ್ನು ತೆಗೆಯೋದು ಬೇಸ್. ಹಾಗಾದರೆ ಪೇಸ್ಟ್ ಅವೆಲ್ಲ ಯಾವುದರಿಂದ ಮಾಡಿರ್ತಾರೆ? ಆಸಿಡ್ ಅಂಡ್ ಬೇಸ್ ಹಾಕಿ ಮಾಡಿರ್ತಾರೆ. ಸೋಪನ್ನು ಯಾವುದರಿಂದ ಮಾಡಿರ್ತಾರೆ? ಆಮ್ಲ ಮತ್ತು ಪ್ರತ್ಯಾಮ್ಲ ಹಾಕಿ ಮಾಡಿರ್ತಾರೆ. ಮುಂದೆ ಹೇಳ್ತೀನಿ ನಾನು ಹೇಗೆ ಸೋಪ್ ಮಾಡ್ತಾರೆ ಅಂತ. ದಟ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್, ಆಮ್ಲ, ಸೋಡಿಯಂ ಹೈಡ್ರಾಕ್ಸೈಡ್, ಪ್ರತ್ಯಾಮ್ಲ ಹಾಕಿ ಬ್ಯೂಟಿಫುಲ್ ಆಗಿ ಹೇಗೆ ಸೋಪನ್ನು ತಯಾರಿಸ್ತಾರೆ ಅಂತ. ಹಾಗಾದರೆ ನಮಗೆ ಗೊತ್ತಾಯಿತು ಸಾರ್, ಕ್ಲೀನ್ ಗೊತ್ತಾಯಿತು. ಬಾಯ್ ಅಂದರೆ ಸ್ಮೆಲ್ಲನ್ನು ರಿಮೂವ್ ಮಾಡ್ತಕ್ಕಂಥದ್ದು ಸಿಂಪಲ್. ಯಾವುದೊಂದು ವಸ್ತು ಇದೆ, ಆ ವಸ್ತುವಿಗೆ ಆಸಿಡ್ ಹಾಕಿದಾಗ ಸ್ಮೆಲ್ ಹೋಗ್ತಾ ಇಲ್ಲ. ನೆಕ್ಸ್ಟ್ ಬೇಸ್ ಹಾಕಿದಾಗ ಏನಾಗ್ತಾ ಇದೆ? ಸ್ಮೆಲ್ ಹೋಗ್ತಾ ಇದೆ. ಹಾಗಾದ್ರೆ ಸಿಂಪಲ್. ನಮ್ಮ ಈರುಳ್ಳಿ ಬಟ್ಟೆ ಇದೆ, ಯಾವುದೋ ವಸ್ತು ಹಾಕಿ ತೊಳಿತಾ ಇದ್ದೀವಿ, ಸ್ಮೆಲ್ ಹೋಗ್ತಾ ಇಲ್ಲ, ಆ ವಸ್ತುವಲ್ಲಿ ಆಮ್ಲದ ಪ್ರಮಾಣ ಜಾಸ್ತಿ ಇದೆ ಅಂತ. ನೆಕ್ಸ್ಟ್ ಅದೇ ಈರುಳ್ಳಿ ಬಟ್ಟೆಯನ್ನು ಯಾವುದೋ ವಸ್ತು ಹಾಕಿ ತೊಳಿತಿದ್ದೀವಿ, ಸ್ಮೆಲ್ ಹೋಯಿತು, ಆ ವಸ್ತುವಿನಲ್ಲಿ ದಟ್ ಇಸ್ ಪ್ರತ್ಯಾಮ್ಲದ ಗುಣ ಜಾಸ್ತಿ ಇದೆ ಅಂತ. ಹಂಗಾರ ಅಪ್ಲೈಡ್ ಕೇಳಿ, ಪ್ರತ್ಯಾಮ್ಲಗಳಿಗೆ ವಾಸನೆಯನ್ನು ತೆಗೆಯುವ ಗುಣಗಳಿರುತ್ತೆ, ಆಮ್ಲಗಳಿಗೆ ವಾಸನೆಯನ್ನು ತೆಗೆಯುವ ಗುಣಗಳಿರೋದಿಲ್ಲ. ಈ ಥರ ನೈಸರ್ಗಿಕ ಸೂಚಕ, ಸಿಂಥೆಟಿಕ್ ಸೂಚಕ, ಗ್ರಹಣ ಸೂಚಕ ಡೈರೆಕ್ಟಾಗಿ ಕೇಳ್ಬೋದು. ಈ ಕೆಳಗಿನವುಗಳಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನು ಸೂಚಿಸುವ ಗ್ರಹಣ ಸೂಚಕ ಯಾವುದು, ಸಂಶ್ಲೇಷಿತ ಸೂಚಕ ಯಾವುದು, ನೆಕ್ಸ್ಟ್ ನೈಸರ್ಗಿಕ ಸೂಚಕ ಯಾವುದು ಅಂತ. ನೈಸರ್ಗಿಕ ಅಂದರೆ ನ್ಯಾಚುರಲ್ ಇಂಡಿಕೇಟರ್ಸ್ ಇರಲಿ, ಲಿಟ್ಮಸ್ ಪೇಪರ್ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ದಟ್ ಈಸ್ ನ್ಯಾಚುರಲ್ ಇಂಡಿಕೇಟರ್. ಯಾಕೆ ಅಂದರೆ ಅದು ಕ್ಯಾಬೇಜ್ಗಳಿಂದ ಮಾಡೋದ್ರಿಂದ. ಓಕೆ, ಸೊ ನೆಕ್ಸ್ಟ್ ಆಮ್ಲದ ವಿಧಗಳು ಅಂತ, ಟೈಪ್ಸ್ ಆಫ್ ಆಸಿಡ್ಸ್. ಸೊ ಫಸ್ಟ್ ಮಿನರಲ್ ಆಸಿಡ್ಸ್, ನೆಕ್ಸ್ಟ್ ದಟ್ ಈಸ್ ಇನಾರ್ಗಾನಿಕ್ ಆಸಿಡ್ಸ್, ಮಿನರಲ್ ಆರ್ ಇನಾರ್ಗಾನಿಕ್ ಆಸಿಡ್ಸ್. ನೆಕ್ಸ್ಟ್ ಆರ್ಗಾನಿಕ್ ಆಸಿಡ್ ದಟ್ ಈಸ್ ಸಾವಯವ ಆಮ್ಲಗಳು, ನೆಕ್ಸ್ಟ್ ಹೈಡ್ರಾ ಆಮ್ಲಗಳು, ನೆಕ್ಸ್ಟ್ ಆಕ್ಸಿ ಆಮ್ಲಗಳು. ಸೊ ಸ್ನೇಹಿತರೆ, ಹಾಗಾದರೆ ಫಸ್ಟ್ ಖನಿಜ ಆಮ್ಲಗಳು ಅಂದರೆ ಏನು ಅಂತ. ಅಂದರೆ ಖನಿಜ ಆಮ್ಲಗಳು ದಟ್ ಈಸ್ ಪ್ರಯೋಗಶಾಲೆಯಲ್ಲಿ ತಯಾರಿಸ್ತಕ್ಕಂಥ ಆಮ್ಲಗಳು. ಇವೆಲ್ಲ ಅಜೈವಿಕ ಆಮ್ಲಗಳು. ಸೊ ಪ್ರಮುಖ ಡೆಫಿನೇಷನ್ ಏನಪ್ಪ ಅಂದರೆ ಕಾರ್ಬನ್ ಇಲ್ಲದೆ ಇರತಕ್ಕಂತಹ ಆಮ್ಲಗಳು ಅಂತ. ಖನಿಜ ಯುಕ್ತ ಆಮ್ಲಗಳು ಅಂದರೆ ಇಲ್ಲಿ ಕಾರ್ಬನ್ ಇರೋದಿಲ್ಲ. ಇವೆಲ್ಲ ಪ್ರಯೋಗಶಾಲೆಯಲ್ಲಿ ತಯಾರಿಸ್ತಕ್ಕಂತಹ ಅಂಡ್ ಪ್ರಬಲ ಆಮ್ಲಗಳು ಯಾವುದು? ಖನಿಜಯುಕ್ತ ಆಮ್ಲಗಳು. ನೆಕ್ಸ್ಟ್ ಕೆಳಗಡೆ ಸಾವಯವ ಆಮ್ಲಗಳಿದೆಯಲ್ವಾ, ಸಾವಯವ ಆಮ್ಲಗಳು ಕಾರ್ಬನ್ ಅಂಶವನ್ನು ಹೊಂದಿರುವ ಆಮ್ಲಗಳು. ಕಾರ್ಬನ್ ಅಂಶವನ್ನು ಹೊಂದಿರತಕ್ಕಂಥ ಆಮ್ಲಗಳಿಗೆ ಏನಂತ ಕರಿತೀವಿ? ಸಾವಯವ ಆಮ್ಲಗಳು. ಸಾಮಾನ್ಯವಾಗಿ ಈ ಆಮ್ಲಗಳು ಜೀವಿಯ ದೇಹದಲ್ಲಿ ಉತ್ಪತ್ತಿ ಆಗೋದ್ರಿಂದ ಇವುಗಳಿಗೆ ಜೈವಿಕ ಆಮ್ಲಗಳು ಅಂತ ಕರಿತೀವಿ. ಇವು ದುರ್ಬಲ ಆಮ್ಲಗಳು. ಹಾಗಾದರೆ ನಿರವಯ ಆಮ್ಲಗಳು ಪ್ರಬಲ ಆಮ್ಲಗಳು, ಸಾವಯವ ಆಮ್ಲಗಳು ದುರ್ಬಲ. ಸರ್ ಅದು ಹೆಂಗೆ ಹೇಳ್ತೀರಾ ಸರ್ ಪ್ರಬಲ ದುರ್ಬಲ? ಏನಿಲ್ಲ, ನಿರವಯ ಆಮ್ಲಗಳಿಗೆ ನಾವು ನೀರಲ್ಲಿ ಹಾಕಿದಾಗ ಅವು ಕಂಪ್ಲೀಟಾಗಿ ಕರಗಿ ಹೆಚ್ಚು ಹೈಡ್ರೋನಿಯಂ ಅಯಾನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಸಾವಯವ ಆಮ್ಲಗಳನ್ನು ನಾವು ನೀರಿಗೆ ಹಾಕಿದಾಗ ಅವು ಕಂಪ್ಲೀಟಾಗಿ ಕರಗಿ ಹೆಚ್ಚು ಹೈಡ್ರೋನಿಯಂ ಅಯಾನ್ಗಳನ್ನು ಉತ್ಪತ್ತಿ ಮಾಡೋದಿಲ್ಲ. ಹಾಗಾದರೆ ಹೈಡ್ರೋಜನ್ನ ಪ್ರಮಾಣ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಪ್ರಬಲ ಆಮ್ಲ ಅಂತ. ಹೈಡ್ರೋಜನ್ ಪ್ರಮಾಣ ಕಡಿಮೆ ಆದ ಹಾಗೆ ದುರ್ಬಲ. ಹಾಗಾದರೆ ನೀರೊಟ್ಟಿಗೆ ವರ್ತನೆ ಮಾಡಿ ನಮ್ಮ ಖನಿಜ ಆಮ್ಲಗಳು ಹೆಚ್ಚು ಹೈಡ್ರೋಜನ್ಗಳನ್ನು ಉತ್ಪತ್ತಿ ಮಾಡಿ ಸ್ಟ್ರಾಂಗ್ ಆ್ಯಸಿಡ್ಸ್. ನೆಕ್ಸ್ಟ್ ನೀರೊಟ್ಟಿಗೆ ರಿಯಾಕ್ಟ್ ಆಗಿ ನಮ್ಮ ಆರ್ಗಾನಿಕ್ ಆ್ಯಸಿಡ್ಸ್ ಜೈವಿಕ ಆಮ್ಲಗಳೇನಿದಾವಲ್ವಾ ಇವು ಹೆಚ್ಚು ಹೈಡ್ರೋಜನನ್ನು ಉತ್ಪತ್ತಿ ಮಾಡೋದಿಲ್ಲ. ಹಾಗಾಗಿ ಅವು ದಟ್ ಇಸ್ ದುರ್ಬಲ ಆಮ್ಲಗಳು. ಸರ್ ನೆಕ್ಸ್ಟ್ ಹೈಡ್ರಾ ಆಮ್ಲ ಅಂದರೆ ಏನು ಸರ್? ಯಾವ ಆ್ಯಸಿಡಲ್ಲಿ ಎಕ್ಸಾಂಪಲ್ ಕೊಡಿ ನೋಡಿ, HCl, HBr, HCN. ಯಾವ ಆಮ್ಲದಲ್ಲಿ ಆಕ್ಸಿಜನ್ ಇರಲ್ವೋ ನೋಡಿ, ಹೈಡ್ರಾ ಅಂದರೆ ಮತ್ತು ಹೈಡ್ರೋಜನ್ನು. ಯಾವ ಆಮ್ಲದಲ್ಲಿ ಆಕ್ಸಿಜನ್ ಇರಲ್ವೋ ಅದು ಹೈಡ್ರಾ ಆಮ್ಲ ಅಂತ. ಹಾಗಾದ್ರೆ ನೆಕ್ಸ್ಟ್ ಈ ಕೆಳಕಂಡಗಳಲ್ಲಿ ಯಾವುದು ಆಕ್ಸಿ ಆಮ್ಲ? ಹಾಗಾದ್ರೆ ಆಕ್ಸಿ ಆಮ್ಲ ಅಂದ್ರೇನು ಸರ್? ಹೈಡ್ರಾ ಆಮ್ಲ ಅಂದರೆ ಆಕ್ಸಿಜನ್ ಇರಲ್ಲ, ಆಕ್ಸಿ ಆಮ್ಲ ಅಂದರೆ ಹೈಡ್ರೋಜನ್ ಇರಲ್ಲ. ಚೆಂಬು ನೋ. ಹೈಡ್ರಾ ಆಮ್ಲ ಅಂದರೆ ಆಕ್ಸಿಜನ್ ಇರಲ್ಲ, ಆಕ್ಸಿ ಆಮ್ಲ ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಇರುವ ಆಮ್ಲಗಳು ಅಂತ. ಆಕ್ಸಿ ಆಮ್ಲ ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡೂ ಇರತಕ್ಕಂಥ ಆಮ್ಲಗಳಿಗೆ ನಾವೇನಂತ ಕರಿತೀವಿ? ಆಕ್ಸಿ ಆಮ್ಲಗಳು ಅಂತ ಕರಿತೀವಿ. ಸ್ನೇಹಿತರೆ, ಒಟ್ಟು 4 ಟೈಪ್ಸ್ ಆಸಿಡ್ಸ್ ಇದೆ. ಒಂದು ಇನ್ಆರ್ಗ್ಯಾನಿಕ್ ಆಸಿಡ್ಸ್, ಇನ್ನೊಂದು ಆರ್ಗಾನಿಕ್ ಆಸಿಡ್ಸ್, ಇನ್ನೊಂದು ಹೈಡ್ರಾ ಆಸಿಡ್ಸ್, ಇನ್ನೊಂದು ಆಕ್ಸಿ ಆಸಿಡ್ಸ್. ಸೊ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿ ತಗೊಂಡಿದ್ದೀನಿ ನಾನು. ಯಾವುದು? ಇನ್ಆರ್ಗ್ಯಾನಿಕ್ ಆಸಿಡ್ಸ್ ಅಂದರೆ ದಟ್ ಈಸ್ ಮಿನರಲ್ ಆಸಿಡ್ಸ್, ಖನಿಜಯುಕ್ತ ಆಮ್ಲಗಳು. ಇವೆಲ್ಲವೂ ಕೂಡ ನಿರವಯ ಆಮ್ಲಗಳು. ಇವೆಲ್ಲವೂ ಕೂಡ ಲ್ಯಾಬಲ್ಲಿ ರೆಡಿ ಆಗುತ್ತೆ. ಆದರೆ ಒಂದು ನಮ್ಮ HCl ನಮ್ಮ ಜಠರದಲ್ಲಿ ರೆಡಿ ಆಗುತ್ತೆ, ದಟ್ ಈಸ್ ಅಜೈವಿಕ ಆಮ್ಲಗಳು. ಇವೆಲ್ಲವೂ ಕೂಡ ನೀರಲ್ಲಿ ಬ್ಯೂಟಿಫುಲ್ ಆಗಿ ಕರಗಿ ಅತಿ ಹೆಚ್ಚು ಹೈಡ್ರೋಜನ್ ಅಯಾನುಗಳನ್ನು ಅಥವಾ ಹೈಡ್ರೋನಿಯಂ ಅಯಾನುಗಳನ್ನು ಉತ್ಪತ್ತಿ ಮಾಡೋದ್ರಿಂದ ಇವೆಲ್ಲವೂ ಕೂಡ ಸ್ಟ್ರಾಂಗ್ ಆಸಿಡ್ಸ್. ಈ ಸ್ಟ್ರಾಂಗ್ ಆಸಿಡ್ಸ್ಗಳಲ್ಲಿ ಫಸ್ಟ್ ನಾನು HCl ತಗೊಳ್ತೀನಿ ಸ್ನೇಹಿತರೆ. ಈ HCl ಅನ್ನು ಐತಿಹಾಸಿಕವಾಗಿ ದಟ್ ಈಸ್ ಮುರಿಯಾಟಿಕ್ ಆಸಿಡ್ ಅಂತ ಕರಿತೀವಿ. ಇದೇ ಕ್ವಶನ್ ಕೇಳ್ಬೋದು. ನಮ್ಮ ಹೈಡ್ರೋಕ್ಲೋರಿಕ್ ಆಮ್ಲ ಇದೆಯಲ್ವಾ, ನಮ್ಮ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಐತಿಹಾಸಿಕವಾಗಿ ಏನಂತ ಕರಿತೀವಿ ಅಂದರೆ ದಟ್ ಇಸ್ ಮುರಿಯಾಟಿಕ್ ಆಮ್ಲ. ಇದಕ್ಕೆ ಸ್ಪಿರಿಟ್ ಆಫ್ ಸಾಲ್ಟ್ ಅಂತಲೂ ಕೂಡ ಕರಿತೀವಿ.
ಓಕೆ, ಇದು ನಮ್ಮ ಜಠರ ಸ್ರವಿಸೋದ್ರಿಂದ ಇದಕ್ಕೆ ಗ್ಯಾಸ್ಟ್ರಿಕ್ ಆಮ್ಲ ಅಂತಾನು ಕೂಡ ಕರಿತೀವಿ. ನಮ್ಮ ಜಠರದಲ್ಲಿ ಈ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಯಾಕೆ ರಿಲೀಸ್ ಆಗುತ್ತೆ ಏನು ಎಲ್ಲ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಹೇಳ್ತೀನಿ ನಾನು. ಈ HCl ರಿಲೀಸ್ ಆಗೋದ್ರಿಂದನೇ ನಮ್ಮ ಜಠರದಲ್ಲಿ ಪ್ರೋಟೀನ್ ತುಂಬ ಸುಲಭವಾಗಿ ಜೀರ್ಣ ಆಗುತ್ತೆ. ಓಕೆ ಇರಲಿ, ದಟ್ ಈಸ್ ಗ್ಯಾಸ್ಟ್ರಿಕ್ ಆಮ್ಲ ಅಂತ. ಪಿಕ್ಲಿಂಗ್ ಕ್ರಿಯೆ ಅಂತ ಕರಿತೀವಿ. ಪಿಕ್ಲಿಂಗ್ ಅಂದರೆ ಒಂದು ಲೋಹದ ಮೇಲಿರ್ತಕ್ಕಂತಹ ಧೂಳುಗಳನ್ನು ತುಕ್ಕುಗಳನ್ನು ತೆಗಿತಕ್ಕಂಥ ಕಶ್ಮಲಗಳನ್ನು ತೆಗಿತಕ್ಕಂತಹ ಕ್ರಿಯೆಗೆ ಅಂತ ಕರಿತೀವಿ ನಾವು ಪಿಕ್ಲಿಂಗ್ ಕ್ರಿಯೆ ಅಂತ ಕರಿತೀವಿ ಸ್ನೇಹಿತರೆ. ಅದಕ್ಕೆ ಮತ್ತೆ ಕೆಳಗಡೆ ಕೊಟ್ಟಿದ್ದೀನಿ, ತುಕ್ಕನ್ನು ನಿವಾರಿಸಲು ಯಾವುದನ್ನು ಬಳಸ್ತೀವಿ ಅಂದರೆ ನಾವು ಈ ಆಸಿಡನ್ನು ಬಳಸ್ತೀವಿ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, PVC ಪ್ಲಾಸ್ಟಿಕ್. ನಿಮಗೆಲ್ಲರಿಗೂ ಗೊತ್ತು PVC ಇದು ಒಂದು ಪಾಲಿಮರ್ ಅಂಡ್ ಪ್ಲಾಸ್ಟಿಕ್, ಪಾಲಿವಿನೈಲ್ ಕ್ಲೋರೈಡ್. ಇದು ವಿನೈಲ್ ಕ್ಲೋರೈಡ್ ಎಂಬ ಅನೇಕ ಮಾನೋಮರ್ಗಳಿಂದ ಆಗಿರ್ತಕ್ಕಂತಹ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ಗಳ ತಯಾರಿಕೆಯಲ್ಲಿ ನಾವು ಯಾವ ಆಮ್ಲವನ್ನು ಬಳಸ್ತೀವಿ ಅಂದರೆ HCl. ಅನೇಕ ಸತಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ನೆಕ್ಸ್ಟ್ ಜಿಲಾಟಿನ್ ಕಡ್ಡಿ, ಇವುಗಳ ತಯಾರಿಕೆಯಲ್ಲೂ ಕೂಡ ನಾವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸ್ತೀವಿ. ಜವಳಿ ಉದ್ಯಮದಲ್ಲಿಯೂ ಕೂಡ ನಾವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬಳಸ್ತೀವಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಮತ್ತೊಂದು ಆಮ್ಲ ಇದೆ ಸಲ್ಫ್ಯೂರಿಕ್ ಆಮ್ಲ ಅಂತ. ಇದಕ್ಕೆ ಆಯಿಲ್ ಆಫ್ ವಿಟ್ರಿಯಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಸಾಲ್ಟಲ್ಲಿ ವಾಟ್ ಈಸ್ ವಿಟ್ರಿಯಾಲ್ ಅಂತಾನೆ ತಗೊಳ್ತೀನಿ. ವಿಟ್ರಿಯಾಲ್ ಅಂದರೆ ಏನಿಲ್ಲ, ಫಳ ಹೊಳಪನ್ನು ಕೊಡ್ತಕ್ಕಂತಹ ವಸ್ತು. ಈ ಸಲ್ಫ್ಯೂರಿಕ್ ಆಮ್ಲದ ಮೇಲೆ ಸೂರ್ಯನ ಬೆಳಕೆಲ್ಲಾರ ಬಿತ್ತು ಅಂದರೆ ಆ ಸಲ್ಫ್ಯೂರಿಕ್ ಆಮ್ಲ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ಹೊಳೆಯುವ ಎಣ್ಣೆ, ದಟ್ ಈಸ್ ಆಯಿಲ್ ಆಫ್ ವಿಟ್ರಿಯಾಲ್ ಅಂತ ಕರಿತೀವಿ. ವಿಟ್ರಿಯಾಲ್ ಅಂದರೆ ಗ್ಲಾಸ್ ಥರ ಹೊಳಿತಕ್ಕಂಥ ವಸ್ತು ಅಂತ. ಇದನ್ನು ಆಮ್ಲಗಳ ರಾಜ ಅಂತ ಕರಿತೀವಿ. ಈ ಆಸಿಡ್ಗಳ ಕಿಂಗ್ ಇವನು. ಅಷ್ಟೇ ಅಲ್ಲ, ಇದರಿಂದ ಅನೇಕ ರಾಸಾಯನಿಕ ವಸ್ತುಗಳನ್ನು ಉತ್ಪತ್ತಿ ಮಾಡೋದ್ರಿಂದ ರಾಸಾಯನಿಕಗಳ ರಾಜ ಅಂತಲೂ ಕೂಡ ಕರಿತೀವಿ. ಅನೇಕ ಸತಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಬ್ಯಾಟ್ರಿಗಳಲ್ಲಿ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಆಮ್ಲ ಯಾವುದು ಅಂತ ಕೇಳ್ತಾನೆ. ದಟ್ ಈಸ್ ಸಲ್ಫ್ಯೂರಿಕ್ ಆಮ್ಲ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಶುಕ್ರ ಗ್ರಹ ಅತ್ಯಂತ ಹೆಚ್ಚು ಹೊಳೆಯುವ ಗ್ರಹ ಅಂತ ಕರಿತೀವಿ ಅಲ್ವಾ, ಮುಂಜಾನೆಯ ನಕ್ಷತ್ರ ಅಂತ ಕರಿತೀವಿ. ಆದರೆ ಶುಕ್ರ ಗ್ರಹ ಯಾಕೆ ಹೊಳೆಯುತ್ತೆ? ಏನಿಲ್ಲ, ಶುಕ್ರ ಗ್ರಹದ ವಾತಾವರಣದಲ್ಲಿ ಸಲ್ಫ್ಯೂರಿಕ್ ಆಮ್ಲದ ಪ್ರಮಾಣ ಏನಾಗಿದೆ, ಜಾಸ್ತಿ ಇದೆ. ಆ ಶುಕ್ರ ಗ್ರಹದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಆ ಸಲ್ಫ್ಯೂರಿಕ್ ಆಮ್ಲದಲ್ಲಿ ಪ್ರತಿಫಲಿಸಿ ಶುಕ್ರ ಗ್ರಹ ಏನಾಗುತ್ತೆ, ಹೊಳೆಯುತ್ತೆ. ಹಾಗಾಗಿ ಶುಕ್ರ ಗ್ರಹದ ಮೋಡದಲ್ಲಿ ಸಲ್ಫ್ಯೂರಿಕ್ ಆಮ್ಲ ಬೆಳಕಿನ ಜೊತೆಗೆ ಪ್ರತಿಫಲಿಸಿ ಅಲ್ಲಿನ ವಾತಾವರಣ ಹೊಳೆಯೋದ್ರಿಂದ ನಮಗೆ ಶುಕ್ರ ಗ್ರಹ ಅದಕ್ಕೆ ಸ್ವಂತ ಬೆಳಕಿಲ್ದರೂ ಕೂಡ ಹೊಳೆಯುವ ಗ್ರಹ ಅಂತ ಕರಿತೀವಿ. ಹೊಳೆಯೋ ಥರ ಕಾಣ್ತಕ್ಕಂಥ ಗ್ರಹ. ನೆಕ್ಸ್ಟ್ ಕಾಗದ, ಚರ್ಮ, ಬಟ್ಟೆಗಳ ತಯಾರಿಕೆಯಲ್ಲಿ ನಾವು ಸಲ್ಫ್ಯೂರಿಕ್ ಆ್ಯಸಿಡನ್ನು ಯೂಸ್ ಮಾಡ್ತೀವಿ. ಆಟೋಮೊಬೈಲ್ಗಳ ಕಾರ್ಖಾನೆಗಳಲ್ಲಿ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ವಾಟರನ್ನು ಪ್ಯೂರಿಫಿಕೇಷನ್ ಮಾಡಬೇಕಾದ್ರೆ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ನೆಕ್ಸ್ಟ್ ನಮ್ಮ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಶುದ್ಧೀಕರಿಸಬೇಕಾದ್ರೂ ಕೂಡ ನಾವು ದಟ್ ಈಸ್ ಸಲ್ಫ್ಯೂರಿಕ್ ಆಮ್ಲವನ್ನು ಯೂಸ್ ಮಾಡ್ತೀವಿ. ನಾವು ಪೆಟ್ರೋಲಿಯಂ ಏನು ಬಾವಿಗಳಿಂದ ಪೆಟ್ರೋಲಿಯಂ ಕಚ್ಚಾ ತೈಲ ತಗೋತೀವಿ, ಆ ಕಚ್ಚಾ ತೈಲ ಯಾಂತ್ರಿಕ ವಿಧಾನದಿಂದ ಅದರಲ್ಲಿರ್ತಕ್ಕಂಥ ಮರಳುಗಳನ್ನು ಬೇರ್ಪಡಿಸಿ ಅವುಗಳಿಗೆ ಸಲ್ಫ್ಯೂರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡನ್ನು ಆಡ್ ಮಾಡ್ತೀವಿ. ಸಲ್ಫ್ಯೂರಿಕ್ ಆಮ್ಲ ಆ ಪೆಟ್ರೋಲಿಯಮಲ್ಲಿ ಇರ್ತಕ್ಕಂತಹ ಪ್ರತ್ಯಾಮ್ಲೀಯ ಕಶ್ಮಲಗಳನ್ನು ತೆಗೆಯುತ್ತೆ. ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಆ ಪೆಟ್ರೋಲಿಯಂ ಕಚ್ಚಾ ತೈಲದಲ್ಲಿರ್ತಕ್ಕಂಥ ಆಮ್ಲೀಯ ಕಶ್ಮಲಗಳಲ್ಲಿ ತೆಗೆಯುತ್ತೆ. ಅವೆಲ್ಲ ಮುಂದೆ ಕ್ಲಿಯರಿಟಿ ಮಾಡಿಕೊಡ್ತೀನಿ. ಒಟ್ಟಾರೆಯಾಗಿ ಪೆಟ್ರೋಲಿಯಂ ಪ್ಯೂರಿಫಿಕೇಷನಲ್ಲೂ ಕೂಡ ಈ ಆಸಿಡನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನೈಟ್ರಿಕ್ ಆಮ್ಲ, ಅಕ್ವಾ ಪಾರ್ಟಿಸ್, ಸ್ಪಿರಿಟ್ ಆಫ್ ನೈಟ್ರೇ ಅಂತ ಕರಿತೀವಿ. ಏನು ಸರ್ ಅಕ್ವಾ ಪಾರ್ಟಿಸ್ ಅಂದರೆ, ಅಕ್ವಾ ಅಂದರೆ ವಾಟರ್, ಪಾರ್ಟಿಸ್ ಅಂದರೆ ಸ್ಟ್ರಾಂಗ್ ಅಂತ. ಅಂದರೆ ಅತಿ ಹೆಚ್ಚು ಬಲಯುತವನ್ನು ಹೊಂದಿರತಕ್ಕಂಥ ಸ್ಟ್ರಾಂಗೆಸ್ಟ್ ವಾಟರ್ ಅಂತ. ಏನು ಸರ್ ಅತಿ ಹೆಚ್ಚು ಸ್ಟ್ರಾಂಗೆಸ್ಟ್ ವಾಟರ್ ಅಂದರೆ ಅತಿ ಹೆಚ್ಚು ಲೋಹಗಳನ್ನು ತನ್ನಲ್ಲಿ ಕರಗಿಸ್ತಕ್ಕಂತಹ ನಮ್ಮ ಬಂಗಾರ, ಬೆಳ್ಳಿ, ಪ್ಲಾಟಿನಮ್ ಇವುಗಳನ್ನು ಹೊರತುಪಡಿಸಿ ಅತಿ ಹೆಚ್ಚು ಲೋಹಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ತಕ್ಕಂತಹ ಒಂದು ಆಮ್ಲ ಯಾವುದಪ್ಪ ಅಂದರೆ ದಟ್ ಈಸ್ ನೈಟ್ರಿಕ್ ಆಮ್ಲ. ಹಾಗಾಗಿ ಇದಕ್ಕೆ ಅಕ್ವಾ ಪಾರ್ಟಿಸ್ ಆರ್ ಸ್ಪಿರಿಟ್ ಆಫ್ ನೈಟ್ರೇ ಅಂತ ಕರಿತೀವಿ ಸ್ನೇಹಿತರೆ. ಈ ಆಮ್ಲ ನಾವು ಒಂದು ಪ್ರಮಾಣದಲ್ಲಿ 86% ಸಲ್ಫ್ಯೂರಿಕ್ ಆ್ಯಸಿಡ್ ಕಾನ್ಸಂಟ್ರೇಷನ್ ಇದ್ದಾಗ, ಅದರ ಒಂದು ಶೇಕಡಾಂಶ 86%ಗಿಂತ ಹೆಚ್ಚು ದ್ರಾವಣದಲ್ಲಿ ಇದ್ದಾಗ ಈ ಆಮ್ಲ ಹೊಗೆಯ ರೂಪದಲ್ಲಿ ಹೊರಗಡೆ ಬರುತ್ತೆ. ಹೊಗೆ, ದಟ್ ಈಸ್ ಫ್ಯೂಮಿಂಗ್. ಹೊಗೆ ಅಂದರೆ ಫ್ಯೂಮಿಂಗ್. ಹಾಗೆ ಇದಕ್ಕೆ ಫ್ಯೂಮಿಂಗ್ ನೈಟ್ರಿಕ್ ಆಮ್ಲ ಅಂತ ಕರಿತೀವಿ. ಹಾಗಾದರೆ ಫ್ಯೂಮಿಂಗ್ ನೈಟ್ರಿಕ್ ಆಮ್ಲ ಅಂದರೆ 86%ಕ್ಕಿಂತ ಹೆಚ್ಚು ನೈಟ್ರಿಕ್ ಆಮ್ಲವನ್ನು ಹೊಂದಿರತಕ್ಕಂತಹ ದ್ರಾವಣಕ್ಕೆ ನಾವೇನಂತ ಕರಿತೀವಿ, ಫ್ಯೂಮಿಂಗ್ ನೈಟ್ರಿಕ್ ಆಮ್ಲ ಅಂತ ಕರಿತೀವಿ ಸ್ನೇಹಿತರೆ. ಈ ಫ್ಯೂಮಿಂಗ್ ನೈಟ್ರಿಕ್ ಆಮ್ಲ ನಮ್ಮ ನೈಟ್ರಿಕ್ ಆಮ್ಲವನ್ನು ನಾವು ಸ್ಫೋಟಕಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಇದನ್ನು ಆಕ್ಚುಲಿ HCl ಅನ್ನು ಕಂಡುಹಿಡಿದ ವಿಜ್ಞಾನಿ ಗ್ಲಾಬರ್. ನೆಕ್ಸ್ಟ್ ನೈಟ್ರಿಕ್ ಆಮ್ಲವನ್ನು ತಯಾರಿಸಲು ಪ್ರಯೋಗಗಳನ್ನು ಮಾಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಗ್ಲಾಬರ್. ಸೊ ಇದರ ಜೊತೆಗೆ ಮತ್ತೊಂದು 2 ಆಮ್ಲಗಳಿದೆ. ಬೋರಿಕ್ ಆಮ್ಲ, ಇದು ಕೂಡ ನಮ್ಮ ಮಿನರಲ್ಸ್ ಆ್ಯಸಿಡೇ. ಈ ಬೋರಿಕ್ ಆಮ್ಲವನ್ನು ನೋಡಿ ನೆನಪಿಟ್ಕೊಳ್ಳಿ, ನನಗೆ ಬೋರ್ ಆದಾಗ ಕಣ್ಣೀರು ಬರುತ್ತೆ,
ಕಣ್ಣೀರು ಬಂದಾಗ ತೊಳೆಯಲು ಬೋರಿಕ್ ಆಮ್ಲ. ನೆಕ್ಸ್ಟ್ ಪಾಸ್ಪರಿಕ್ ಆಮ್ಲ, ತುಕ್ಕಿನ ಕಲೆಗಳನ್ನು ತೆಗೆಯಲು ಬಳಸ್ತಕ್ಕಂಥ ಆಮ್ಲ, ದಟ್ ಈಸ್ ಪಾಸ್ಪರಿಕ್ ಆಮ್ಲ. ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್. ಎಲ್ಲ ಆಮ್ಲಗಳನ್ನು ಗಾಜಿನ ಬಾಟ್ಲಲ್ಲಿ ಶೇಖರಣೆ ಮಾಡ್ತೀವಿ, ಯಾಕಂದರೆ ಗಾಜು ಆಮ್ಲಗಳ ಜೊತೆಗೆ ಕ್ರಿಯಾಕಾರತ್ವವನ್ನು ಹೊಂದಿರಲ್ಲ. ಆದರೆ ಗಾಜಿನ ಒಟ್ಟಿಗೆ ವರ್ತಿಸುವ ಏಕೈಕ ಆಮ್ಲ ಯಾವುದಪ್ಪ ಅಂದರೆ ದಟ್ ಈಸ್ ಹೈಡ್ರೋಫ್ಲೋರಿಕ್ ಆಮ್ಲ, HF. ಹಾಗಾದರೆ ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಇದು ಗಾಜಿನ ಜೊತೆ ವರ್ತಿಸೋದ್ರಿಂದ ಇದನ್ನು ಯಾವುದರಲ್ಲಿ ಸ್ಟೋರ್ ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್. ಹಾಗಾದರೆ ನಾನು ಪ್ಲಾಸ್ಟಿಕ್ ಅಂತ ಯಾಕೆ ಹಾಕಿದ್ದೀನಿ ಅಂದರೆ, ಹಾಗಾದರೆ ಪ್ಲಾಸ್ಟಿಕ್ನಲ್ಲಿ ಸಂಗ್ರಹಣೆ ಮಾಡುವ ಆಮ್ಲ ಯಾವುದು? ಹೈಡ್ರೋಫ್ಲೋರಿಕ್ ಆಮ್ಲ. ಹೈಡ್ರೋಫ್ಲೋರಿಕ್ ಆಮ್ಲ ಇದೆಯಲ್ವಾ, ಇದು ಗಾಜಿನೊಟ್ಟಿಗೆ ವರ್ತಿಸೋದ್ರಿಂದ ಹೈಡ್ರೋಫ್ಲೋರಿಕ್ ಆಮ್ಲನ ತಗೊಂಡು ಗಾಜಿನ ಮೇಲೆ ವಿವಿಧ ಚಿತ್ರಗಳನ್ನು, ಕಲಾಕೃತಿಗಳನ್ನು ಕೆತ್ತೀವಿ. ಆ ಕಲೆಗೆ ನಾವೇನಂತ ಕರಿತೀವಿ? ಎಚ್ಚಿಂಗ್ ಅಂತ ಕರಿತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಡ್ರಗ್ಸ್ ಅಂಡ್ ಡೈಸ್ಗಳ ತಯಾರಿಕೆಯಲ್ಲಿ ನಾವು ಈ ಹೈಡ್ರೋಫ್ಲೋರಿಕ್ ಆಮ್ಲವನ್ನು ಬಳಸ್ತೀವಿ. ನೆಕ್ಸ್ಟ್ ಇನ್ನೊಂದು ಆಮ್ಲ ಹಾಕೊಂಡಿದ್ದೀನಿ ನಾನು, ರಾಜ್ ಆಮ್ಲ, ಅಕ್ವರ್ಜಿಯಾ ಆರ್ ರಾಯಲ್ ವಾಟರ್. ಸೊ ನಿಮಗೆಲ್ಲ ಗೊತ್ತು HNO3 HCl. ಸೊ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಇದೆಯಲ್ವಾ, ಇವುಗಳ ಮಿಶ್ರಣವೇ ದಟ್ ಈಸ್ ಅಕ್ವರ್ಜಿಯಾ ಅಥವಾ ರಾಜಾಮ್ಲ. ರಾಜಾಮ್ಲ ಅನ್ನೋದು ಹೊಸದಾಗಿ ಇಲ್ಲ, ಅದು ನಾವು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಎರಡು ಆಮ್ಲವನ್ನು ಬೆರೆಸಿ ನಾವೊಂದು ಆಮ್ಲನ ರೆಡಿ ಮಾಡ್ಕೋತೀವಿ. ಆ ಆಮ್ಲಕ್ಕೆ ರಾಜಾಮ್ಲ ಅಂತ ಕರಿತೀವಿ. ಯಾಕೆ ಅಂದರೆ ಅದು ರಾಜಲೋಹಗಳನ್ನು ಕರಗಿಸುವ ಆಮ್ಲ. ಹಾಗಾದರೆ ಈ ರಾಜಾಮ್ಲದಲ್ಲಿ ಅನುಪಾತ ಇದೆಯಲ್ವಾ, HNO3 ಬಂದಿದೆ, HCl 1. ಹಾಗಾದರೆ ಇಲ್ಲಿ HCl ಹತ್ರ 3 ಹಾಕಿ, HNO3 ಹತ್ರ 1 ಹಾಕಿ. ಹಾಗಾದರೆ ನೈಟ್ರಿಕ್ ಆಮ್ಲ 1ರಷ್ಟು, ಹೈಡ್ರೋಕ್ಲೋರಿಕ್ ಆಮ್ಲ 3ರಷ್ಟು ಸೇರಿಸಿ ಪಡೆದ ಒಂದು ಹೊಸ ಆಮ್ಲವೇ ರಾಜಾಮ್ಲ. ಸ್ನೇಹಿತರೆ, ಇದನ್ನು ಇಷ್ಟು ಹಿಂಗೆ ಹೇಳಿದ್ರಲ್ಲ ಸರ್, ಇದರ ಬಗ್ಗೆ ಒಂದು ಸ್ಲೈಡೇ ಬಿಟ್ಟಿದ್ದೀನಿ. ರಾಜಲೋಹಗಳು, ಲೋಹಗಳ ರಾಜ, ಕಂಪ್ಲೀಟ್ ಡೀಟೇಲ್ ಸ್ಟೋರಿ ಇದೆ, ಅದು ಅಪ್ ಟು UPSC ಆ ಸ್ಲೈಡನ್ನು ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಸಿಗತ್ತೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ ನೆಕ್ಸ್ಟ್ ಆಮ್ಲಗಳಿಗೆ ಎಂಟ್ರಿ ಆಗ್ತೀನಿ. ಸ್ನೇಹಿತರೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ದಟ್ ಈಸ್ ಮಿನರಲ್ ಆಸಿಡ್ಸ್ಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಈಗ ದಟ್ ಈಸ್ ಸಿಂಪಲ್ ನಮ್ಮ ಸಾವಯವ ಆಸಿಡ್ಸ್, ದಟ್ ಈಸ್ ಇನ್ಆರ್ಗಾನಿಕ್ ಆಸಿಡ್. ಹಾಗಾದರೆ ಸಾವಯವ ಆಮ್ಲಗಳಂದ್ರೆ ಏನು? ಕಾರ್ಬನ್ನಿಂದ ಆಗಿರ್ತಕ್ಕಂಥ ಆಮ್ಲಗಳು. ಈ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಾರ್ಬನ್ ಅಂಶ ಇರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಕ್ವಶನ್. ಆಮ್ಲಗಳಂದರೆ ಹೈಡ್ರೋಜನ್ ಇರಲೇಬೇಕು. ಹಾಗೆ ಯಾವುದೇ ಆಮ್ಲ ಇರಲಿ ಹೈಡ್ರೋಜನ್ ಇರುತ್ತೆ. ಸಾವಯವ ಆಮ್ಲಗಳಲ್ಲಿ ಇರಲೇಬೇಕಾಗಿರೋ ಧಾತು ಯಾವುದು ಅಂತ ಕೇಳಿಬಿಟ್ರೆ ಕಾರ್ಬನ್. ಯಾಕಂದರೆ ಆರ್ಗಾನಿಕ್ ಆಸಿಡ್ಸ್ ಅನ್ನೋದೇ ಕಾರ್ಬನ್ನಿಂದ ಆಗೋದ್ರಿಂದ, ಹಾಗಾಗಿ ಇಲ್ಲಿ ಕಾರ್ಬನ್ ಈ ಆಸಿಡ್ಸ್ಗಳಲ್ಲಿ ಇರುತ್ತೆ ಸ್ನೇಹಿತರೆ. ಒನ್ ಆಫ್ ದ ಬ್ಯೂಟಿಫುಲ್ ಕ್ವಶನ್. ಹಾಗಾದರೆ ಈ ಆಸಿಡ್ಗಳು ಜೀವಿಗಳಲ್ಲಿ ಉತ್ಪತ್ತಿ ಆಗುತ್ತೆ, ಹಾಗಾಗಿ ಇದಕ್ಕೆ ಜೈವಿಕ ಆಮ್ಲಗಳು ಅಂತ ಕರಿತೀವಿ. ದಟ್ ಈಸ್ ಈ ಆಮ್ಲಗಳಿಗೆ ಇವು ನೀರೊಟ್ಟಿಗೆ ವರ್ತಿಸಿ ಹೆಚ್ಚು H+ ಅಯಾನ್ಗಳನ್ನು ಉತ್ಪತ್ತಿ ಮಾಡೋದಿಲ್ಲ, ಅಂದರೆ ನೀರಲ್ಲಿ ಸಂಪೂರ್ಣವಾಗಿ ಕರಗೋದಿಲ್ಲ. ಹಾಗಾಗಿ ಇವುಗಳಿಗೆ ದುರ್ಬಲ ಆಮ್ಲಗಳು ಅಂತ ಕರಿತೀವಿ. ಆ ಆಮ್ಲಗಳ ಲಿಸ್ಟನ್ನು ಕೊಟ್ಟಿದ್ದೀನಿ. ಫಾರ್ಮಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಕಾರ್ಬನಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಟ್ಯಾನಿಕ್ ಆಮ್ಲ. ಕ್ಲಿಯರ್ ಸ್ನೇಹಿತರೆ? ಕೋಡ್ ಮಾಡಿ ಬ್ಯೂಟಿಫುಲ್. ಕಾಟಲಾ ಅಂತ ಫಿಶ್ ಇದೆ ನೋಡಿ, ಕಾಟಲಾ, ಕಾರ್ಬನಿಕ್, ಟಾರ್ಟಾರಿಕ್. ನೆಕ್ಸ್ಟ್ ಕಾಟಲಾ ಆಟ, ದಟ್ ಈಸ್ FAC ಕಾಟಲಾ ಆಟ. ಓಕೆ, ಮಾಡ್ಕೊಳ್ಳಿ. ಮನವು ನಗುವುದಿರಲು ಗೆಲುವು ಕಾಣದು ಅಂತ. ನಮ್ಮ ಸ್ಕಿಲ್ಲೇ ಬ್ಯೂಟಿಫುಲ್. ಆ ಸ್ಕಿಲ್ ತಗೊಂಡು ನಾವು ಬ್ಯೂಟಿಫುಲ್ ಆಗಿ ಅದನ್ನು ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಪ್ರತಿಯೊಂದು ಆಸಿಡನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಏನು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಮ್ಲಗಳಿದೆಯಲ್ಲ, ಏನು ಜೀವಿಗಳ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆಮ್ಲ ಇದೆಯಲ್ವಾ, ದಿಸ್ ಈಸ್ ಫಾರ್ಮಿಕ್ ಆಮ್ಲ. ಸೊ ಸ್ನೇಹಿತರೆ, ಈ ಫಾರ್ಮಿಕ್ ಆಮ್ಲ ಇದೆಯಲ್ವಾ, ಇದಕ್ಕೆ ಇನ್ನೊಂದು ಹೆಸರು ದಟ್ ಈಸ್ ಮೆಥನೋಯಿಕ್ ಆಮ್ಲ ಅಂತ ಕರಿತೀವಿ. ಮೆಥನೋಯಿಕ್ ಆಮ್ಲ. ಸೊ ನಾನು ಆಲ್ರೆಡಿ ಸ್ಲೈಡಲ್ಲಿ ತೋರಿಸ್ತಾ ಇದ್ದೀನಿ. ಏನು ನೋಡಿ, ಮಾವಿನಕಾಯಿ, ನೀವು ಆರಾಮ್ ಮಾವಿನ ಮರ ಹತ್ತಿರಿ. ಅಯ್ಯೋ, ಮಾವಿನ ಮರ ಹತ್ಬೇಕಾದ್ರೆ ಖುಷಿ ಇರುತ್ತೆ. ಒಂದು 2-3 ಕೆಂಜಿಗ ಕೆಂಪಿರುವೆ ಕಡ್ಬಿಡ್ಲಿ ಅಮ್ಮ ಅಂತ, ಅಯ್ಯೋ ಕೆಂಜಿಗ ಇದ್ದಿಲ್ಲ ಅಂತ ಕೆಳಗಡೆ ಹಾರ್ತೀವಲ್ವಾ. ಸೊ ಸಿಂಪಲ್, ಕೆಂಪು ಇರುವೆಗಳಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು? ಫಾರ್ಮಿಕ್ ಆಮ್ಲ. ನೆನ್ಪಿಟ್ಕೊಳ್ಳೋಕ್ಕೆ ಕೆಂಪು ಪಾಪ ಫಾರ್ಮಿಕ್ ಆಮ್ಲ. ಹಾಗೆ ದಟ್ ಈಸ್ ಕೆಂಪಿ ಫಾರ್ಮಿಕ್ ಆಮ್ಲ. ಅದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಮೆಥನೋಯಿಕ್ ಆಮ್ಲ. ಸೊ ಸ್ನೇಹಿತರೆ, ಹಾಗಾದರೆ ನಮ್ಮ ಮಾವಿನ ಮರಗಳ ಮೇಲೆ ಯಾಕೆ ಈ ಆಮ್ಲ ಅಂದರೆ ಈ ಕೆಂಜಿಗ ಇರುತ್ತೆ? ಯಾಕೆ ಕೆಂಜಿಗ ಇರುತ್ತೆ ಅಂದರೆ, ಕೆಂಜಿಗದಲ್ಲಿ ಫಾರ್ಮಿಕ್ ಆಮ್ಲ ಇದೆ. ಹಾಗಾದರೆ ಆ ಫಾರ್ಮಿಕ್ ಆಮ್ಲವನ್ನು ಹೊಂದಿರತಕ್ಕಂಥ ಕೆಂಜಿಗ ಆ ಹಣ್ಣಿನ ಮೇಲೆ ಓಡಾಡ್ತಾ ಇದ್ದರೆ ಹಣ್ಣು ಅಷ್ಟು ಸುಲಭವಾಗಿ ಕೊಳೆಯಲ್ಲ. ಯಾಕೆ ಸಾರ್? ಹಣ್ಣು ಕೊಳೆಯದಂತೆ
ಕೆಂಜಿಗೆ ಏನಾದ್ರೆ ಕಾಪಾಡತ್ತಾ? ನೋ. ಕೆಂಜಿಗೆದಲ್ಲಿ ಆ ಕೆಂಪು ಇರುವಲ್ಲಿರ್ತಕ್ಕಂಥ ಆಮ್ಲ ಫಾರ್ಮಿಕ್ ಆಮ್ಲ. ಫಾರ್ಮಿಕ್ ಆಮ್ಲ ಹಣ್ಣನ್ನು ಸಂರಕ್ಷಣೆ ಮಾಡುವ ಆಮ್ಲವಾಗಿದೆ ಸ್ನೇಹಿತರೆ. ಕೇಳ್ಬೋದಾ? ಹಣ್ಣನ್ನು ಸಂರಕ್ಷಣೆ ಮಾಡುವ ಆಮ್ಲ ಯಾವುದು? ಫಾರ್ಮಿಕ್ ಆಮ್ಲ. ನೆಕ್ಸ್ಟ್ ಕೆಂಪು ಇರುವೆಗಳಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು? ಫಾರ್ಮಿಕ್ ಆಮ್ಲ. ಆಪ್ಷನ್ಲಿ ಫಾರ್ಮಿಕ್ ಆಮ್ಲ ಇಲ್ಲ ಅಂದರೆ ಇನ್ನೊಂದು ಹೆಸರಿದೆ, ದಟ್ ಇಸ್ ಮೆಥನೋಯಿಕ್ ಆಮ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ತುರ್ಕೆ ಗಿಡ ಇದೆಯಲ್ವಾ, ಆ ತುರ್ಕೆ ಗಿಡದಲ್ಲೂ ಕೂಡ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು? ಮೆಥನೋಯಿಕ್ ಆಮ್ಲ ಆರ್ ಫಾರ್ಮಿಕ್ ಆಮ್ಲ. ಎಲ್ಲರ ತುರ್ಕೆ ಗಿಡ ಎಲ್ಲರ ಕಡಿಯಕ್ಕೆ ಹತ್ತಿತು ಅಂದರೆ ಅಯ್ಯೋ ಆಸಿಡಿಂದ ಕಡಿತಾ ಇದೆ, ನಾವು ಬೇಸ್ ಹಾಕಿ ತೊಳೆದ್ರೆ ಆ ಕಡ್ತಾ ಹೋಗತ್ತೆ. ಅವೆಲ್ಲ ಮುಂದಕ್ಕೆ ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಅಸಿಟಿಕ್ ಆಮ್ಲ. ಓಕೆ, ವೀಕೆಸ್ಟ್ ಆಸಿಡ್, ಇದು ಅತ್ಯಂತ ದುರ್ಬಲ ಆಮ್ಲ. ಇದಕ್ಕೆ ಎಥನೋಯಿಕ್ ಆಮ್ಲ ಅಂತ ಕರಿತೀವಿ ನಾವು. ಅಸಿಟಿಕ್ ಆಮ್ಲಕ್ಕೆ ಇನ್ನೊಂದು ಹೆಸರು ಎಥನೋಯಿಕ್ ಆಮ್ಲ. ಈ ಅಸಿಟಿಕ್ ಆಮ್ಲವನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ವಿನೇಗರ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತೀವಿ. ದಟ್ ಇಸ್ 5ರಿಂದ 8% ಅಸಿಟಿಕ್ ಆಮ್ಲವನ್ನು ಅಥವಾ ಅಸಿಟಿಕ್ ಆಮ್ಲದ ದ್ರಾವಣಕ್ಕೆ ನಾವೇನಂತ ಕರಿತೀವಿ? ವಿನೇಗರ್ ಅಂತ ಕರಿತೀವಿ. ಆ ವಿನೇಗರ್ಗಳ ತಯಾರಿಕೆಯಲ್ಲಿ ನಾವು ಯಾವ ಆಮ್ಲವನ್ನು ಬಳಸ್ತೀವಿ ಅಂದರೆ ದಟ್ ಇಸ್ ಅಸಿಟಿಕ್ ಆಮ್ಲವನ್ನು ಬಳಸ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ನಮ್ಮ ನೈಲ್ ಪಾಲಿಶ್ ರಿಮೂವರ್, ನೆಕ್ಸ್ಟ್ ಆಮೇಲೆ ಮೊಬೈಲಿನ ಮೇಲ್ಗಡೆ ಇರ್ತಕ್ಕಂಥ ಕೊಳೆಯನ್ನು ತೆಗಿತಕ್ಕಂಥ ಅಸಿಟೋನ್ ಇದೆಯಲ್ವಾ, ಆ ಅಸಿಟೋನ್ಗಳ ತಯಾರಿಕೆಯಲ್ಲಿಯೂ ಕೂಡ ನಾವು ಏನನ್ನು ಯೂಸ್ ಮಾಡ್ತೀವಿ? ಅಸಿಟಿಕ್ ಆಮ್ಲ. ಅಲ್ಲಿ ನೋಡಿ ಬ್ಯೂಟಿಫುಲ್, ಅಸಿಟೋನ್ಗಳ ತಯಾರಿಕೆಯಲ್ಲಿ ಯಾವ ಆಮ್ಲವನ್ನು ಬಳಸ್ತೀವಿ ಅಂದರೆ ದಟ್ ಈಸ್ ಅಸಿಟಿಕ್ ಆಮ್ಲ. ಹಾಗಾದರೆ ಅಸಿಟೋನ್ ಒರ್ಸಿ ಅಂತ ನೈಲ್ ಪಾಲಿಶ್ ಅವೆಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಸಿಟ್ರಿಕ್ ಆಮ್ಲ. ಮೊನ್ನೆ ಆರಾಮ್ PSL ಬಂದಿರತಕ್ಕಂಥದ್ದು. ನಾವು ಆಲ್ರೆಡಿ ಕ್ವಶನನ್ನು ಅನೇಕ ಸತಿ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ. ಸಿಟ್ರಿಕ್ ಆಮ್ಲ ವಿಟಮಿನ್ ಸಿ ಅನ್ನು ಹೊಂದಿರತಕ್ಕಂತಹ ಆಮ್ಲ ಸಿಟ್ರಿಕ್ ಆಮ್ಲ. ಇದಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರು ಆಸ್ಕಾರ್ಬಿಕ್ ಆಮ್ಲ. ಹಾಗಾದರೆ ಆಸ್ಕಾರ್ಬಿಕ್ ಆಮ್ಲ, ಸಿಟ್ರಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ? ಆ ಹಣ್ಣುಗಳದ್ದು ಬ್ಯೂಟಿಫುಲ್ ಚಿತ್ರನೇ ಕೊಟ್ಟಿದ್ದೀನಿ ಸರ್. ನಿಂಬೆ ಹಣ್ಣಲ್ಲಿ ಇದೆ ಸರ್, ಕಿತ್ತಳೆ ಹಣ್ಣಲ್ಲಿ ಇದೆ. ಸೊ ಈ ಥರ ಏನು ಹುಳಿಯನ್ನು ಹೊಂದಿರತಕ್ಕಂಥ ಹಣ್ಣುಗಳಲ್ಲಿ ಸಾಮಾನ್ಯವಾಗಿ ಯಾವ ಆಮ್ಲ ಇರುತ್ತೆ? ಆಸ್ಕಾರ್ಬಿಕ್ ಆರ್ ಸಿಟ್ರಿಕ್ ಆಮ್ಲ. ಅತಿ ಹೆಚ್ಚು ಸಿಟ್ರಿಕ್ ಆಮ್ಲವನ್ನು ಹೊಂದಿರತಕ್ಕಂಥ ವಸ್ತು ಯಾವುದು? ದಟ್ ಇಸ್ ಹಣ್ಣು ಯಾವುದು ಅಂದರೆ ದಟ್ ಇಸ್ ನೆಲ್ಲಿಕಾಯಿ. ನೆಲ್ಲಿಕಾಯಿನ ನಾವು ಹಿಂದಿಯಲ್ಲಿ ಮೋಸ್ಟ್ಲಿ ಆಮ್ಲ ಅಂತಲೂ ಕೂಡ ಕರಿತೀವಿ ನಾವು ಇಂಗ್ಲೀಷಲ್ಲಿ, ದಟ್ ಇಸ್ ಆಮ್ಲ. ಹಾಗಾಗಿ ನೆಲ್ಲಿಕಾಯಿ ಇದೆಯಲ್ವಾ, ನೆಲ್ಲಿಕಾಯಿ ಅತಿ ಹೆಚ್ಚು ಸಿಟ್ರಿಕ್ ಆಮ್ಲ ಆರ್ ಆಸ್ಕಾರ್ಬಿಕ್ ಆಮ್ಲ ಅಥವಾ ವಿಟಮಿನ್ ಸಿ ಅನ್ನು ಹೊಂದಿರತಕ್ಕಂತಹ ವಸ್ತು ಸ್ನೇಹಿತರೆ. ಸೊ ನೆಕ್ಸ್ಟ್ ಆಕ್ಸಾಲಿಕ್ ಆಮ್ಲ. ಸೊ ಸಿಂಪಲ್, ಆಕ್ಸಾಲಿಕ್ ಆಮ್ಲ ಇದು ಟೊಮ್ಯಾಟೊ ಹಣ್ಣುಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಪ್ರಮುಖವಾಗಿ ಟೊಮ್ಯಾಟೊ ಹಣ್ಣುಗಳಲ್ಲಿ ಕಂಡುಬರ್ತಕ್ಕಂಥ ಆಮ್ಲ. ನಾವು ಆಲ್ರೆಡಿ ಹೇಳಿದ್ದೀನಿ, ಆಕ್ಸಾಲಿಕ್ ಟೊಮ್ಯಾಟೊ ಹಣ್ಣು ತಿನ್ನೋದ್ರ ಮೂಲಕ ನಮ್ಮ ದೇಹಕ್ಕೆ ಆಕ್ಸಾಲಿಕ್ ಆಮ್ಲ ಬರುತ್ತೆ. ಆ ಆಮ್ಲ ರಕ್ತದ ಮೂಲಕ ಹರಿಬೇಕಾದ್ರೆ ಸೊ ರಕ್ತದಲ್ಲಿ ದಟ್ ಇಸ್ ಕ್ಯಾಲ್ಸಿಯಂ ಇರುತ್ತೆ. ಆ ಕ್ಯಾಲ್ಸಿಯಂ ರಕ್ತ ಹೆಪ್ಪುಗೊಳಿಸಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆ ಕ್ಯಾಲ್ಸಿಯಂ ಜೊತೆಗೆ ಈ ಆಕ್ಸಾಲಿಕ್ ಆಮ್ಲ ಸೇರಿ ಕ್ಯಾಲ್ಸಿಯಂ ಆಕ್ಸಾಲೇಟ್ ಆಗುತ್ತೆ. ಆ ಕ್ಯಾಲ್ಸಿಯಂ ಆಕ್ಸಾಲೇಟ್ ಈ ರಕ್ತದಲ್ಲಿರ್ತಕ್ಕಂತಹ ಅಶುದ್ಧತೆಯನ್ನು ಸಪ್ರೇಟ್ ಮಾಡ್ತಕ್ಕಂತಹ ಕಿಡ್ನಿ ಇದೆಯಲ್ವಾ, ಕಿಡ್ನಿಯಲ್ಲಿ ಒಂದು ಕಡೆ ಕೂರ್ತಾ ಕಲ್ಲಾಗತ್ತೆ. ಆ ಕಲ್ಲಿಗೆ ನಾವು ಕಿಡ್ನಿ ಕಲ್, ದಟ್ ಇಸ್ ಕಿಡ್ನಿ ಸ್ಟೋನ್ ಅಂತ ಕರಿತೀವಿ. ಕಿಡ್ನಿ ಸ್ಟೋನಲ್ಲಿ ಏನಿರುತ್ತೆ? ಕ್ಯಾಲ್ಸಿಯಂ ಆಕ್ಸಾಲೇಟ್. ಆ ಸ್ಟೋನ್ ಹೊಡಿಲಿಕ್ಕೆ ಸ್ಟೋನಿಗೆ ಲಿಥೋ ಅಂತ ಕರಿತೀವಿ. ಲಿಥೋವನ್ನು ಹೊಡಿಲಿಕ್ಕೆ ಟ್ರಿಪ್ಸಿ. ಹಾಗಾದರೆ ಕಿಡ್ನಿಯಲ್ಲಿ ಇರ್ತಕ್ಕಂಥ ಕಲ್ಲುಗಳನ್ನು ಪುಡಿ ಮಾಡ್ತಕ್ಕಂತಹ ಚಿಕಿತ್ಸೆಗೆ ಏನಂತ ಕರಿತೀವಿ? ಲಿಥೋ ಟ್ರಿಪ್ಸಿ ಅಂತ ಕರಿತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ನಮ್ಮ ಆಕ್ಸಾಲಿಕ್ ಆಮ್ಲವನ್ನು ಬಟ್ಟೆಗಳ ಮೇಲಿರ್ತಕ್ಕಂಥ ಬಣ್ಣಗಳನ್ನು ಕೂರಿಸಲಿಕ್ಕೆ ಬಳಸ್ತೀವಿ, ಚರ್ಮ ಬ್ಲೀಚ್ ಮಾಡೋಕ್ಕೆ ಬಳಸ್ತೀವಿ. ನೆಕ್ಸ್ಟ್ ಬಟ್ಟೆ ಮೇಲೆ ಇರ್ತಕ್ಕಂಥ ಇಂಕು ಕಲೆಗಳನ್ನು ತೆಗಿಲಿಕ್ಕೆ, ಬಟ್ಟೆ ಮೇಲೆ ಇಂಕು ಕಲೆ ಇತ್ತು ಅಂದರೆ ನಾವು ಟೊಮಾಟೊ ಹಣ್ಣು ಹಚ್ಚಿದರೆ ಹೋಗುತ್ತೆ. ಮುಖಕ್ಕೆ ಟೊಮಾಟೊ ಹಣ್ಣು ಹಚ್ಕೊಂಡು 10 ನಿಮಿಷ ಬಿಟ್ಟು ತೊಳೆದ್ರೆ ಮುಖದ ಗ್ಲೋವಿಂಗ್ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇದು ಆಕ್ಸಾಲಿಕ್ ಆಮ್ಲ. ಸೊ ನೆಕ್ಸ್ಟ್ ಟಾರ್ಟಾರಿಕ್ ಆಮ್ಲ. ಟರ್ ಅಂತ ಬಾಯಲ್ಲಿ ಜೊಲ್ಲನ್ನು ಉತ್ಪತ್ತಿ ಮಾಡ್ತಕ್ಕಂಥ ಆಮ್ಲ. ನಾವು ಬಿ ಎಡ್ ಮಾಡಬೇಕಾದ್ರೆ, ನಮ್ಮ ಎದುರುಗಡೆ ಕ್ಲಾಸ್ ಮಾಡಬೇಕಾದ್ರೆ ನಮ್ಮದೊಂದು ಬ್ಯೂಟಿಫುಲ್ ನಾವು ಟ್ರೈನಿಂಗ್ ಇರ್ತಕ್ಕಂಥ ಕಾಲೇಜ್ ಸುತ್ತಲ ಹುಣಸೆ ಹಣ್ಣು ಮರ, ಅವ್ರದ್ದು ಪಾಠ ಸ್ವಲ್ಪ ಡಿಸ್ಟರ್ಬ್ ಆಗಲಿ ಅಂತ ಈ ಕಡೆ ಹುಣಸೆ ಹಣ್ಣು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಯಾಕಂದರೆ ಹುಣಸೆ ಹಣ್ಣು ತಿಂತಿದ್ದೀವಿ ಅಂದರೆ ಬಾಯಲ್ಲಿ ಏನು ಬರೋದು? ಜೊಲ್ಲು ಬರೋದು. ಸೊ ಸಿಂಪಲ್, ಆ ಜೊಲ್ಲನ್ನು ತರ್ತಕ್ಕಂಥ ಬ್ಯೂಟಿಫುಲ್ ಆಮ್ಲ ಯಾವುದಪ್ಪ ಅಂದರೆ ಟಾರ್ಟಾರಿಕ್ ಆಮ್ಲ ಸ್ನೇಹಿತರೆ. ಹಾಗೆ ಹುಣಸೆ ಹಣ್ಣಲ್ಲಿ ಕಂಡು ಬರ್ತಕ್ಕಂಥದ್ದು, ಕಾಯಿ ಹಣ್ಣಲ್ಲ, ಮಾವಿನ ಕಾಯಲ್ಲಿ ಕಂಡು ಬರ್ತಕ್ಕಂಥದ್ದು, ದ್ರಾಕ್ಷಿ ಹಣ್ಣಲ್ಲಿ ಕಂಡು ಬರ್ತಕ್ಕಂಥದ್ದು ಟಾರ್ಟಾರಿಕ್ ಆಮ್ಲ. ಸೊ ನೆಕ್ಸ್ಟ್ ಕಾರ್ಬೋನಿಕ್ ಆಮ್ಲ. ಈ ನೋಡಿ, ಇವೆಲ್ಲ ಕೂಲ್ ಡ್ರಿಂಕ್ಸ್ ಇದೆಯಲ್ವಾ, ಈ ಕೂಲ್ ಡ್ರಿಂಕ್ಸ್ ಅಂದರೆ ದಟ್ ಈಸ್ ನೊರೆಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಯಾವುದಾದ್ರೂ ಡ್ರಿಂಕ್ಸ್ ಸರ್, ಬಿಯರ್ ಸರ್, ಯಾವುದಾದ್ರು ಇರಲಿ, ಅವುಗಳಲ್ಲಿ ನೀರು ಅಂಡ್ ಅದರ ಫಾರ್ಮುಲಾ ಇರುತ್ತೆ, ನೀರು ಅಂಡ್ ಅದರ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅದರೊಳಗಡೆ ಕಾರ್ಬನ್ ಡೈಆಕ್ಸೈಡ್ ಕಳಿಸ್ಬಿಟ್ರೆ, ಆಲ್ರೆಡಿ ಹೇಳಿದ್ದೀನಿ, ಕಾರ್ಬನ್ ಡೈಆಕ್ಸೈಡ್
ಆಮ್ಲೀಯ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅನ್ನು ನೀರಲ್ಲಿ ಕಳಿಸ್ಬಿಟ್ರೆ ಆಮ್ಲ ಆಗ್ಬಿಡತ್ತೆ, ದಟ್ ಈಸ್ ಕಾರ್ಬೋನಿಕ್ ಆಮ್ಲ. ಸೊ ಸ್ನೇಹಿತರೆ, ಸೊ ಸಿಂಪಲ್, ಈ ಕೂಲ್ ಡ್ರಿಂಕ್ಸ್ಗಳನ್ನು ಪ್ರಿಸರ್ವ್ ಮಾಡಲಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ ಆಸಿಡ್ ಬೇಕಲ್ವಾ, ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಫಿಲ್ ಮಾಡ್ತಾರೆ. ಫಿಲ್ ಮಾಡಿದಾಗ ಅದು ವಾಟರ್ ಒಟ್ಟಿಗೆ ರಿಯಾಕ್ಟ್ ಆಗಿಬಿಟ್ಟು ದಟ್ ಈಸ್ ಕಾರ್ಬೋನಿಕ್ ಆಮ್ಲ. ಹಾಗೆ ಕಾರ್ಬೋನಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ ಅಂದರೆ, ಸೊ ಸಿಂಪಲ್, ಇಂತಹ ಕೂಲ್ ಡ್ರಿಂಕ್ಸ್ಗಳನ್ನು, ನೊರೆಯನ್ನು ಕೊಡ್ತಕ್ಕಂತಹ ಉತ್ಪನ್ನಗಳನ್ನು ಸಂರಕ್ಷಣೆ ಮಾಡಲು ಬಳಸ್ತಕ್ಕಂಥ ಆಮ್ಲ ಯಾವುದು? ಕಾರ್ಬೋನಿಕ್ ಆಮ್ಲ. ನಾವು ಆ ಗ್ಯಾಸ್ ಬಾಟಲ್ನ ತೆಗೆದ ತಕ್ಷಣ ಕಾರ್ಬನ್ ಡೈಆಕ್ಸೈಡ್ ಬುಸ್ ಅಂತ ಗ್ಯಾಸ್ ಬರುತ್ತೆ ಸ್ನೇಹಿತರೆ, ಇದು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಲ್ಯಾಕ್ಟಿಕ್ ಆಮ್ಲ. ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ? ಯೋಚನೆ ಮಾಡಿ. ಹಾಲು, ಚೆಂಬು ಇಸ್ ರೆಡಿ. ಹಾಲಲ್ಲಿ ಲ್ಯಾಕ್ಟೋಸ್ ಇರುತ್ತೆ ಆ್ಯಂಡ್ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ. ಈ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿಯಾ ಹಾಲಲ್ಲಿರ್ತಕ್ಕಂತಹ ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆಮ್ಲವನ್ನಾಗಿ ಪರಿವರ್ತನೆ ಮಾಡುತ್ತೆ. ಅವಾಗ ಲ್ಯಾಕ್ಟಿಕ್ ಆಮ್ಲ ಆಗಿ ಪರಿವರ್ತನೆ ಆದಾಗ ಹಾಲು ಹಾಲಾಗಿರಲ್ಲ, ಹುಳಿಯಾಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಮೊಸರು ಅಲ್ವಾ. ಹಾಗಾದರೆ ಲ್ಯಾಕ್ಟಿಕ್ ಆಮ್ಲ ಈ ಕೆಳಕಂಡ ಯಾವ ವಸ್ತುವಿನಲ್ಲಿ ಇರುತ್ತದೆ? ಆಪ್ಷನ್ ಎ ಹಾಲು, ಆಪ್ಷನ್ ಡಿ ಮೊಸರು. ವಿಚ್ ಇಸ್ ದ ರೈಟ್ ಆನ್ಸರ್? ಮೊಸರು ಇಸ್ ದ ರೈಟ್ ಆನ್ಸರ್. ನಾವು ಹಾಲಿನಲ್ಲಿರುವ ಆಮ್ಲ, ಎಸ್, ಹಾಲನ್ನು ಮೊಸರನ್ನಾಗಿ ಮಾಡ್ತಕ್ಕಂತಹ ಆಮ್ಲ, ಅದಕ್ಕೆ ಮಿಲ್ಕ್ ಆ್ಯಸಿಡ್ ಅಂತಲೂ ಕೂಡ ಇದನ್ನು ನಾವು ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ದಟ್ ಇಸ್ ಮ್ಯಾಲಿಕ್ ಆಮ್ಲ. ಮ್ಯಾಲಿಕ್ ದಟ್ ಇಸ್ ಸೇಬೆ ಹಣ್ಣು, ಕಳಂಗಡಿ ಹಣ್ಣು, ಇವುಗಳಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಮ್ಯಾಲಿಕ್ ಆಮ್ಲ. ಟ್ಯಾನಿಕ್ ಆಮ್ಲ, ಟಾನಿಕ್ ನೋಡಿ, ಟಾನಿಕ್, ವೈನ್ ಟಾನಿಕ್, ಕಾಫಿ, ಟೀ, ಇವುಗಳಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು ಅಂದರೆ ದಟ್ ಈಸ್ ಟ್ಯಾನಿಕ್ ಆಮ್ಲ. ಇದು ರಕ್ತ ಹೆಪ್ಪುಗಟ್ಟಲು ಪ್ರಚೋದನೆ ಮಾಡುತ್ತೆ, ಬಿ ಪಿಯನ್ನು ಏನು ಮಾಡುತ್ತೆ? ಕಂಟ್ರೋಲ್ ಮಾಡ್ತಕ್ಕಂಥ ಆಮ್ಲ ಟ್ಯಾನಿಕ್ ಆಮ್ಲ ಸ್ನೇಹಿತರೆ. ಸೊ ಕೊನೆಯಲ್ಲಿ ಪಿ ಹೆಚ್, ಸಿಂಪಲ್, ಈ ಪಿ ಹೆಚ್ ಪವರ್ ಆಫ್ ಹೈಡ್ರೋಜನ್, ದಟ್ ಈಸ್ ಜರ್ಮನ್ ಭಾಷೆಯಲ್ಲಿ ದಟ್ ಈಸ್ ಪವರ್, ಪೊಟೆನ್ಸ್ ಅಂತ, ಪೊಟೆನ್ಸ್ ಆಫ್ ಹೈಡ್ರೋಜನ್. ಹಾಗೆ ಪವರ್ ಆಫ್ ಹೈಡ್ರೋಜನನ್ನು ಒಂದು ಪವರ್ನ ಆಧಾರದ ಮೇಲೆ ನಾವು ಹೈಡ್ರೋಜನ್ ಜಾಸ್ತಿ ಇತ್ತು ಆಮ್ಲ, ಹೈಡ್ರೋಜನ್ ಕಡಿಮೆ ಇತ್ತು ದಟ್ ಈಸ್ ಪ್ರತ್ಯಾಮ್ಲ ಅಂತ ಡಿಸೈಡ್ ಮಾಡ್ತೀವಿ. ಈ ಒಂದು ಪಿ ಹೆಚ್ ಸ್ಕೇಲನ್ನು ಪ್ರಪೋಸ್ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಸೊರೆನ್ಸನ್ ಅಂತ. ಹಾಗಾದರೆ ಸೊರೆನ್ಸನ್ ಅಂತಕ್ಕಂತಹ ವಿಜ್ಞಾನಿ ಈ ಪಿ ಹೆಚ್ ಸ್ಕೇಲನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ದ. ಇವನೇನು ಹೇಳ್ದ? ನಂಬರ್ ತಗೊಂಡ, ದಟ್ ಇಸ್ 0 to 14 ಅಂತ. 0ರಿಂದ 14 ನಂಬರ್ ತಗೊಂಡ, ಅದನ್ನು ಹಾಫ್ ಮಾಡ್ದ 0 to 7, 7 to 14. ಹಾಗಾದರೆ 0ರಿಂದ 7, 7ರಿಂದ 14. ಹಾಗಾದರೆ 0 ಮತ್ತು 14ರ ಮಧ್ಯದ ನಂಬರ್ ಯಾವುದು? 7. 7ಅನ್ನು ಏನಂತ ಹೇಳ್ದ ಅವನು? ತಟಸ್ಥ ಅಂತ ಹೇಳ್ದ. ಹಾಗಾದರೆ 7 ಪಿ ಹೆಚ್ ಇದ್ದರೆ ಅದು ತಟಸ್ಥ, ಅದು ಆಮ್ಲನೂ ಅಲ್ಲ, ಅದು ಪ್ರತ್ಯಾಮ್ಲನೂ ಅಲ್ಲ. 7ಕ್ಕಿಂತ ಕಡಿಮೆ ಆದಂಗೆ ಹೈಡ್ರೋಜನ್ ಪ್ರಮಾಣ ಏನಾಗ್ತಾ ಇರತ್ತೆ? ಜಾಸ್ತಿ ಆಗತ್ತೆ. ಆಮ್ಲೀಯ ಗುಣನೂ ಕೂಡ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗತ್ತೆ. ಸೊ ಸಿಂಪಲ್, ಸುಡುವ ವಸ್ತು ಯಾವುದು? ಹೈಡ್ರೋಜನ್. ಹೈಡ್ರೋಜನ್ ಜಾಸ್ತಿ ಆದಷ್ಟು ಆಮ್ಲ ಏನಾಗ್ತದೆ? ಸುಡ್ತಾ ಹೋಗುತ್ತೆ. ಸುಟ್ಟಂಗೆ ನಾವೇನಂತ ಹೇಳ್ತೀವಿ? ಸ್ಟ್ರಾಂಗ್ ಆ್ಯಸಿಡ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ 7 ತಟಸ್ಥ, 6 ಆಮ್ಲ, 5 ಅದಕ್ಕಿಂತ ಸ್ಟ್ರಾಂಗ್ ಆಮ್ಲ, 4 ಅದಕ್ಕಿಂತನೂ ಸ್ಟ್ರಾಂಗ್ ಆಮ್ಲ, 1 ಅವುಗಳಿಗಿಂತನೂ ಸ್ಟ್ರಾಂಗ್ ಆಮ್ಲ, 0 ಭಯಂಕರ ಸ್ಟ್ರಾಂಗ್ ಆ್ಯಸಿಡ್. ಹಾಗಾದರೆ ಅತ್ಯಂತ ಪ್ರಬಲ ಆಮ್ಲ 0. ವೈ ಅತಿ ಹೆಚ್ಚು ಹೈಡ್ರೋಜನನ್ನು ಹೊಂದಿರತಕ್ಕಂತಹ ಆಮ್ಲ ಅಂತ. ಹಾಗೆ 7ಕ್ಕಿಂತ ಈ ಕಡೆ ಹೋದ ಹಾಗೆ ಹೈಡ್ರೋಜನ್ ಅಯಾನುಗಳ ಪ್ರಮಾಣ ಕಡಿಮೆ ಆಗ್ತಾ ಹೈಡ್ರಾಕ್ಸೈಡ್ OH ಅಯಾನುಗಳ ಪ್ರಮಾಣ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ 7ಕ್ಕಿಂತ ಈ ಕಡೆ 0 ಕಡೆ ಬಂದ ಹಾಗೆ ಹೈಡ್ರೋಜನ್ ಪ್ರಮಾಣ ಜಾಸ್ತಿ ಆಗತ್ತೆ, ಹೈಡ್ರಾಕ್ಸೈಡ್ ಪ್ರಮಾಣ ಕಡಿಮೆ ಆಗತ್ತೆ. ನೆಕ್ಸ್ಟ್ 7ಕ್ಕಿಂತ 14ರ ಕಡೆ ಬಂದ ಹಾಗೆ ಹೈಡ್ರಾಕ್ಸೈಡ್ ಪ್ರಮಾಣ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗತ್ತೆ, ಹೈಡ್ರೋಜನ್ ಪ್ರಮಾಣ ಏನಾಗ್ತಾ ಇರುತ್ತೆ? ಕಡಿಮೆ ಆಗತ್ತೆ. ಹಾಗಾದರೆ ದುರ್ಬಲ ಆಮ್ಲ ಅಂದರೆ ದಟ್ ಈಸ್ ಪ್ರಬಲ ಆಮ್ಲ ಅಂದರೆ ಅತಿ ಹೆಚ್ಚು ಹೈಡ್ರೋಜನ್ಗಳನ್ನು ಹೊಂದಿದೆ, ಕಡಿಮೆ ಹೈಡ್ರಾಕ್ಸೈಡನ್ನು ಹೊಂದಿದೆ ಅಂತ. ಸೊ ನೆಕ್ಸ್ಟ್ ಪ್ರಬಲ ಪ್ರತ್ಯಾಮ್ಲ ಅಂದರೆ ತುಂಬ ಕಡಿಮೆ ಹೈಡ್ರೋಜನನ್ನು ಹೊಂದಿದೆ, ಹೆಚ್ಚು ಹೈಡ್ರಾಕ್ಸೈಡ್ ಅಯಾನುಗಳನ್ನು ಹೊಂದಿದೆ ಅಂತ ಸ್ನೇಹಿತರೆ. ಇಲ್ಲಿ ನಾನು ಕೆಲವೊಂದು ಚಾರ್ಟನ್ನು ಕೊಟ್ಕೊಂಡಿದ್ದೀನಿ. 7ರಿಂದ 7.8 ಈ ಪಿ ಹೆಚ್ಚಲ್ಲಿ ನಮ್ಮ ದೇಹ ಕೆಲಸ ಮಾಡುತ್ತೆ. ಹಾಗಾದರೆ ನಮ್ಮ ದೇಹ ಆಮ್ಲೀಯ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತೋ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತೋ ಅಂದರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಎರಡೂ ಮಾಧ್ಯಮಗಳು ನಮ್ಮ ದೇಹದಲ್ಲಿ ಸೃಷ್ಟಿ ಆಗ್ತಾ ಇರುತ್ತೆ. ಆದರೆ ಓವರ್ ಆಲ್ ಬ್ಯಾಲೆನ್ಸ್ ನಮ್ಮ ದೇಹ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅವರ್ ಬಾಡಿ 7 to 7.8 ಪಿ ಹೆಚ್ಚಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ಸೆಕೆಂಡ್ ಕೊಟ್ಟಿದ್ದೀನಿ ನಾನು 5.8 to 7.4. ಇದೇನು? ನಮ್ಮ ಬಾಯಲ್ಲಿ ಏನು ಉತ್ಪತ್ತಿ ಆಗ್ತಕ್ಕಂಥ ಸಲೈವ, ಲಾಲಾರಸದ ಪಿ ಹೆಚ್. ಈಗ ನನ್ನ ಬಾಯಲ್ಲಿ ಲಾಲಾರಸದ ಪಿ ಹೆಚ್ ಎಷ್ಟಿದೆ ಅಂದರೆ 7.4. ಅದೇ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಆದಾಗ
ಅಸಿಡಿಕ್ ಕಂಟೆಂಟ್ ಏನಾಗುತ್ತೆ, ಆಮ್ಲೀಯ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಊಟ ಮಾಡುವ ಸಂದರ್ಭದಲ್ಲಿ ನನ್ನ ಬಾಯಲ್ಲಿರ್ತಕ್ಕಂಥ ಸಲೈವದ pH ಎಷ್ಟಿರುತ್ತೆ ಅಂದರೆ 5.8 ಇರುತ್ತೆ. ಹಾಗಾದರೆ ಸಿಂಪಲ್, ನಮ್ಮ ಬಾಯಲ್ಲಿರ್ತಕ್ಕಂಥ ಸಲೈವ ಲಾಲಾರಸದ pH ಕಾಮನ್ ಆಗಿ ಕೇಳ್ದ 7.4. ಊಟ ಮಾಡುವ ಸಂದರ್ಭ ಅಂತ ವರ್ಡ್ ಹಾಕ್ದ ಅಂದರೆ ದಟ್ ಇಸ್ 5.8. ಸರ್ ಹಾಗಾದ್ರೆ ಊಟ ಮಾಡಬೇಕಾದ್ರೆ ಯಾಕೆ ಅದು ಬೇಸಿಕ್ ಅಂದರೆ ಪ್ರತ್ಯಾಮ್ಲೀಯ ಗುಣದಿಂದ ಆಮ್ಲೀಯ ಗುಣಕ್ಕೆ ಬರುತ್ತೆ ಅಂದರೆ ಆಹಾರ ಜೀರ್ಣ ಆಗಬೇಕಲ್ವಾ. ಅದಕ್ಕೆ ಸಲೈವ ಆಮ್ಲೀಯತೆಯನ್ನು ಏನು ಮಾಡುತ್ತೆ, ಹೆಚ್ಚು ತೋರಿಸುತ್ತೆ. ಅದಕ್ಕೆ ಊಟ ಮಾಡಿದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಬಾಯನ್ನು ನೀರು ಹಾಕಿ ಮುಕ್ಕಳಿಸಿದಾಗ ಏನಾಗುತ್ತೆ, 5.8 ಇರ್ತಕ್ಕಂಥ ಏನು ಆಮ್ಲೀಯ ಗುಣ ಹೆಚ್ಚು ಹೊಂದಿರತಕ್ಕಂತಹ ನಮ್ಮ ಸಲೈವ ನ್ಯೂಟ್ರಲ್ ಆಗಿ ಪ್ರತ್ಯಾಮ್ಲೀಯದ ಕಡೆ ಬರುತ್ತೆ. ಆವಾಗ ನಮ್ಮ ಬಾಯಿ ಒಳಗಡೆ ಗುಳ್ಳೆಗಳಾಗೋದಿಲ್ಲ, ನಮ್ಮ ಹಲ್ಲಿನ ಎನಾಮಲ್ಗಳು ಸವಿಯಲ್ಲ. ಹಾಗಾಗಿ ಊಟ ಮಾಡಿದ ತಕ್ಷಣ ನಾವು ಬಾಯನ್ನು ನೀರಿಂದ ತೊಳೆಯೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಊಟ ಮಾಡಬೇಕಾದ್ರೆ ನಮ್ಮ ಸಲೈವದ pH ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ, ಅಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ನಮ್ಮ ಬಾಯಲ್ಲಿರ್ತಕ್ಕಂಥ ಹಲ್ಲುಗಳ ಎನಾಮಲನ್ನು ಏನು ಮಾಡುತ್ತೆ, ಅದು ಕರಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಊಟ ಮಾಡಿದ ನಂತರ ಸ್ವಲ್ಪ ನೀರಿಂದ ತೊಳಿರಿ. ಆವಾಗ pH ಏನಾಗುತ್ತೆ, ಪ್ರತ್ಯಾಮ್ಲದ ಕಡೆಗೆ ಬರುತ್ತೆ. ನಮ್ಮ ಎನಾಮಲ್ಗಳು ಏನಾಗುತ್ತೆ, ಸುರಕ್ಷಿತ ಆಗಿರುತ್ತೆ. ಸ್ಟ್ರಾಂಗ್ ಬೇಸ್, ಅತ್ಯಂತ ಹೆಚ್ಚು ಪ್ರಬಲ ಪ್ರತ್ಯಾಮ್ಲ 13ರಿಂದ 14 pH, ಅತ್ಯಂತ ಪ್ರಬಲ ಆಮ್ಲ 0 to 1 pH. ಹಾಗಾದರೆ pH ನಂಬರ್ ಕಡಿಮೆ ಆದ ಹಾಗೆ ಆಮ್ಲದ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ. pH ನಂಬರ್ ಜಾಸ್ತಿ ಆದ ಹಾಗೆ ಪ್ರತ್ಯಾಮ್ಲೀಯದ ಗುಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ನಾನು ಕಂಪ್ಲೀಟ್ ಟೊಮ್ಯಾಟೋದ ಜ್ಯೂಸ್ ಎಷ್ಟಿದೆ, ನೆಕ್ಸ್ಟ್ ಬ್ಯಾಟ್ರಿಯಲ್ಲಿ ಯಾವ pH ಕಂಪ್ಲೀಟ್ ಈ ಸ್ಲೈಡ್ಗಳನ್ನು ಹಾಕಿದ್ದೀನಿ. ಈ ಸ್ಲೈಡ್ಗಳನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಬ್ಲೀಚಿಂಗ್ ಪೌಡ್ರಲ್ಲಿ ಎಷ್ಟಿರುತ್ತೆ, ಸೋಪ್ ವಾಟರ್ ದಟ್ ಇಸ್ ಪ್ರತ್ಯಾಮ್ಲೀಯ. ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಆ್ಯಸಿಡ್ HCl, ದೇರ್ pH 1, 7 ಇತ್ತು. ಡಿಸ್ಟಿಲ್ಡ್ ವಾಟರ್, ಸೊ ಡಿಸ್ಟಿಲ್ಡ್ ವಾಟರ್ದ pH 7. ವಾಟರ್ ಈಸ್ ಎ ನ್ಯೂಟ್ರಲ್ ಅಂತ ಹೇಳ್ತೀವಿ. ನಮ್ಮ ಯೂರಿನ್ ಅಸಿಡಿಕ್ ನೇಚರ್ ಇರುತ್ತೆ. ನೆಕ್ಸ್ಟ್ ಸಮುದ್ರದ ನೀರು ಬೇಸಿಕ್ ನೇಚರ್ ಇರುತ್ತೆ. ಯಾಕೆ, ಅತಿ ಹೆಚ್ಚು ಲೋಹದ ಅಯಾನ್ಗಳು ಕರಗಿರುತ್ತೆ. ಇವೆಲ್ಲ ಕಾನ್ಸೆಪ್ಟನ್ನು ಒಂದ್ಸತಿ ಜಸ್ಟಿಫೈ ಅಂದರೆ ಡಿಸ್ಕಷನ್ ಮಾಡ್ಕೊಳ್ಳಿ. ಸೊ ಬ್ಯೂಟಿಫುಲ್ ಆಸಿಡ್ ಬಗ್ಗೆ ನಾನು ನಿಮಗೆ ಕಾನ್ಸೆಪ್ಟನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲೊಂದು ಇಟ್ಟಿದ್ದೀನಿ, ಅತ್ಯಂತ ಹೆಚ್ಚು ಸ್ಟ್ರಾಂಗ್ ಆ್ಯಸಿಡ್ ಯಾವುದು ಅಂತ. ಅತ್ಯಂತ ಹೆಚ್ಚು ಸ್ಟ್ರಾಂಗ್ ಆ್ಯಸಿಡ್ ದಟ್ ಈಸ್ ಕಾರ್ಬೋರೇನ್ ಅಂತ ಕರಿತೀವಿ. ಕಾರ್ಬೋರೇನ್ ದಟ್ ಈಸ್ ಫ್ಲೂರೋ ಆಂಟಿನೋನ್ ಅಂತ ಕರಿತೀವಿ. ಫ್ಲೂರೋ ಆಂಟಿನೋನ್ ಅತ್ಯಂತ ಸ್ಟ್ರಾಂಗ್, ಇಡೀ ಜಗತ್ತಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಆಮ್ಲ. ಇದನ್ನು ಆಂಟಿಮನಿ ಅಂಡ್ ಹೈಡ್ರೋಜನ್ ಫ್ಲೋರೈಡನ್ನು ಸೇರಿಸಿ ತಯಾರಿಸ್ತೀವಿ ನಾವು. ದಟ್ ಈಸ್ ಕಾರ್ಬೋರೇನ್, ಸ್ಟ್ರಾಂಗೆಸ್ಟ್ ಆ್ಯಸಿಡ್. ವೀಕೆಸ್ಟ್ ಆ್ಯಸಿಡ್ ಯಾವುದು ಅಂದರೆ ನಮ್ಗೆಲ್ಲರಿಗೂ ಗೊತ್ತು, ವಿನೆಗರ್ಗಳಲ್ಲಿ ಬಳಸ್ತಕ್ಕಂತಹ ಅಸಿಟಿಕ್ ಆ್ಯಸಿಡ್. ಸ್ನೇಹಿತರೆ, ಆಮ್ಲಗಳ ಬಗ್ಗೆ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ. ರಾಸಾಯನಿಕ ಸಂಯುಕ್ತಗಳು ಅಂತ, ಆ ರಾಸಾಯನಿಕ ಸಂಯುಕ್ತಗಳಲ್ಲಿ ಕೆಲವೊಂದು ದೋಷಗಳಿದೆ. ಮತ್ತೊಂದು ಸತಿ ನಾನು ನೋಡಿದಾಗ ರಿವೈಸ್ಡ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಕೆಲವೊಂದು ಆಸಿಡ್ಗಳ ಬಗ್ಗೆ ಹೇಳಿಲ್ಲ, ಅದು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರುತ್ತೆ ಸ್ನೇಹಿತರೆ. ಆ ಆಮ್ಲಗಳ ಬಗ್ಗೆ ಹೇಳಬೇಕಾದ್ರೆ ನಾನು ಪ್ರಬಲ ಆಮ್ಲಗಳು, ದುರ್ಬಲ ಆಮ್ಲಗಳು ಅಂತ ಹೇಳಿದೆ. ಪ್ರಬಲ ಆಮ್ಲಗಳು, ಸೊ ದಟ್ ಈಸ್ ಲ್ಯಾಬಲ್ಲಿ ರೆಡಿ ಮಾಡ್ತಕ್ಕಂಥ ಆಮ್ಲಗಳು, ದಟ್ ಈಸ್ ಅಜೈವಿಕ ಆಮ್ಲಗಳು. ದುರ್ಬಲ ಆಮ್ಲಗಳು, ಜೈವಿಕ ಆಮ್ಲಗಳು ಅಂದರೆ ಒಂದು ಜೀವಿಯ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಮ್ಲಗಳಿಗೆ ನಾವೇನಂತ ಕರಿತೀವಿ, ಜೈವಿಕ ಆಮ್ಲಗಳು. ಆ ಜೈವಿಕ ಆಮ್ಲಗಳಲ್ಲಿ ನಾನು ಈ ಒಂದು 3 ಆಮ್ಲಗಳನ್ನು ನಾನು ಬಿಟ್ಟಿದ್ದೆ. ಗ್ಲುಟಮಿಕ್ ಆಮ್ಲ, ಫೋಲಿಕ್ ಆಮ್ಲ ಆ್ಯಂಡ್ ಬೆಂಜೋಯಿಕ್ ಆಮ್ಲ. ಕೇಳ್ಬೋದು ಎಕ್ಸಾಮಲ್ಲಿ ಕ್ವಶನ್. ಸಿಂಪಲ್, ಗ್ಲುಟಮಿಕ್ ಆಮ್ಲ ಯಾವ ವಸ್ತು ನೋಡಿ, ಹೆಸರಲ್ಲೇ ಇದೆ ಗ್ಲುಟಮಿಕ್. ಲಾತಗರಿ, ಗೋಧಿಗಳಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಯಾವುದು ಅಂದರೆ ಗ್ಲುಟಮಿಕ್ ಆಮ್ಲ. ಫೋಲಿಕ್ ಆಮ್ಲ ದಟ್ ಈಸ್ ವಿಟಮಿನ್ B9. ಫೋಲಿಕ್ ಆಮ್ಲ, ಫೋಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಪಾಲಕ್ ಸೊಪ್ಪಲ್ಲಿ ಕಂಡುಬರ್ತಕ್ಕಂಥ ಆಮ್ಲ ರಕ್ತ ಕಣಗಳನ್ನು ಏನು ಮಾಡುತ್ತೆ, ಇದು ಜಾಸ್ತಿ ಮಾಡುತ್ತೆ. ಬೆಂಜೋಯಿಕ್ ಆಮ್ಲ, ಬೆಂಜೋಯಿಕ್ ಅಂದರೆ ಬೆಂಜಿನ್ ವಾಸನೆ ಕೊಡೋದು ಅಂತ. ಹಾಗೆ ಬೆಂಜೋಯಿಕ್ ಆಮ್ಲ ಎಲ್ಲಿ, ಮಾನವನ ಮೂತ್ರ ಸ್ಮೆಲ್ ಬರುತ್ತೆ ಅಲ್ವಾ, ಮಾನವನ ಮೂತ್ರದಲ್ಲಿ ಕಂಡುಬರ್ತಕ್ಕಂಥದ್ದು ಬೆಂಜೋಯಿಕ್ ಆಮ್ಲ. ಹುಲ್ಲು ನೋಡಿ, ಬಡವೆ ಗಿಣವೆ ಹಾಕ್ಬೇಕಾದ್ರೆ ಒಂಥರ ಸ್ಮೆಲ್ ಇರುತ್ತೆ. ಹಾಗಾದರೆ ಆ ಹುಲ್ಲಿನಲ್ಲಿ ಕಂಡುಬರ್ತಕ್ಕಂಥದ್ದು ಬೆಂಜೋಯಿಕ್ ಆಮ್ಲ. ಎಲೆಗಳು, ಹುಲ್ಲುಗಳು, ಮಾನವನ ಮೂತ್ರದಲ್ಲಿ ಕಂಡುಬರ್ತಕ್ಕಂತಹ ಏನು ಸಾವಯವ ಆಮ್ಲಗಳಿದೆ, ಕಾರ್ಬನ್ ಅಂಶವನ್ನು ಹೊಂದಿರತಕ್ಕಂಥ ಆಮ್ಲಗಳಿವೆ. ಈ 3 ಆಮ್ಲಗಳನ್ನು ಸೊ ನೀವು ಫಸ್ಟ್ ರಾಸಾಯನಿಕ ಸಂಯುಕ್ತಗಳು 1 ಆ ಸ್ಲೈಡಲ್ಲಿ ಸೇರಿಸ್ಕೊಳ್ಳಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಕಾರ್ಬೋನಿಕ್ ಆಮ್ಲ ಅಂತ ಒಂದು ಸ್ಲೈಡ್ ತೊಗೊಂಡೆ. ಯಾಕೆಂದರೆ ಅಲ್ಲಿ ನಾನು ನಿಮಗೆ ಕಾರ್ಬನ್ ಅಂದರೆ ಜೈವಿಕ ಆಮ್ಲಗಳು, ಅಜೈವಿಕ ಆಮ್ಲಗಳು, ಪ್ರಬಲ ಆಮ್ಲಗಳು, ದುರ್ಬಲ ಆಮ್ಲಗಳು, ನಿರವಯ ಆಮ್ಲಗಳು, ದಟ್ ಈಸ್ ಸಾವಯವ ಆಮ್ಲಗಳು ಕ್ಲಾಸಿಫಿಕೇಶನ್ ಮಾಡೋದಲ್ಲ. ಅಲ್ಲಿ ಸಾವಯವ ಆಮ್ಲಗಳಲ್ಲಿ ನಾನು ಕಾರ್ಬೋನಿಕ್ ಆಮ್ಲವನ್ನು ಸೇರಿಸಿದೆ. ಹಾಗಾದರೆ ಕಾರ್ಬೋನಿಕ್ ಆಮ್ಲ ಇದು ಸಾವಯವ ಆಮ್ಲ ಅಲ್ಲ, ಇದು ಕೂಡ ಒಂದು ಖನಿಜ ಆಮ್ಲ. ಕ್ಲಿಯರ್? ಸಾವಯವ ಆಮ್ಲದಲ್ಲಿ ಕಾರ್ಬನ್ ಇರಲೇಬೇಕು. ಎಸ್, ಕಾರ್ಬೋನಿಕ್ ಆಮ್ಲದಲ್ಲೂ ಕೂಡ ಕಾರ್ಬನ್ ಇದೆ.
ಸಾವಯವ ಆಮ್ಲಗಳಲ್ಲಿ ಕಾರ್ಬನ್ ಜೊತೆಗೆ ಹೈಡ್ರೋಜನ್ ಅಟ್ಲೀಸ್ಟ್ ಒಂದು ಹೈಡ್ರೋಜನ್ ಆದರೂ ಏನಾಗಿರಬೇಕು, ಬಾಂಡ್ ಆಗಿರಬೇಕು. ಆದರೆ ಈ ಕಾರ್ಬೋನಿಕ್ ಆಮ್ಲ ಇದೆಯಲ್ವಾ, ಇಲ್ಲಿ ಕಾರ್ಬನಿಗೆ ಒಂದು ಹೈಡ್ರೋಜನ್ ಬಾಂಡ್ ಆಗಿರಲ್ಲ. ಹಾಗೆ ಒಂದು ಹೈಡ್ರೋಜನ್ ಕಾರ್ಬನಿಕ್ ಬಾಂಡ್ ಆಗಿಲ್ಲ ಅಂದಮೇಲೆ ಕಾರ್ಬೋನಿಕ್ ಆಮ್ಲ ಅಂತಕ್ಕಂಥದ್ದು ಸಾವಯವ ಆಮ್ಲ ಅಲ್ಲ, ನಿರವಯ ಆಮ್ಲ. ಈ ಎರಡು ದೋಷಗಳನ್ನು ನೀವು ಅಲ್ಲಿ ಸರಿ ಮಾಡಿಕೊಂಡಿದ್ದೇ ಆದರೆ ರಾಸಾಯನಿಕ ಸಂಯುಕ್ತಗಳು ನಿಮಗೆ ಬ್ಯೂಟಿಫುಲ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ, ರಾಸಾಯನಿಕ ಸಂಯುಕ್ತಗಳು ಸೆಕೆಂಡ್ ವರ್ಷನ್ ದಟ್ ಈಸ್ ಪ್ರತ್ಯಾಮ್ಲಗಳು ಅಂತಕ್ಕಂಥ ಸ್ಲೈಡನ್ನು ತಗೊಳ್ತೀನಿ ಸ್ನೇಹಿತರೆ. ಸೊ ಅಲ್ಲಿ ನಾನು ಪ್ರತ್ಯಾಮ್ಲಗಳು ಆಮ್ಲಗಳನ್ನು ಎರಡು ಹೇಳಬೇಕಾದ್ರೆ ಹೇಳಿದ್ದೀನಿ. ಏನು, ಆಮ್ಲಗಳು ಹುಳಿಯಾಗಿರುತ್ತದೆ, ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತದೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಸಾಮಾನ್ಯವಾಗಿ ಈ ಆಮ್ಲಗಳಿದೆಯಲ್ವಾ, ಇವು ದಟ್ ಈಸ್ ಕರೋಸಿವ್ನೆಸ್ ಅಂತ, ಅಂದರೆ ಸಂಕ್ಷಾರಗಳು ಅಂದರೆ ಸುಡತ್ತೆ. ಯಾವುದು, ಆಮ್ಲಗಳು. ಆ ಆಮ್ಲಗಳಲ್ಲಿ ಅತಿ ಕಡಿಮೆ ಸಂಕ್ಷಾರವನ್ನು ಹೊಂದಿರುವ ಆಮ್ಲ ಯಾವುದು ಅಂದರೆ ಆಗಲೇ ಹೇಳಿದೆ ನಾನು, ಕಾರ್ಬೋನಿಕ್ ಆಮ್ಲ. ಅತಿ ಕಡಿಮೆ ಸಂಕ್ಷಾರವನ್ನು ಹೊಂದಿರತಕ್ಕಂಥ ಆಮ್ಲ ಯಾವುದು ಅಂದರೆ ಕಾರ್ಬೋನಿಕ್ ಆಮ್ಲ. ಹಾಗಾದರೆ ಪ್ರತ್ಯಾಮ್ಲಗಳಲ್ಲೂ ಕೂಡ ಸಂಕ್ಷಾರಗಳಿದೆಯಾ? ಪ್ರತ್ಯಾಮ್ಲಗಳು ಕೂಡ ನಮ್ಮ ಬಟ್ಟೆ ಮೇಲೆ ಬಿದ್ದರೆ, ಯಾವುದಾದ್ರು ವಸ್ತು ಮೇಲೆ ಬಿದ್ದರೆ ಅದನ್ನು ಸುಡತ್ತಾ? ಎಸ್, ಪ್ರತ್ಯಾಮ್ಲಗಳು ಕೂಡ ಸಂಕ್ಷಾರಗಳಿವೆ. ಆ ಅತಿ ಹೆಚ್ಚು ಸಂಕ್ಷಾರವನ್ನು, ಅತಿ ಹೆಚ್ಚು ಕರೋಜಿನಿಯಸ್ಸನ್ನು ಹೊಂದಿರತಕ್ಕಂತಹ ಬೇಸ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ನೋಡಿ, RB ಎಲ್ಲ ಗೊತ್ತಿದೆ ನಿಮಗೆ. ಕೆಂಪು ಲಿಟ್ಮಸ್ಸನ್ನು ಪ್ರತ್ಯಾಮ್ಲಗಳಿಗೆ ಹಾಕಿದಾಗ ಯಾವ ಲಿಟ್ಮಸ್ ಆಗುತ್ತೆ? ಬ್ಲೂ ಲಿಟ್ಮಸ್ ಆಗುತ್ತೆ. ಉಲ್ಟಾ ದಟ್ ಈಸ್ ಫಸ್ಟ್ ಲೈಡಲ್ಲಿ ನಾನು ಅದರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಲೋಹದ ಆಕ್ಸೈಡ್ ಅಥವಾ ಹೈಡ್ರಾಕ್ಸೈಡ್ಗಳಾಗಿವೆ. ಆದರೆ ಎಲ್ಲ ಲೋಹದ ಆಕ್ಸೈಡ್ಗಳು ನೀರೊಟ್ಟಿಗೆ ವರ್ತಿಸಿ ತನ್ನ ಲೋಹದ ಹೈಡ್ರಾಕ್ಸೈಡ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ಲೋಹದ ಆಕ್ಸೈಡ್ಗಳು, ಈ ಲೋಹದ ಹೈಡ್ರಾಕ್ಸೈಡ್ಗಳಿಗೆ ನಾವೇನಂತ ಕರಿತೀವಿ? ಬೇಸ್ ಅಂತ ಕರಿತೀವಿ, ಪ್ರತ್ಯಾಮ್ಲಗಳು. ಡ್ಯಾಶ್ ಸಂಯುಕ್ತ ವಸ್ತು ಆಮ್ಲದೊಡನೆ ವರ್ತಿಸಿ ಲವಣ ನೀರನ್ನು ಕೊಡುತ್ತವೋ ದಟ್ ಈಸ್ ಪ್ರತ್ಯಾಮ್ಲ. ಸಂಯುಕ್ತ ಇದೆಯಲ್ವಾ, ಯಾವ ಸಂಯುಕ್ತ, ಯಾವುದಾದ್ರೂ ಇರಲಿ ಸಂಯುಕ್ತ, ಅದು ಆಮ್ಲದೊಡನೆ ವರ್ತಿಸಿ ಲವಣ ನೀರನ್ನು ಕೊಡ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರತ್ಯಾಮ್ಲ. ಯಾವುದಾರೇ ಇರಲಿ ಸಂಯುಕ್ತ, ಅಲ್ಲಿ ಪ್ರತ್ಯಾಮ್ಲದೊಡನೆ ವರ್ತಿಸಿ ಲವಣ ಮತ್ತು ನೀರನ್ನು ಕೊಡ್ತು ಅಂದರೆ ಅದಕ್ಕೇನಂತ ಕರಿತೀವಿ ನಾವು? ದಟ್ ಈಸ್ ಆಮ್ಲ ಅಂತ ಕರಿತೀವಿ. ಹಾಗಾದರೆ ಸಿಂಪಲ್, ಯಾವುದೇ ಸಂಯುಕ್ತ ವಸ್ತು ಆಮ್ಲದೊಡನೆ ವರ್ತಿಸಿ ಲವಣ ನೀರು ಕೊಟ್ಟರೆ ಪ್ರತ್ಯಾಮ್ಲ, ಯಾವುದೇ ಸಂಯುಕ್ತ ವಸ್ತು ಪ್ರತ್ಯಾಮ್ಲದೊಡನೆ ವರ್ತಿಸಿ ಲವಣ ಮತ್ತು ನೀರು ಕೊಟ್ಟರೆ ಆಮ್ಲ. ಉಲ್ಟಾ ಪಲ್ಟಾ ಅಷ್ಟೇ ಅದು. ಹಾಗಾದರೆ ಸಂಯುಕ್ತ, ಯಾವುದಾದ್ರೂ ಸಂಯುಕ್ತ ಇರಲಿ, ಮೆಗ್ನೀಸಿಯಂ ಆಕ್ಸೈಡ್ ಅನ್ನೋ ಸಂಯುಕ್ತ ಅಥವಾ ಏನೇ ಇರಲಿ ಸಂಯುಕ್ತ ಆಮ್ಲದೊಡನೆ ವರ್ತಿಸಿ ಲವಣ ಮತ್ತು ನೀರನ್ನು ಕೊಟ್ಟರೆ ಅದಕ್ಕೆ ನಾವೇನಂತ ಕರಿತೀವಿ? ದಟ್ ಈಸ್ ಪ್ರತ್ಯಾಮ್ಲ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ನೀರಿನಲ್ಲಿ ಎಲ್ಲ ಪ್ರತ್ಯಾಮ್ಲಗಳು ನೀರಲ್ಲಿ ಕರಗಲ್ಲ, ಕೆಲವೊಂದು ಪ್ರತ್ಯಾಮ್ಲಗಳು ನೀರಲ್ಲಿ ಕರಗತ್ತೆ. ಆ ನೀರಿನಲ್ಲಿ ಕರಗ್ತಕ್ಕಂಥ ಪ್ರತ್ಯಾಮ್ಲಗಳಿಗೆ ನಾವೇನಂತ ಕರಿತೀವಿ? ಕ್ಷಾರಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಏನು ನಮ್ಮ ಪಿರಿಯಡಿಕ್ ಟೇಬಲ್ ಆವರ್ತಕ ಕೋಷ್ಟಕದ 1ನೇ ವರ್ಗದಲ್ಲಿ ಬರ್ತಕ್ಕಂಥ ಧಾತುಗಳು ಯಾವುದು? ಲಿಥಿಯಂ ಇರ್ಬೋದು, ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ರೊಬಿಡಿಯಂ ಇರ್ಬೋದು, ಸೀಸಿಯಂ ಇರ್ಬೋದು, ಫ್ರಾನ್ಸಿಯಂ, ಇದರ ಆಕ್ಸೈಡ್ಗಳು, ಇದರ ಹೈಡ್ರಾಕ್ಸೈಡ್ಗಳಿದೆಯಲ್ವಾ, ಅವು ನೀರಲ್ಲಿ ಕರಗತ್ತೆ. ಹಾಗಾಗಿ ಆ ನೀರಿನಲ್ಲಿ ಕರಗ್ತಕ್ಕಂತಹ ಪ್ರತ್ಯಾಮ್ಲಗಳಿಗೆ ನಾವೇನಂತ ಕರಿತೀವಿ? ಕ್ಷಾರಗಳು, ಆಲ್ಕಲಿನ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಸಿಂಪಲ್, ನಮ್ಮ ಕ್ಷಾರಗಳು ಆರ್ ಪ್ರತ್ಯಾಮ್ಲಗಳು OH ಗುಂಪುಗಳನ್ನು ಹೊಂದಿರುತ್ತೆ. ಸಾಮಾನ್ಯವಾಗಿ ಲೋಹಗಳೊಂದಿಗೆ ಸೇರುವ ಮೂಲಕ ಪ್ರತ್ಯಾಮ್ಲಗಳು ಉಂಟಾಗತ್ತೆ. ನೆಕ್ಸ್ಟ್ ನಾನೊಂದು ಹೇಳಿದೆ ಅಲ್ಲಿ, ಏನು, ಆಮ್ಲಗಳು ಹೈಡ್ರೋಜನನ್ನು ಬಿಡುತ್ತದೆ, ಪ್ರತ್ಯಾಮ್ಲಗಳು ಹೈಡ್ರೋಜನನ್ನು ತೆಗೆದುಕೊಳ್ಳುತ್ತದೆ. ಮತ್ತು ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಸಿಂಪಲ್, ಆಮ್ಲಗಳು ಕಾರ್ಬನ್ ಡೈಆಕ್ಸೈಡನ್ನು ಬಿಡುತ್ತದೆ, ಪ್ರತ್ಯಾಮ್ಲಗಳು ಕಾರ್ಬನ್ ಡೈಆಕ್ಸೈಡನ್ನು ಸ್ವೀಕರಿಸುತ್ತದೆ. ಇದು ತಲೆಯಲ್ಲಿರಲಿ ಸ್ನೇಹಿತರೆ. ಹಾಗೆ ಆಮ್ಲಗಳು ಹೈಡ್ರೋಜನನ್ನು ಬಿಡುತ್ತದೆ, ಅದೇ ರೀತಿ ಆಮ್ಲಗಳು ಕಾರ್ಬೋನೇಟ್ಗಳನ್ನು ಬಿಡುತ್ತದೆ, ಕಾರ್ಬನ್ ಡೈಆಕ್ಸೈಡನ್ನು ಬಿಡುತ್ತದೆ. ನೆಕ್ಸ್ಟ್, ಪ್ರತ್ಯಾಮ್ಲಗಳು ಹೈಡ್ರೋಜನನ್ನು ಸ್ವೀಕಾರ ಮಾಡುತ್ತೆ, ಅದೇ ರೀತಿ ದಟ್ ಈಸ್ ನಮ್ಮ ಪ್ರತ್ಯಾಮ್ಲಗಳು ದಟ್ ಈಸ್ ಕಾರ್ಬನ್ ಡೈಆಕ್ಸೈಡನ್ನು ಸ್ವೀಕಾರ ಮಾಡುತ್ತೆ. ಹೈಡ್ರೋಜನ್ ಸ್ವೀಕಾರ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸ್ವೀಕಾರ ಮಾಡುತ್ತೆ. ಆಮ್ಲಗಳು ಹೈಡ್ರೋಜನ್ ಬಿಡುಗಡೆ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ. ಕ್ಲಿಯರ್ ಅಂತ ಅನ್ಕೋತೀನಿ ನಾವು, ಸಿಂಪಲ್. ನೆಕ್ಸ್ಟ್, ಆಮ್ಲಗಳು ಕೂಡ ವಾಹಕಗಳಾಗಿವೆ, ಪ್ರತ್ಯಾಮ್ಲಗಳು ಕೂಡ ವಾಹಕಗಳಾಗಿವೆ. ಮತ್ತು ಡಿಫ್ರೆನ್ಸ್ ಮಾಡಬೇಕಾದ್ರೆ ಆಮ್ಲ ವಾಹಕ, ಪ್ರತ್ಯಾಮ್ಲ, ಆಮ್ಲಗಳ ಮೂಲಕನೂ ವಿದ್ಯುತ್ ಹರಿಯುತ್ತೆ, ಪ್ರತ್ಯಾಮ್ಲಗಳ ಮೂಲಕನೂ ಕೂಡ ಏನಾಗುತ್ತೆ? ವಿದ್ಯುತ್ ಹರಿಯುತ್ತೆ. ಒಂದು ನೀರಲ್ಲಿ ಪ್ರತ್ಯಾಮ್ಲ ಹಾಕಿದ್ರೂ ಕೂಡ ವಿದ್ಯುತ್ ಪಾಸ್ ಆಗುತ್ತೆ, ಒಂದು ನೀರಲ್ಲಿ ಆಸಿಡ್ ಹಾಕಿದ್ರೂ ಕೂಡ ವಿದ್ಯುತ್ ಪಾಸ್ ಆಗುತ್ತೆ. ಹಾಗಾದರೆ ಆಸಿಡ್ ಮತ್ತು ಬೇಸ್ ಎರಡೂ ಕೂಡ ಇಟ್ ಈಸ್ ಗುಡ್ ಕಂಡಕ್ಟರ್ಸ್. ಹೌದು ಸ್ನೇಹಿತರೆ. ನೆಕ್ಸ್ಟ್, ಈ ಆಮ್ಲಗಳನ್ನು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ಕೋತೀವಿ. ಒಂದು ಸ್ಟ್ರಾಂಗ್ ಬೇಸ್, ಈ ಪ್ರತ್ಯಾಮ್ಲಗಳನ್ನು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ಕೋತೀವಿ. ಒಂದು ಸ್ಟ್ರಾಂಗ್ ಪ್ರತ್ಯಾಮ್ಲ, ಇನ್ನೊಂದು ದುರ್ಬಲ ಪ್ರತ್ಯಾಮ್ಲ ಅಂತ. ಹಾಗಾದರೆ ಪ್ರಬಲ ಪ್ರತ್ಯಾಮ್ಲ ಅಂದರೆ ಏನಿರುತ್ತೆ? ಪ್ರಬಲ ಪ್ರತ್ಯಾಮ್ಲ ಅಂದರೆ ಏನಿಲ್ಲ, ಫಸ್ಟ್ ಅದರ pH ಮೌಲ್ಯ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ, 13ರಿಂದ 14 ಸ್ಟ್ರಾಂಗ್.
ಅದರ ಪಿ ಎಚ್ ಮೌಲ್ಯ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಆ ಅತಿ ಹೆಚ್ಚು ಪಿ ಎಚ್ ಮೌಲ್ಯವನ್ನು ಹೊಂದಿರತಕ್ಕಂಥ ಪ್ರಬಲ ಪ್ರತ್ಯಾಮ್ಲವನ್ನು ನೀರಿಗೆ ಹಾಕಿದಾಗ ಸಂಪೂರ್ಣವಾಗಿ ಕರಗಿ ಹೋಗುತ್ತೆ. ಯಾವುದು ಸಂಪೂರ್ಣವಾಗಿ ಕರಗಿ ಹೋಗುವ ಪ್ರತ್ಯಾಮ್ಲಗಳಿದೆಯೋ ಆ ಪ್ರತ್ಯಾಮ್ಲಗಳಿಗೆ ನಾವೇನಂತ ಕರಿತೀವಿ, ಪ್ರಬಲ ಪ್ರತ್ಯಾಮ್ಲಗಳು ಅಂತ ಕರಿತೀವಿ. ಸಂಪೂರ್ಣವಾಗಿ ಕರಗಿ ಹೋದ ನಂತರ ಅತಿ ಹೆಚ್ಚು OH ಅಯಾನ್ಗಳನ್ನು ಉತ್ಪತ್ತಿ ಮಾಡೋದ್ರಿಂದ ಸೊ ಇವು ಕೂಡ ಉತ್ತಮ ವಿದ್ಯುತ್ ವಾಹಕಗಳಾಗಿರುತ್ತೆ. ನಮ್ಮ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇವೆಲ್ಲವೂ ಕೂಡ ಸ್ಟ್ರಾಂಗ್ ಬೇಸ್ ಸ್ನೇಹಿತರೆ, ಪ್ರಬಲ ಪ್ರತ್ಯಾಮ್ಲಗಳು. ಇದು ಗೊತ್ತಾದ ಮೇಲೆ ಇದ್ರ ಉಲ್ಟಾ ಹೊಡೆದ್ರೆ ದುರ್ಬಲ ಪ್ರತ್ಯಾಮ್ಲಗಳು. ಅಲ್ಲಿ ಪ್ರಬಲ ಪ್ರತ್ಯಾಮ್ಲಗಳಲ್ಲಿ ಪಿ ಎಚ್ ಏನಾಗಿತ್ತು, ಜಾಸ್ತಿ ಇತ್ತು. ಇಲ್ಲಿ ಪಿ ಎಚ್ ಮೌಲ್ಯ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅಲ್ಲಿ ಸಂಪೂರ್ಣವಾಗಿ ನೀರಲ್ಲಿ ಕರಗ್ತಾ ಇತ್ತು, ಇಲ್ಲಿ ಅಪೂರ್ಣವಾಗಿ ನೀರಲ್ಲಿ ಕರಗತ್ತೆ. ಹಾಗಾದರೆ ಇಂತಹ ಪ್ರತ್ಯಾಮ್ಲಗಳು ಯಾವುದು, ಮೆಗ್ನೀಸಿಯಂ ಹೈಡ್ರಾಕ್ಸೈಡ್, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಇವೆಲ್ಲವೂ ಕೂಡ ವೀಕ್ ಬೇಸಸ್, ದುರ್ಬಲ ಪ್ರತ್ಯಾಮ್ಲಗಳು. ಈ ಪ್ರಬಲ ಪ್ರತ್ಯಾಮ್ಲಗಳು ಮತ್ತು ದುರ್ಬಲ ಪ್ರತ್ಯಾಮ್ಲಗಳಿದೆಯಲ್ವಾ, ನಮ್ಮ ದಿನನಿತ್ಯದ ಜೀವನದಲ್ಲಿ ಎವ್ರಿಡೇ ಲೈಫಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ. ಸೊ ಫಸ್ಟ್ ಸ್ಟ್ರಾಂಗ್ ಬೇಸ್ ಪ್ರಬಲ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್, ಅತಿ ಹೆಚ್ಚಿನ ಸಂಕ್ಷಾರ ಗುಣವನ್ನು ಹೊಂದಿರತಕ್ಕಂಥ ಕರೋಜಿನಸ್ ಪ್ರಾಪರ್ಟಿಯನ್ನು ಹೊಂದಿರತಕ್ಕಂತಹ ಸ್ಟ್ರಾಂಗೆಸ್ಟ್ ಬೇಸ್ ಯಾವುದಪ್ಪ ಅಂದರೆ ದಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್. ಎಲ್ಲಿ ಯೂಸ್ ಮಾಡ್ತೀವಿ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು? ಸೋಡಿಯಂ ಹೈಡ್ರಾಕ್ಸೈಡನ್ನು ಬಟ್ಟೆಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತೀವಿ, ಸಾಬೂನು ತಯಾರಿಕೆಯಲ್ಲಿ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಬಟ್ಟೆಗಳ ತಯಾರಿಕೆಯಲ್ಲಿ ಯಾಕೆ ಯೂಸ್ ಮಾಡ್ತೀವಿ? ಏನಿಲ್ಲ, ಬಟ್ಟೆಗಳ ಥ್ರೆಡ್ಸ್ ಇರುತ್ತಲ್ವಾ, ಆ ಥ್ರೆಡ್ಗಳ ಮೇಲಿರ್ತಕ್ಕಂತಹ ಅಶುದ್ಧತೆ ಇಂಪ್ಯೂರಿಟೀಸನ್ನು ತೆಗಿಲಿಕ್ಕೆ, ನೆಕ್ಸ್ಟ್ ಆ ಥ್ರೆಡ್ಗಳಿಗೆ ಎಲಾಸ್ಟಿಸಿಟಿ ಚೆನ್ನಾಗಿ ನೇಚರನ್ನು ಬರಲಿಕ್ಕೆ ನಾವು ಬಟ್ಟೆ, ಪ್ಲಾಸ್ಟಿಕ್, ಸಾಬೂನು ಇವೆಲ್ಲ ಕಾರ್ಖಾನೆಗಳಲ್ಲಿ ಸಾಮಾನ್ಯವಾಗಿ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ಗೆ ಬರ್ನ್ ಮಾಡೋ ಕೆಪಾಸಿಟಿ ಇದೆ, ಸ್ವಲ್ಪ ಬರ್ನ್ ಮಾಡೋ ಕೆಪಾಸಿಟಿ. ಆ ಬರ್ನ್ ಮಾಡೋ ಕೆಪಾಸಿಟಿಗೆ ನಾವೇನಂತ ಕರಿತೀವಿ ಅಂದರೆ ಕಾಸ್ಟಿಕ್ ಅಂತ ಕರಿತೀವಿ. ಕಾಸ್ಟಿಕ್, ಸುಡುವ ಗುಣ ಇರೋದಕ್ಕೆ ಕಾಸ್ಟಿಕ್ ಅಂತ ಕರಿತೀವಿ. ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ. ಹಾಗಾದರೆ ಸೋಡಿಯಂ ಹೈಡ್ರಾಕ್ಸೈಡ್ಗೆ ಏನಂತ ಕರಿತೀವಿ? ಕಾಸ್ಟಿಕ್ ಸೋಡಾ. ಇದನ್ನು ನಾವು ಬಟ್ಟೆ, ಪ್ಲಾಸ್ಟಿಕ್, ಸಾಬೂನು ತಯಾರಿಕೆಯಲ್ಲಿ ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತೀವಿ, ಪೊಟ್ಯಾಸಿಯಂ. ಬಟ್ಟೆ ಸೋಪ್ ತಯಾರಿಸಬೇಕಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, ಮೈ ಸೋಪ್ ತಯಾರಿಸಬೇಕಪ್ಪ ಅಂದರೆ ದಟ್ ಈಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಪೆಟ್ರೋಲಿಯಂ ಶುದ್ಧೀಕರಣ. ಏನು ಪೆಟ್ರೋಲಿಯಂ ಕಚ್ಚಾ ತೈಲ ಇದೆ, ಆ ಕಚ್ಚಾ ತೈಲದಲ್ಲಿರ್ತಕ್ಕಂಥ ಆಮ್ಲೀಯ ಕಶ್ಮಲಗಳನ್ನು ತೆಗಿಲಿಕ್ಕೆ ನಾವು ಏನನ್ನು ಬಳಸ್ತೀವಿ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂತಹ ಸ್ಟ್ರಾಂಗ್ ಪ್ರತ್ಯಾಮ್ಲವನ್ನು ಬಳಸ್ತೀವಿ. ನೆಕ್ಸ್ಟ್ ಅದು ರಿಯಾನ್ ಅಂತ ಆಗಿದೆ ಸ್ನೇಹಿತರೆ, ರೇಯಾನ್ ಥ್ರೆಡ್ ಅದು. ಹಾಗಾದರೆ ಆ ರೇಯಾನ್ ಥ್ರೆಡ್ಗಳನ್ನು ಶುದ್ಧೀಕರಿಸಲಿಕ್ಕೆ ನಾವು ಯಾವುದನ್ನು ಬಳಸ್ತೀವಿ? ಸೋಡಿಯಂ ಹೈಡ್ರಾಕ್ಸೈಡ್ಗಳನ್ನು ಬಳಸ್ತೀವಿ. ಔಷಧಿಗಳು, ಕಾಗದದ ತಯಾರಿಕೆಯಲ್ಲಿ ಕಾಗದಗಳಿಗೆ ಹೊಳಪನ್ನು ಕೊಡಲಿಕ್ಕೆ ನಾವು ಯಾವುದನ್ನು ಬಳಸ್ತೀವಿ ಅಂದರೆ ಅದು ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಬರ್ತಕ್ಕಂಥ ಕ್ವಶನ್ ಯಾವುದಪ್ಪ ಅಂದರೆ ಕಾಸ್ಟಿಕ್ ಸೋಡಾ ಯಾವುದು, ಅತಿ ಹೆಚ್ಚು ಅದು ಸಂಕ್ಷಾರಣ ಗುಣವನ್ನು ಹೊಂದಿರತಕ್ಕಂಥ ಪ್ರತ್ಯಾಮ್ಲ ಯಾವುದು, ನೆಕ್ಸ್ಟ್ ಬಟ್ಟೆ ಸೋಪುಗಳ ತಯಾರಿಕೆಯಲ್ಲಿ ಬಳಸ್ತಕ್ಕಂತಹ, ನೆಕ್ಸ್ಟ್ ಪೆಟ್ರೋಲಿಯಂ ಶುದ್ಧೀಕರಣದಲ್ಲಿ ಬಳಸ್ತಕ್ಕಂತಹ ನಮ್ಮ ಪ್ರಬಲ ಪ್ರತ್ಯಾಮ್ಲ ಯಾವುದು ಅಂತ ಕೇಳ್ತಾನೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಇದು ಕೂಡ ಸ್ವಲ್ಪ ಬರ್ನ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಇದಕ್ಕೂ ಕೂಡ ಕಾಸ್ಟಿಕ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಕಾಸ್ಟಿಕ್ ಪೊಟ್ಯಾಷ್ ಅಂತ ಕರಿತೀವಿ. ಇದರ ನೇಮು ಕಾಸ್ಟಿಕ್ ಪೊಟ್ಯಾಷ್. ಎಲ್ಲಿ ಯೂಸ್ ಮಾಡ್ತೀವಿ? ನಾನು ಆಲ್ರೆಡಿ ಹೇಳಿದೆ, ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು. ಯಾವ ಸಾಬೂನು? ಬಟ್ಟೆ ಸೋಪು. ಹಾಗಾದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಮೈ ಸೋಪು. ಹಾಗಾದರೆ ಮೈ ಸೋಪ್ಗಳು, ಏನು ನಾವು ತಲೆಗೆ ಹಾಕೊಳ್ಳೋ ಶಾಂಪುಗಳು, ನೆಕ್ಸ್ಟ್ ಸೇವಿಂಗ್ ಕ್ರೀಮ್ಗಳು, ನೆಕ್ಸ್ಟ್ ಏನು ಕೈ ತೊಳಿತಕ್ಕಂಥ ಲಿಕ್ವಿಡ್ ಸೋಪ್ಸ್ಗಳು, ಇವುಗಳ ತಯಾರಿಕೆಯಲ್ಲಿ ನಾವು ಸಾಮಾನ್ಯವಾಗಿ ಯಾವುದನ್ನು ಬಳಸ್ತೀವಿ ಅಂದರೆ ನಾವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೀವಿ ಸ್ನೇಹಿತರೆ. ಸೊ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಬಯೋ ಡೀಸೆಲ್, ಈ ಜೈವಿಕ ಡೀಸೆಲ್ ತಯಾರಿಕೆಯಲ್ಲಿ ಕೆಟಲಿಸ್ಟ್ ಕ್ರಿಯಾವರ್ಧಕವಾಗಿ ನಾವು ಯಾವುದನ್ನು ಬಳಸ್ತೀವಿ? ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೀವಿ. ಏನು ಈ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಕ್ಕಂಥ ಆಲ್ಕಲಿನ್ ಬ್ಯಾಟ್ರಿಗಳಿದೆ, ಈ ಬ್ಯಾಟ್ರಿಗಳಲ್ಲಿ ವಿದ್ಯುತ್ ವಿಶ್ಲೇಷಕವಾಗಿ ಎಲೆಕ್ಟ್ರೋಲೈಟ್ ಆಗಿ ನಾವು ಯಾವುದನ್ನು ಬಳಸ್ತೀವಿ ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೀವಿ. ಅಷ್ಟೇ ಅಲ್ಲ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡನ್ನು ಹೀರಿಕೊಳ್ಳಲು ನಾವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೀವಿ ಸ್ನೇಹಿತರೆ. ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಹೇಳಿದೆ ನಾನು, ಪ್ರತ್ಯಾಮ್ಲಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತೆ, ಆಮ್ಲಗಳು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತದೆ ಅಂತ. ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ ಇವೆರಡನ್ನು ನಮ್ಮ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನು ಮಾಡ್ಕೊಳ್ಳುತ್ತೆ? ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸ್ಲ್ಯಾಕ್ಡ್ ಲೈಮ್ ಅಂತ ಕರಿತೀವಿ, ಕನ್ನಡದಲ್ಲಿ ಅರಳಿದ ಸುಣ್ಣ. ಸೊ ನಿಮ್ಮ ತಲೆಯಲ್ಲಿ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್. ಅದಕ್ಕೆ ನೀರು ಹಾಕಿದಾಗ
ಸೊ ಅದು ಅರಳತ್ತೆ, ನೀರನ್ನು ತಗೊಂಡು ಉಷ್ಣವನ್ನು ಹೊರಗಡೆ ಹಾಕಿ ಅರಳತ್ತೆ. ಅದೇ ಅಡಿಕೆಲೆ ಸುಣ್ಣ, ಅಡಿಕೆಲೆ ಹಚ್ಕೋತೀವಲ್ವ ಆ ಸುಣ್ಣ, ದಟ್ ಈಸ್ ಅದಕ್ಕೆ ಸ್ಲ್ಯಾಕಡ್ ಲೈಮ್ ಅಂತ ಕರಿತೀವಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಬಳಸ್ಕೊಂಡು ನಾವು ಚೆಲುವೆ ಪುಡಿಯನ್ನು ತಯಾರಿಸ್ತೀವಿ. ಮುಂದೆ ಸಾಲ್ಟಲ್ಲಿ ಹೇಳ್ತೀನಿ ನಾನು. ಚೆಲುವೆ ಪುಡಿ, ಬ್ಲೀಚಿಂಗ್ ಪೌಡರ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಚೆಲುವೆ ಪುಡಿಯ ತಯಾರಿಕೆಯಲ್ಲಿ ನಾವು ಯಾವ ವಸ್ತುವನ್ನು ಬಳಸ್ತೀವಿ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸೊ ಅಷ್ಟೇ ಅಲ್ಲ, ಏನು ಪ್ರಾಣಿಗಳ ಚರ್ಮದ ಮೇಲೆ ಏನು ಆ ತುಪ್ಪಳ ಇರುತ್ತೆ, ಕೂದಲುಗಳಿರುತ್ತೆ, ಆ ಕೂದಲುಗಳನ್ನು ಸುಲಭವಾಗಿ ಬೇರ್ಪಡಿಸಲಿಕ್ಕೆ ನಾವು ಯಾವುದನ್ನು ಸುಣ್ಣವನ್ನು ಸವರಿಸ್ತೀವಿ, ಮೀನ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೀವಿ ಸ್ನೇಹಿತರೆ. ಗೋಡೆ ಸುಣ್ಣ ಹೊಡಿಲಿಕ್ಕೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಬಳಸ್ತೀವಿ. ಯಾರಾದರೂ ವಿಷ ಕುಡಿದ್ರು ಅಂದರೆ, ವಿಷ ಅಂದರೆ ಆಮ್ಲದ ವಿಷ ಉಣಿಕೆಯಲ್ಲಿ ಕುಡಿದ್ರು ಅಂದರೆ ಸ್ವಲ್ಪ ಆ ಸುಣ್ಣವನ್ನು ಡೈಲ್ಯೂಟ್ ಮಾಡಿ ಕುಡಿಸಿದ್ದೆ ಆದರೆ ವಾಮಿಟ್ ಏನಾಗುತ್ತೆ, ಜಲ್ದಿ ಆಗುತ್ತೆ ಸ್ನೇಹಿತರೆ. ದಿಸ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅರಳಿದ ಸುಣ್ಣದ ಉಪಯೋಗಗಳು. ನೆಕ್ಸ್ಟ್, ಕೆಲವೊಂದು ದುರ್ಬಲ ಆಮ್ಲಗಳು ಕೂಡ ಇದ್ದಾವೆ. ಆ ದುರ್ಬಲ ಆಮ್ಲಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲೆಲ್ಲಿ ಬಳಸ್ಕೋತೀವಿ ಅಂತ. ಸೊ ಅನೇಕ ಸತಿ ಎಕ್ಸಾಂಪಲ್ ಬಂದಿರತಕ್ಕಂಥದ್ದು. ಇವೇನು ದುರ್ಬಲ ಆಮ್ಲಗಳು ಅಂದರೆ ಸಂಪೂರ್ಣವಾಗಿ ನೀರಲ್ಲಿ ಕರಗಲ್ಲ ಇವು. ಸೊ ಹಾಗಾಗಿ ಇವು ದುರ್ಬಲ ಆಮ್ಲಗಳು. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಸರ್ ಒಂದೇ ಸ್ಲೈಡಲ್ಲಿ ಎರಡು ಹಾಕ್ಕೊಂಡಿದ್ದೀರಲ್ಲ? ಎಸ್, ಎರಡು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಇದೆಯಲ್ವಾ, ಇದನ್ನು ಆಂಟಿ ಆಸಿಡ್ ಆಗಿ ಯೂಸ್ ಮಾಡ್ತೀವಿ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ಗೆ ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಂತ ಕರಿತೀವಿ. ನೆಕ್ಸ್ಟ್ ಮುಂದೆ ಮೆಗ್ನೀಷಿಯಂ ಸಲ್ಫೇಟ್ಗೆ ದಟ್ ಈಸ್ ಮಿರಾಬಲಸ್ ಸಾಲ್ಟ್ ಅಂತ ನಾನು ನೆಕ್ಸ್ಟ್ ಅದು ಹೇಳ್ತೀನಿ, ನಾನು ಸಾಲ್ಟ್ ಪಾಠ ಮಾಡಬೇಕಾದ್ರೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ಗೆ ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಂತ ಕರಿತೀವಿ. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಮತ್ತು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅದಿಲ್ವಾ, ಇವೆರಡನ್ನು ಆಮ್ಲ ನಿರೋಧಕವಾಗಿ ಬಳಸ್ತೀವಿ. ಆಮ್ಲ ನಿರೋಧಕ ಅಂದರೆ ದಟ್ ಈಸ್ ಆಂಟಿ ಆಸಿಡ್ಸ್. ನಮ್ಮ ಜಠರದಲ್ಲಿ ಏನಾದರೂ ಹೆಚ್ಚು ಸ್ರವಿಕೆಯಾಗಿ ನಮಗೆ ಅಸಿಡಿಟಿ ಆದರೆ ನಾವು ಆ ಅಸಿಡಿಟಿಯನ್ನು, ಆ ಆಸಿಡ್ ಕಂಟೆಂಟನ್ನು ನ್ಯೂಟ್ರಲ್ ಮಾಡಲಿಕ್ಕೆ ಮೆಡಿಷನ್ ಆಗಿ ಯಾವುದನ್ನು ಯೂಸ್ ಮಾಡ್ತೀವಿ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಥವಾ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಕಂಟೆಂಟನ್ನು ಹೊಂದಿರತಕ್ಕಂಥ ಒಂದು ಸಂಯುಕ್ತವನ್ನು ಬಳಸೋದ್ರ ಮೂಲಕ ನಮ್ಮ ಜಠರದಲ್ಲಿ ಇರತಕ್ಕಂಥ ಆಮ್ಲೀಯತೆಯನ್ನು ನಾವು ತಡೆಗಟ್ಟಲಿಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ. ಇದು ಲಾಸ್ಟ್ ಟೈಮ್ FDಗೆ ಬಂದಿರತಕ್ಕಂಥ ಪ್ರಶ್ನೆ. ನಮ್ಮ ಜಠರದಲ್ಲಿ ಏನಾದ್ರು ಆಮ್ಲೀಯತೆ ಆಯಿತು ಅಂದರೆ ನಾವು ಈ ಕೆಳಕಂಡ ಯಾವ ಪ್ರತ್ಯಾಮ್ಲವನ್ನು ಬಳಸುವುದರ ಮೂಲಕ ಅದನ್ನು ತಟಸ್ಥಗೊಳಿಸ್ತೀವಿ ಅಂತ ಕ್ವಶನ್ ಬಂದಿತ್ತು. ದಟ್ ಇಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಇಟ್ ಈಸ್ ಎ ಗುಡ್ ಆಂಟಿ ಆಸಿಡ್ಸ್. ಸೊ ನೆಕ್ಸ್ಟ್, ಅಮೋನಿಯಂ ಹೈಡ್ರಾಕ್ಸೈಡ್. ಅಮೋನಿಯಂ ಹೈಡ್ರಾಕ್ಸೈಡನ್ನು ಅಮೋನಿಯಾ ವಾಟರ್ ಅಂತ ಕರಿತೀವಿ, ಅಮೋನಿಯಾ ನೀರು ಅಂತ ಕರಿತೀವಿ. ಈ ಅಮೋನಿಯಾ ನೀರು ಅಂತ ಕರೆಯಲ್ಪಡ್ತಕ್ಕಂಥ ಅಮೋನಿಯಂ ಹೈಡ್ರಾಕ್ಸೈಡನ್ನು ಇಂಕಿಂದ ಆಗಿರ್ತಕ್ಕಂಥ ಕಲೆಗಳು, ಗ್ರೀಸಿಂದ ಆಗಿರ್ತಕ್ಕಂಥ ಕಲೆಗಳೆಲ್ಲ ಇತ್ತು ಅಂದರೆ ಆ ಕಲೆಗಳನ್ನು ತೆಗಿಲಿಕ್ಕೆ ನಾವು ಈ ಅಮೋನಿಯಂ ಹೈಡ್ರಾಕ್ಸೈಡ್ ಆರ್ ಅಮೋನಿಯಾ ವಾಟರ್ನ ಬಳಸ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತೀವಿ, ಬಣ್ಣಗಳ ತಯಾರಿಕೆಯಲ್ಲಿ ಬಳಸ್ತೀವಿ, ಪ್ಲಾಸ್ಟಿಕ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ನೈಲಾನ್ ಥ್ರೆಡ್ಸ್ ಮುಂದೆ ಬರುತ್ತೆ, ಸಿಂಥೆಟಿಕ್ ಮೆಟೀರಿಯಲ್ಸ್. ನೈಲಾನ್ ಅಂದರೆ ಏನು ನೈಲಾನ್ ನೋಡಿ ಎಷ್ಟು ಚಂದ ಇದೆ. ಎರಡು ದೇಶದ ಹೆಸರಿದೆ ಅದರಲ್ಲಿ, ಒಂದು ನ್ಯೂಯಾರ್ಕ್, ಎರಡು ಸಿಟಿ, ಇನ್ನೊಂದು ಲಂಡನ್, ಎರಡು ಸೇರಿ ಬಂದಿರತಕ್ಕಂಥದ್ದು ನೈಲಾನ್. ಇವುಗಳ ತಯಾರಿಕೆಯಲ್ಲಿ ನಾವು ಅಮೋನಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್, ಕೆಲವೊಂದು ಆಕ್ಸೈಡ್ಗಳಿವೆ. ಈ ಆಕ್ಸೈಡ್ಗಳು ಆಮ್ಲಗಳೊಟ್ಟು ವರ್ತಿಸುತ್ತೆ, ಪ್ರತ್ಯಾಮ್ಲಗಳೊಟ್ಟಿನೂ ವರ್ತಿಸುತ್ತೆ. ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡು ಜೊತೆಗೆ ವರ್ತಿಸ್ತಕ್ಕಂತಹ ಆಕ್ಸೈಡ್ಗಳಿಗೆ ಉಭಯವರ್ತಿ ಆಕ್ಸೈಡ್, ಆಂಫಿಟೋರಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಉಭಯ ಅಂದರೆ ಆಮ್ಲಗಳ ಜೊತೆಗೂ ವರ್ತಿಸುತ್ತೆ, ಪ್ರತ್ಯಾಮ್ಲಗಳ ಜೊತೆಗೂ ವರ್ತಿಸಿ, ಆಮ್ಲಗಳ ಜೊತೆಗೆ ವರ್ತಿಸಿಯೂ ಲವಣವನ್ನು ಉತ್ಪತ್ತಿ ಮಾಡುತ್ತೆ, ಪ್ರತ್ಯಾಮ್ಲ ಜೊತೆಗೆ ವರ್ತಿಸಿಯೂ ಕೂಡ ಲವಣವನ್ನು ಉತ್ಪತ್ತಿ ಮಾಡುತ್ತೆ. ನೋಡಿ, ನಾವು ಆಮ್ಲ ಜೊತೆಗೆ ವರ್ತಿಸೋದಕ್ಕೆ ಪ್ರತ್ಯಾಮ್ಲ ಅಂತ ಕರಿತೀವಿ, ಪ್ರತ್ಯಾಮ್ಲ ಜೊತೆಗೆ ವರ್ತಿಸೋದಕ್ಕೆ ಆಮ್ಲ ಅಂತ ಕರಿತೀವಿ. ಈ ಎರಡರ ಜೊತೆಗೆ ವರ್ತಿಸೋದಕ್ಕೆ ಏನಂತ ಕರಿತೀವಿ? ಉಭಯವರ್ತಿ ಸಂಯುಕ್ತಗಳು ಅಂತ ಕರಿತೀವಿ. ಆ ಉಭಯವರ್ತಿ ಸಂಯುಕ್ತಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ನಾನು ಕೋಡ್ ವರ್ಡನ್ನು ಕೊಟ್ಟಿದ್ದೀನಿ, ತಾತ ಸಸಿ. ಏನು ಸರ್ ತಾತ ಸಸಿ? ಇಲ್ಲ, ಫಸ್ಟ್ ತಾಮ್ರದ ಆಕ್ಸೈಡ್, ನೆಕ್ಸ್ಟ್ ತವರದ ಆಕ್ಸೈಡ್, ನೆಕ್ಸ್ಟ್ ಸತುವಿನ ಆಕ್ಸೈಡ್, ನೆಕ್ಸ್ಟ್ ಸಿ ಇದೆಯಲ್ವಾ, ದಟ್ ಈಸ್ ಸೀಸದ ಆಕ್ಸೈಡ್. ತಾಮ್ರದ ಆಕ್ಸೈಡ್, ತವರದ ಆಕ್ಸೈಡ್, ಸತುವಿನ ಆಕ್ಸೈಡ್, ಸೀಸದ ಆಕ್ಸೈಡ್ ಇವೆರಡೂ ಕೂಡ ಈ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇವೆಲ್ಲವೂ ಕೂಡ ಆಮ್ಲಗಳೊಟ್ಟಿಗೂ ವರ್ತಿಸಿ ಲವಣಗಳನ್ನು ಉತ್ಪತ್ತಿ ಮಾಡುತ್ತೆ, ಪ್ರತ್ಯಾಮ್ಲಗಳೊಟ್ಟಿಗೂ ವರ್ತಿಸಿ ಲವಣಗಳನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಈ ಆಕ್ಸೈಡ್ಗಳಿಗೆ ನಾವೇನಂತ ಕರಿತೀವಿ? ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. PC to DC ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಹೇಗೆ ಪ್ರಶ್ನೆಗಳನ್ನು ಬರುತ್ತೆ ಅದನ್ನು ಸುಂದರವಾಗಿ ಚರ್ಚೆ ಮಾಡ್ಕೋತಾ ಹೋಗೋಣ ಸ್ನೇಹಿತರೆ. ವಾಟ್ ಈಸ್ ಸಾಲ್ಟ್ಸ್? ಲವಣ ಅಂದರೆ ಏನು? ಸೊ ಹಳೆ ಸ್ಲೈಡ್ಗಳನ್ನು ಸ್ವಲ್ಪ ನೋಡಿ. ನಾವು ಆಲ್ರೆಡಿ ಹೇಳಿದ್ದೀವಿ, ಇಲ್ಲಿ ಆಕ್ಸೈಡ್ಗಳಿಂದ ಆಮ್ಲ ಆಯಿತು, ಆಕ್ಸೈಡ್ಗಳಿಂದ ಪ್ರತ್ಯಾಮ್ಲ ಆಯಿತು, ಆಕ್ಸೈಡ್ಗಳಿಂದ ಆಮ್ಲ, ಆಕ್ಸೈಡ್ಗಳಿಂದ ಪ್ರತ್ಯಾಮ್ಲ. ಏನು ಸರ್? ಎಸ್, ಅಲೋಹಗಳು ಆಕ್ಸೈಡ್ ಆಯಿತು ಆಮ್ಲ, ಲೋಹಗಳ ಆಕ್ಸೈಡ್ ಆಯಿತು ಪ್ರತ್ಯಾಮ್ಲ.
ಈ ಆಮ್ಲ ಹೇಗಾಯಿತು, ಪ್ರತ್ಯಾಮ್ಲ ಹೇಗಾಯಿತು ಅದರ ಬಗ್ಗೆ ನಾವು ಕೂಡ ಕ್ಲಿಯರ್ ಆಗಿ ಹೇಳಾಯಿತು. ಈಗ ಆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ಏನಾಗತ್ತೆ ಅಂತ. ಸೊ ಸಿಂಪಲ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ನೋಡಿ, ಅಲ್ಲಿ ನಾನು ಸ್ಟ್ರಾಂಗ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ತಗೊಂಡಿದ್ದೀನಿ, ಸ್ಟ್ರಾಂಗ್ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಂಡಿದ್ದೀನಿ. ಸೂಕ್ಷ್ಮವಾಗಿ ನೋಡಿ, ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಹೆಚ್ಚಿದೆ, ಸೋಡಿಯಂ ಹೈಡ್ರಾಕ್ಸೈಡಲ್ಲಿ OH ಇದೆ. ಹೆಚ್ಚಿದ್ರೆ ಆಮ್ಲ, OH ಹೈಡ್ರಾಕ್ಸೈಡ್ ಇದ್ದರೆ ಪ್ರತ್ಯಾಮ್ಲ. ಆ OH H ಎರಡನ್ನ ಸೇರಿಸ್ಬಿಡಿ, OH ಅಲ್ಲಿ ಒಂದು H2O, ಅಯ್ಯೋ H ಸುಡತ್ತೆ, OH ಆರ್ಸತ್ತೆ, HOH ಎರಡೂ ಸೇರಿಬಿಟ್ರೆ ತಟಸ್ಥವಾಗಿ ಹೋಗುತ್ತೆ, ದಟ್ ಇಸ್ ನೀರು. ಹಾಗಾದರೆ HOH ಹೋದ ನಂತರ Na ಉಳಿತು, Cl ಉಳಿತು, NaCl ಹೊಸದಾಗಿ ಒಂದು ವಸ್ತು ಉತ್ಪತ್ತಿ ಆಗುತ್ತೆ, ದಟ್ ಈಸ್ ಸಾಲ್ಟ್. ಸೊ ಸ್ನೇಹಿತರೆ, ಸೊ ಸಿಂಪಲ್, ಆಮ್ಲ ಪ್ರತ್ಯಾಮ್ಲಗಳು ಸೇರಿ ನೀರು ಮತ್ತು ಲವಣ ಉತ್ಪತ್ತಿ ಆಗತ್ತೆ. ಹಾಗಾದರೆ ನೀರು ಮತ್ತು ಲವಣವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕ್ರಿಯೆ ಇದೆಯಲ್ವಾ, ಆ ಕ್ರಿಯೆಗೆ ನಾವಂತ ಕರಿತೀವಿ ತಟಸ್ಥೀಕರಣ ಕ್ರಿಯೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾಕೆ ಸಹ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ಸೊ ಸಿಂಪಲ್, ಹೈಡ್ರೋಕ್ಲೋರಿಕ್ ಆಮ್ಲಗಳ pH ಏನಾಗಿರುತ್ತೆ, 7ಕ್ಕಿಂತ ಕಡಿಮೆ ಇರುತ್ತೆ. ಪ್ರತ್ಯಾಮ್ಲಗಳ pH ಏನಾಗಿರುತ್ತೆ, 7ಕ್ಕಿಂತ ಜಾಸ್ತಿ ಇರುತ್ತೆ. ಓಕೆ, 7ಕ್ಕಿಂತ ಕಡಿಮೆ, 7ಕ್ಕಿಂತ ಜಾಸ್ತಿ, ಎರಡನ್ನು ಕೂಡಿಸ್ಬಿಡಿ, ಡಿವೈಡೆಡ್ ಬೈ ಮಾಡಿ, ನ್ಯೂಟ್ರಲ್, ದಟ್ ಇಸ್ 7. ಹಾಗಾಗಿ ನಮ್ಮ ಸೋಡಿಯಂ ಕ್ಲೋರೈಡ್ದ pH ಎಷ್ಟಿರುತ್ತೆ ಅಂದರೆ 7 ಇರುತ್ತೆ. ನಮ್ಮ ನೀರಿನ pH ಎಷ್ಟಿರುತ್ತೆ ಅಂದರೆ 7 ಇರುತ್ತೆ. ಯಾಕೆ ನೀರಿನ pH 7? ಆಮ್ಲಗಳಲ್ಲಿರ್ತಕ್ಕಂಥ H, ಪ್ರತ್ಯಾಮ್ಲಗಳಲ್ಲಿರುವ OH ಎರಡು ಸೇರ್ಕೋತು, ನ್ಯೂಟ್ರಲ್ ಆಯಿತು. ಸೋಡಿಯಂ ಕ್ಲೋರೈಡ್ ಇದರಲ್ಲಿ ಹೈಡ್ರೋಜನ್ ಇಲ್ಲ, ಹೈಡ್ರಾಕ್ಸೈಡು ಇಲ್ಲ, ದೇರ್ pH is 7. ಹಾಗಾದರೆ ಸಿಂಪಲ್, ತಟಸ್ಥ pH ಅನ್ನು ಕೊಡ್ತಕ್ಕಂತಹ ಲವಣ, ದಟ್ ಇಸ್ ತಟಸ್ಥೀಕರಣ ಕ್ರಿಯೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಸ್ನೇಹಿತರೆ. ಸಿಂಪಲ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ನೀರು ಮತ್ತು ಲವಣವನ್ನು ಕೊಡ್ತಕ್ಕಂಥ ಕ್ರಿಯೆಗೆ ನಾವಂತ ಕರಿತೀವಿ ತಟಸ್ಥೀಕರಣ ಕ್ರಿಯೆ. ಇವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುತ್ತೆ. ಹೇಗೆ ಬರುತ್ತೆ? ಸೊ ಸಿಂಪಲ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದರೆ ತಟಸ್ಥೀಕರಣ ಕ್ರಿಯೆ ಎಂದರೆ ಆಪ್ಷನ್ ಎ, ಇವು ಲವಣಗಳನ್ನು ಉತ್ಪತ್ತಿ ಮಾಡುತ್ತದೆ. ಆಪ್ಷನ್ ಬಿ, ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ವಿಚ್ ಇಸ್ ದ ರೈಟ್ ಆನ್ಸರ್? ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಸೇರಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಕ್ರಿಯೆಗೆ ನಾವು ಅಂತ ಕರಿತೀವಿ ತಟಸ್ಥೀಕರಣ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್ ಇದೆ, ಸೋಡಿಯಂ ಬೈಕಾರ್ಬೋನೇಟ್ ಇದೆ, ಸೋಡಿಯಂ ಕಾರ್ಬೋನೇಟ್ ಇದೆ, ನೆಕ್ಸ್ಟ್ ಕಾಪರ್ ಸಲ್ಫೇಟ್ ಇದೆ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ, ನೆಕ್ಸ್ಟ್ ಪೊಟ್ಯಾಷಿಯಂ ಕಾರ್ಬೋನೇಟ್, ಇವೆಲ್ಲವೂ ಲವಣಗಳು. ಎಲ್ಲವೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಇಫ್ ಹ್ಯಾವ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ಒಂದು ಸ್ಪರ್ಧಾತ್ಮಕ ಪತ್ರಿಕೆಯಲ್ಲಿ ಈ ಲವಣಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಇನ್ನೊಂದು ಹೆಸರಲ್ಲಿ ಕರಿಬಹುದು, 1 ಸ್ಲೈಡ್ 1 ಮಾರ್ಕ್ ಅಂತ. ಸೊ ಬ್ಯೂಟಿಫುಲ್, ಈ ಟಾಪಿಕನ್ನು ನನ್ನ ಜೊತೆಗೆ ಚರ್ಚೆ ಮಾಡ್ತಾ ಬನ್ನಿ ಅಂತ ಹೇಳ್ತಾ, ಸೊ ಫಸ್ಟ್ ಸಾಲ್ಟನ್ನು ತಗೊಳ್ತೀನಿ. ದೀಸ್ ಸೋಡಿಯಂ ಕ್ಲೋರೈಡ್, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ. ಸೊ ಸಿಂಪಲ್, ನಮ್ಮ ಅಡಿಗೆ ಉಪ್ಪು ಎಂದು ಕರೆಯಲ್ಪಡ್ತಕ್ಕಂತಹ ಸೋಡಿಯಂ ಕ್ಲೋರೈಡ್. ಹಾಗೆ ನಾವು ಅಡಿಗೆ ಉಪ್ಪು, ಸೊ ಆ ಗಾದೆಲ್ಲೇ ಇದೆ, ಉಪ್ಪು ಏನಕ್ಕೆ ಬಳಸ್ತೀವಿ ಅಂತ. ಸೊ ಫಸ್ಟ್ ರುಚಿಗೆ ಬಳಸ್ತೀವಿ. ಈಗ ಕಾಂಪಿಟೇಟಿವ್ ಎಕ್ಸಾಮಿಗೆ ಈ ಕೆಳಕಂಡ ಯಾವುದನ್ನು ನಾವು ರುಚಿಗೆ ಬಳಸ್ತೀವಿ? ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್ನಲ್ಲಿರುವ ಸೋಡಿಯಂ, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್ನಲ್ಲಿರುವ ಕ್ಲೋರೈಡ್. ಸೊ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಮ್ಮ ಆಹಾರದ ರುಚಿಗೆ ಕಾರಣವಾಗಿರ್ತಕ್ಕಂಥ ಅಯಾನು ಯಾವುದಪ್ಪ ಅಂದರೆ ದಟ್ ಈಸ್ ಅ ಕ್ಲೋರೈಡ್ ಅಯಾನು. ಹಾಗಾದರೆ ರುಚಿಗೆ ಕಾರಣವಾಗಿರ್ತಕ್ಕಂಥ ಅಯಾನು ಯಾವುದು ಅಂದರೆ ಕ್ಲೋರೈಡ್ ಅಯಾನು. ಮತ್ತು ಉಪ್ಪು ಎಲ್ಲಿ ಜಾಸ್ತಿ ಸಿಗುತ್ತೆ ನಮಗೆ? ಸಮುದ್ರ. ಹಾಗಾದರೆ ಸಮುದ್ರದಲ್ಲಿ ಉಪ್ಪು ಸಿಗುತ್ತೆ ಅಂದಮೇಲೆ ಉಪ್ಪು ಅಂದಾಗ ನಮ್ಮ ತಲೆಯಲ್ಲಿ ಏನಿರ್ತದೆ? ಸೋಡಿಯಂ ಮತ್ತು ಕ್ಲೋರೈಡ್ ಅಂತ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಿಗೆ ಕ್ವಶನ್ ಬಂದ್ಬಿಡುತ್ತೆ, ನಮ್ಮ ಸಮುದ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಅಯಾನ್ ಯಾವುದು ಅಂತ ಕೇಳ್ಬಿಡ್ತೇನೆ. ಅವಾಗ ಅಯ್ಯೋ, ಸೋಡಿಯಂ ಕ್ಲೋರೈಡ್ ಎರಡು ಇರುತ್ತೆ, ಅಲ್ಲಿ ಆಪ್ಷನಲ್ಲಿ ಸೋಡಿಯಂ ಅಯಾನು ಕೂಡ ಇರುತ್ತೆ, ಕ್ಲೋರೈಡ್ ಅಯಾನು ಕೂಡ ಇರುತ್ತೆ. ಹಾಗಾದ್ರೆ ನಮಗೆ ಕನ್ಫ್ಯೂಸ್, ಸೋಡಿಯಂ ಹಾಕ್ಲಾ ಕ್ಲೋರೈಡ್ ಹಾಕ್ಲಾ? ಸೊ ಸ್ನೇಹಿತರೆ, ಸೊ ಸಿಂಪಲ್, ಸಮುದ್ರದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಅಯಾನ್ ಯಾವುದಪ್ಪ ಅಂದರೆ ಕ್ಲೋರೈಡ್ ಅಯಾನು, ನೆಕ್ಸ್ಟ್ ಸೋಡಿಯಂ. ನಾವು ಫಾರ್ಮುಲಾ ಬೇಕಾದ್ರೆ ಫಸ್ಟ್ ಸೋಡಿಯಂ ಆಮೇಲೆ ಕ್ಲೋರೈಡ್ ಬರಿತೀವಿ. ಆದರೆ ಸಮುದ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಕ್ಲೋರೈಡ್, ಎರಡನೇ ಪ್ರಮಾಣದಲ್ಲಿರೋದು ಸೋಡಿಯಂ. ಅದೇ ರೀತಿ ಆಹಾರಕ್ಕೆ ರುಚಿಯನ್ನು ಕೊಡ್ತಕ್ಕಂಥದ್ದು ಕ್ಲೋರೈಡ್. ನೋಡಿ, ನೀರನ್ನು ಕಾಯಿಸಿದಾಗ ನೀರು ತನ್ನ ರುಚಿಯನ್ನು ಕಳೆದುಕೊಳ್ಳುತ್ತದೆ. ಹಾಗಾದರೆ ಇಲ್ಲಿ ಯಾವ ಅಯಾನುಗಳ ಪ್ರಮಾಣ ಕಡಿಮೆ ಆಗುತ್ತೆ ಅಂದರೆ ಕ್ಲೋರೈಡ್. ಹಾಗಾದರೆ ಒಟ್ಟಾರೆಯಾಗಿ ಕ್ಲೋರೈಡ್ ರುಚಿಯನ್ನು ಕೊಡ್ತಕ್ಕಂತಹ ಅಯಾನ್ ಆಗಿದೆ ಸ್ನೇಹಿತರೆ. ಈ ಸೋಡಿಯಂ ಕ್ಲೋರೈಡ್ ನಿಮಗೆಲ್ಲರಿಗೂ ಗೊತ್ತು, ಬಟಾಣಿ ಕಾಳು, ಬೋಟಿ, ಸೊ ಇವೆಲ್ಲ, ನೆಕ್ಸ್ಟ್ ಒಣೆ ಮೀನು,
ಆ ಮೀನನ್ನೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ನಾವು ಸಾಮಾನ್ಯ ಉಪ್ಪು ಹಾಕ್ತೀವಲ್ವಾ, ಹಾಗೆ ಸಾಲ್ಟ್ ಈಸ್ ಎ ಗುಡ್ ಪ್ರಿಸರ್ವೇಟಿವ್. ಸೊ ನಾವು ಉಪ್ಪನ್ನು ಆಹಾರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಳಸ್ತೀವಿ. ಟೇಕ್ ಎ ಬೀಕರ್ ಹಾಕೆ ವಾಟರ್, ಈ ಶಂಕರ್ ಸರ್ ಡೈಲಾಗ್. ಟೇಕ್ ಎ ಬೀಕರ್ ಹಾಕೆ ವಾಟರ್. ಒಂದು ಬೀಕರನ್ನು ತೆಗೆದುಕೊಳ್ಳಿ, ಅದಕ್ಕೆ ನೀರನ್ನು ಹಾಕಿ. ಕಾಮಿಡಿ ಮಾಡಲ. ಒಂದು ಚೆಂಬನ್ನು ತೆಗೆದುಕೊಳ್ಳಿ, ಅದಕ್ಕೆ ನೀರನ್ನು ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ, ಅಲ್ಲಾಡಿಸಿ ಚೆಂಬಲ್ಲಿ ನೋಡಿ ಏನಿದೆ ಚೆಂಬಲ್ಲಿ, ದಟ್ ಈಸ್ ಉಪ್ಪು ನೀರಿದೆ, ಉಪ್ಪು ನೀರು. ಆ ಉಪ್ಪು ನೀರಿಗೆ ನಾವು ಸೈನ್ಸಲ್ಲಿ ಏನಂತ ಕರಿತೀವಿ ಅಂದರೆ ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ದಟ್ ಈಸ್ ಬ್ರೈನ್ ದ್ರಾವಣ. ಹಾಗಾದರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದ್ಬಿಡತ್ತೆ. ಬ್ರೈನ್ ದ್ರಾವಣ ಎಂದರೆ ಮೆದುಳಿನಲ್ಲಿ ಕಂಡುಬರುವ ದ್ರಾವಣ, ಮೆದುಳಿನಿಂದ ಉತ್ಪತ್ತಿಯಾಗುವ ದ್ರಾವಣ, ಮೆದುಳಿನ ಚಿಕಿತ್ಸೆಗಾಗಿ ತಯಾರಿಸಿದ ದ್ರಾವಣ, ಉಪ್ಪಿನ ದ್ರಾವಣ. ವಿಚ್ ಇಸ್ ರೈಟ್ ಆನ್ಸರ್? ಉಪ್ಪಿನ ದ್ರಾವಣ ಈಸ್ ರೈಟ್ ಆನ್ಸರ್. ಅದು BRAIN, ಇದು BRINE, ದಟ್ ಈಸ್ ಬ್ರೈನ್ ದ್ರಾವಣ ಅಂದರೆ ಸಾಲ್ಟ್ ಸೊಲ್ಯೂಷನ್ ಅಂತ. ಈ ಉಪ್ಪನ್ನು ನಾವು ಎಲ್ಲಿ ತಯಾರಿಸ್ತೀವಿ? ಸಮುದ್ರಗಳಲ್ಲಿ ಕಲ್ ರೂಪದಲ್ಲಿ ತಯಾರಿಸ್ತೀವಿ. ಆ ಸಮುದ್ರದಲ್ಲಿ ಆಗತಾನೇ ಉತ್ಪತ್ತಿ ಆಗಿರತಕ್ಕಂತಹ ಕಲ್ಲು ರೂಪದ ಅಶುದ್ಧತೆಯನ್ನು ಹೊಂದಿರತಕ್ಕಂಥ ಉಪ್ಪಿದೆಯಲ್ವಾ, ಆ ಉಪ್ಪಿಗೆ ನಾವೇನಂತ ಕರಿತೀವಿ? ರಾಕ್ ಸಾಲ್ಟ್ ಅಂತ ಕರಿತೀವಿ. ರಾಕ್ ಸಾಲ್ಟ್, ಅಶುದ್ಧತೆಯನ್ನು ಹೊಂದಿರತಕ್ಕಂಥ ಇಂಪ್ಯೂರಿಟಿ ಸಾಲ್ಟ್. ಈ ಇಂಪ್ಯೂರಿಟಿ ಸಾಲ್ಟ್ಗೆ ಮತ್ತೊಂದು ಹೆಸರಲ್ಲಿ ಕರಿತೀವಿ ಹೆಲೈಟ್ ಅಂತ. ಹೆಲೈಟ್. ಹಾಗೆ ಉಪ್ಪಿನ ಅದಿರು ಯಾವುದು ಅಂತ ಕೇಳಿದ್ರೆ ಹೆಲೈಟ್ ಆರ್ ರಾಕ್ ಸಾಲ್ಟ್. ಈ ರಾಕ್ ಸಾಲ್ಟನ್ನು ಶುದ್ಧೀಕರಿಸಿ ನಾವು ಅಡುಗೆ ತಯಾರಿಸಲಿಕ್ಕೆ ಸಾಲ್ಟನ್ನು ಬಳಸ್ತೀವಿ. ಆ ಸಾಲ್ಟಿಗೆ ನಾವೇನಂತ ಕರಿತೀವಿ? ಟೇಬಲ್ ಸಾಲ್ಟ್. ಹಾಗಾದ್ರೆ ಟೇಬಲ್ ಸಾಲ್ಟ್ ಅಂದರೆ ಏನು? ಶುದ್ಧ ರೂಪದ ಉಪ್ಪು. ನಾವೇನು ಅಡುಗೆಗೆ ಟೇಬಲ್ ಮೇಲೆ ಅಡುಗೆಗೆ ಹಾಕ್ಕೊಂಡು ಊಟ ಮಾಡ್ತೀವಲ್ವಾ, ದಟ್ ಈಸ್ ಟೇಬಲ್ ಸಾಲ್ಟ್. ಈ ಟೇಬಲ್ ಸಾಲ್ಟನ್ನು ತಗೊಳ್ಳಿಕ್ಕೆ ಸಮುದ್ರದಿಂದ ಕಲ್ ರೂಪದಲ್ಲಿ ತರ್ತೀವಲ್ವಾ, ಅದಕ್ಕೇನಂತ ಕರಿತೀವಿ? ರಾಕ್ ಸಾಲ್ಟ್. ಹಾಗಾದ್ರೆ ರಾಕ್ ಸಾಲ್ಟ್, ಇಂಪ್ಯೂರಿಟಿ ಸಾಲ್ಟ್. ನೆಕ್ಸ್ಟ್ ಟೇಬಲ್ ಸಾಲ್ಟ್, ದಟ್ ಈಸ್ ಪ್ಯೂರಿಫೈಡ್ ಸಾಲ್ಟ್ ಅಂತ. ಹಾಗಾದ್ರೆ ಈ ಸಾಲ್ಟನ್ನು ತಗೊಂಡು ಮ್ಯಾಕ್ಸಿಮಮ್ ಕಾಂಪೌಂಡ್ಸನ್ನು ಏನು ಮಾಡ್ತೀವಿ? ರೆಡಿ ಮಾಡ್ತೀವಿ. ಅತಿ ಹೆಚ್ಚು ಸಂಯುಕ್ತಗಳನ್ನು ಉತ್ಪತ್ತಿ ಮಾಡುವ ಲವಣ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಉಪ್ಪು ಸ್ನೇಹಿತರೆ. ಈ ಉಪ್ಪನ್ನು ಸಾಬೂನು ತಯಾರಿಕೆಯಲ್ಲೂ ಕೂಡ ಬಳಸ್ತೀವಿ ನಾವು. ಎಲ್ಲಿ ಅಂದರೆ ಸಾಬೂನಿನ ಗಟ್ಟಿತನವನ್ನು ನಿರ್ಧಾರ ಮಾಡಲು. ಸಾಬೂನು ಗಟ್ಟಿ ಆಗಬೇಕಪ್ಪ ಅಂದರೆ ನಾವು ಸಾಬೂನು ಅಂದರೆ ಫ್ಯಾಟಿ ಆ್ಯಸಿಡ್ಸ್ಗಳನ್ನು ತಗೊಳ್ತೀವಿ. ಅದಕ್ಕೆ ಮೈ ಸೋಪ್ ಆಗಿದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಕ್ತೀವಿ. ಬಟ್ಟೆ ಸೋಪ್ ಆಗಿದ್ರೆ ದಟ್ ಈಸ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕ್ತೀವಿ. ಸೊ ಹಾಕಿ ಅಲ್ಲೊಂದು ಘನ ವಸ್ತು ಬರುತ್ತೆ. ನಾನು ಸೋಪ್ ಮ್ಯಾನುಫ್ಯಾಕ್ಚರಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ತೀನಿ. ಆ ಘನ ವಸ್ತು ಬಂದಿರತಕ್ಕಂಥದ್ದೇ ಸೋಪು, ಮತ್ತು ಒಳಗಡೆ ಲಿಕ್ವಿಡಲ್ಲಿ ನೀರಿನ ಜೊತೆಗೆ ಗ್ಲಿಸರಾಲ್ ಉಳಿಯುತ್ತೆ. ಆ ಘನರೂಪದ ವಸ್ತು ಏನು ಬರುತ್ತೆ, ಆ ಘನರೂಪದ ವಸ್ತು ಮತ್ತಷ್ಟು ಘನ ಆಗಬೇಕಪ್ಪ, ಗಟ್ಟಿ ಆಗಬೇಕಪ್ಪ ಅಂದರೆ ಅದರಲ್ಲಿ ಏನು ಮಿಕ್ಸ್ ಮಾಡ್ತಾನೆ ಅವನು? ಸೋಪಲ್ಲಿ ದಟ್ ಈಸ್ ಸಾಲ್ಟ್ ಮಿಕ್ಸ್ ಮಾಡ್ತಾನೆ. ಆವಾಗ ಸಾಲ್ಟ್ ಮಿಕ್ಸ್ ಮಾಡಿದಾಗ ಆ ಘನರೂಪದ ವಸ್ತು ಏನಾಗುತ್ತೆ? ಗಟ್ಟಿ ಆಗುತ್ತೆ. ಹಾಗಾದ್ರೆ ನಿಮ್ಮಲ್ಲಿ ಸೋಪ್ ತುಂಬ ಗಟ್ಟಿಯಾಗಿದೆ ಅಂದರೆ ಅದನ್ನು ರೆಡಿ ಮಾಡಬೇಕಾದ್ರೆ ಸಾಲ್ಟನ್ನು ಜಾಸ್ತಿ ಹಾಕಿದ್ದಾರೆ ಅಂತ ಅರ್ಥ. ನಿಮ್ಮನೇಲಿ ಯೂಸ್ ಮಾಡ್ತಕ್ಕಂಥ ಸೋಪು ಅಯ್ಯೋ ಮೆತ್ತಗಿದೆ ಅಂದರೆ ಸಾಲ್ಟ್ನ ಪ್ರಮಾಣ ಏನು ಮಾಡಿದ್ದಾರೆ? ಕಡಿಮೆ ಉಪಯೋಗಿಸಿದ್ದಾರೆ ಅಂತ ಅರ್ಥ. ಹಾಗಾದರೆ ಸೋಪು ಗಡಸಾಗುವ ದರವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವುದು? ಉಪ್ಪು. ಸೊ ಕಂಪ್ಲೀಟ್ ಕಹಾನಿ ನಾನು ಸಾಬೂನು ತಯಾರಿಕೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಸಾಬೂನು ತಯಾರಿಕೆಯಲ್ಲಿ ಉಪ್ಪನ್ನು ಬಳಸ್ತೀವಿ. ಹಾಗಾದರೆ ಉಪ್ಪಿನ ಬಗ್ಗೆ ಇಷ್ಟು ಪ್ರಶ್ನೆಗಳು ಬರಬಹುದು. ಸೊ ನಮಗೆ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಕ್ಲೋರೈಡ್, ಬ್ರೈನ್ ಸೊಲ್ಯೂಷನ್, ರಾಕ್ ಸಾಲ್ಟ್, ಟೇಬಲ್ ಸಾಲ್ಟ್. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಾಬೂನಿನ ಹಾರ್ಡ್ನೆಸ್ಗೆ ಯಾವುದು? ನಮ್ಮ ಸೋಡಿಯಂ ಕ್ಲೋರೈಡ್. ದಟ್ ಇಸ್ ಮತ್ತೊಮ್ಮೆ ದಟ್ ಈಸ್ ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಸೋಡಿಯಂ ಮತ್ತು ಕ್ಲೋರೈಡಿಂದ ಆಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಸಾಲ್ಟ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀನಿ ಸ್ನೇಹಿತರೆ. ಅದೇ ಸೋಡಿಯಂ ಕ್ಲೋರೈಡನ್ನು ತಗೊಂಡು ನಾವು ಈ ಕಡೆ ಈಗ ಮತ್ತೊಂದು ಲವಣವನ್ನು ತಯಾರಿಸ್ತೀವಿ. ದಟ್ ಈಸ್ ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್. ಮತ್ತೊಂದು ಸೋಡಿಯಂ ಕಾರ್ಬೋನೇಟ್. Na ಅಂದರೆ ಸೋಡಿಯಂ, CO3 ಅಂದರೆ ಕಾರ್ಬೋನೇಟ್, ಮಧ್ಯೆ ಏನಾಗಿದೆ? ಹ್ಯಾಚ್ ಇದೆ. ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಾನು ಕೂಡ ಕರಿತೀವಿ. ಎರಡು ಹೆಸರು, ಸೋಡಿಯಂ ಬೈಕಾರ್ಬೋನೇಟ್ ಆರ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಒಂದು ಲವಣ ಆಗಬೇಕಾದ್ರೆ ಮಧ್ಯೆ ಎಲ್ಲರೇ ಹೆಚ್ಚು ಸೇರಿಕೊಂಡ್ರೆ ಅದಕ್ಕೆ ನಾವು ಅದು ಯಾವುದರೇ ಇರಲಿ, ಸೋಡಿಯಂ SO4 ಮಧ್ಯ ಹೆಚ್ಚಿತ್ತು, ಸೋಡಿಯಂ ಬೈ ಸಲ್ಫೇಟ್. ಹಾಗಾದ್ರೆ ಮಧ್ಯ ಹೈಡ್ರೋಜನ್ ಸೇರಿಕೊಂಡ್ರೆ ಅದಕ್ಕೆ ಏನಂತ ಕರಿತೀವಿ? ಬೈ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸೋಡಿಯಂ ಮತ್ತು ಕಾರ್ಬೋನೇಟ್ನ ಮಧ್ಯೆ ಹೆಚ್ಚು ಸೇರ್ಕೊಳ್ಳೋದ್ರಿಂದ ಸೋಡಿಯಂ ಬೈ ಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಬೈ ಕಾರ್ಬೋನೇಟನ್ನು ಶಂಕರ್ ಸರ್ ಸ್ವಲ್ಪ ಮತ್ತೆ ಚೇಂಜ್ ಮಾಡ್ತಾರೆ, ಮಾಡಿಫಿಕೇಶನ್ ಮಾಡ್ತಾರೆ. ಏನು ಮಾಡಿಫಿಕೇಶನ್ ಮಾಡ್ತಾರೆ? ಸೋಡಿಯಂ ಬೈ ಕಾರ್ಬೋನೇಟ್, ಕ್ಲಿಯರಾಗಿ ಕೇಳಿ, ಸೋಡಿಯಂ ಬಾಯಿ ಕಾರ್ಬೋನೇಟ್. ಏನು ಸರ್ ಬಾಯಿ ಅಂದರೆ? ಬಾಯಿ ತಿನ್ನಕ್ಕೆ ಯೂಸ್ ಮಾಡ್ತೀವಲ್ಲ ಬಾಯಿ. ಹಾಗಾದ್ರೆ ಸೋಡಿಯಂ ಬಾಯಿ ಕಾರ್ಬೋನೇಟ್ ತಿನ್ನಕ್ಕೆ ಯೂಸ್ ಮಾಡ್ತೀವಿ. ತಿನ್ನೋ ಸೋಡಾ. ಹಾಗಾದ್ರೆ ತಿನ್ನೋ ಸೋಡಾ ಸರ್ ಈಸಿಯಾಗಿ ಅರ್ಥ ಆಯ್ತಲ್ಲ ಸರ್, ಸೋಡಿಯಂ ಬಾಯಿ ಕಾರ್ಬೋನೇಟ್. ಹಾಗಾದ್ರೆ ಸೋಡಿಯಂ ಬಾಯಿ ಕಾರ್ಬೋನೇಟ್ ತಿನ್ನೋ ಸೋಡಾ. ತಿನ್ನೋ ಸೋಡಾ ಅಡುಗೆ ಸೋಡಾ. ಸೊ ಇನ್ನು ಸೋಡಿಯಂ ಕಾರ್ಬೋನೇಟ್ ಬೇಕಾ? ಹ್ಞೂ ಸಹ
ಬೇಕಿಂಗ್ ಸೋಡಾ ಮತ್ತೆ ಬೇಕಾ ಬೇಕಿಂಗ್ ಸೋಡಾ. ಹಾಗಾದ್ರೆ ಬೇಕಿಂಗ್ ಸೋಡಾ ದಟ್ ಈಸ್ ಯಾವುದು ಸೋಡಿಯಂ ಬೈಕಾರ್ಬೋನೇಟ್. ಸೊ ಸ್ನೇಹಿತರೆ, ಸೊ ಸಿಂಪಲ್ ಇನ್ನೊಂದು ಇಲ್ಲಿ ಬೇಕಿಂಗ್ ಸೋಡಾ ಅಂಡ್ ಬೇಕಿಂಗ್ ಪೌಡರ್. ಫಸ್ಟ್ ಅಡಿಗೆ ಸೋಡಾ ಅಂತ ಹೇಳಿದ್ನಲ್ಲ, ಅಡಿಗೆ ಅಂದರೆ ಬೇಕ್ ಅಂತ, ಅಡಿಗೆ ಮಾಡೋದು ಅಂದರೆ ಬೇಕಿಂಗ್ ಸೋಡಾ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಬೇಕಿಂಗ್ ಪೌಡ್ರ್ ಮಿಸ್ ಹೊಡಿತೀರಿ, ಬೇಕಿಂಗ್ ಪೌಡ್ರೇ ಬೇರೆ, ಬೇಕಿಂಗ್ ಸೋಡಾನೇ ಬೇರೆ. ಹಾಗಾದ್ರೆ ಬೇಕಿಂಗ್ ಸೋಡಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಬೇಕಿಂಗ್ ಪೌಡರ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ಪೊಟ್ಯಾಷಿಯಂ ಬೈ ಟಾರ್ಟಾರೇಟ್ ಮಿಕ್ಸ್ ಆಗಿದ್ರೆ ಅದಕ್ಕಿಂತ ಕರಿತೀವಿ ನಾವು ಬೇಕಿಂಗ್ ಪೌಡರ್ ಅಂತ ಕರಿತೀವಿ. ಹಾಗಾದ್ರೆ ಬೇಕಿಂಗ್ ಪೌಡರ್ ಇದು ಒಂದು ಮಿಶ್ರಣ. ಯಾವುದರ ಮಿಶ್ರಣ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂಡ್ ಪೊಟ್ಯಾಷಿಯಂ ಬೈ ಟಾರ್ಟಾರೇಟ್ಗಳ ಮಿಶ್ರಣಕ್ಕಿಂತ ಕರಿತೀವಿ ನಾವು ಬೇಕಿಂಗ್ ಪೌಡರ್. ಹಾಗಾದ್ರೆ ಎಕ್ಸಾಮಲ್ಲಿ ತೀರಾ ಸಿಂಪಲ್ ಕನ್ಫ್ಯೂಸ್ ಮಾಡ್ತಾನೆ. ಬೇಕಿಂಗ್ ಸೋಡಾ ಎಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಬೇಕಿಂಗ್ ಪೌಡರ್ ಎಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ಮತ್ತೊಂದು ಪೊಟ್ಯಾಷಿಯಂ ಬೈ ಟಾರ್ಟಾರೇಟ್ ಎಂಬ ಆಸಿಡ್ಗಳ ಮಿಶ್ರಣಕ್ಕೆ ನಾವೇನಂತ ಕರಿತೀವಿ ಅಂದರೆ ಬೇಕಿಂಗ್ ಪೌಡರ್ ಅಂತ ಕರಿತೀವಿ. ಈ ಬೇಕಿಂಗ್ ಪೌಡರ್ನ ಆಂಟಾಸಿಡ್ ಅಂದರೆ ಏನಿಲ್ಲ, ನಮ್ಮ ಜಠರದಲ್ಲಿ ಏನು ಆಸಿಡ್ ರಿಲೀಸ್ ಆಗುತ್ತೆ, ಆ ಆಸಿಡ್ ರಿಲೀಸ್ ಆದಾಗ ನಾವು ಸ್ವಲ್ಪ ಸೋಡಾ ಪುಡಿ ತಿಂದರೆ ಏನಾಗುತ್ತೆ, ಆಸಿಡ್ ಆ ಹೊಟ್ಟೆ ಉರಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೆ ಆಂಟಾಸಿಡ್ ಅಂದರೆ ಆಮ್ಲ ನಿರೋಧಕ ಆರ್ ಆಮ್ಲ ಶಾಮಕಗಳಲ್ಲಿ ಬಳಸ್ತೀವಿ. ಅಷ್ಟೇ ಅಲ್ಲ, ಈ ಸೋಡಿಯಂ ಕಾರ್ಬೋನೇಟನ್ನು ನೀರು ಹಾಕಿ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡಿ ಬೆಂಕಿಯನ್ನು ಆರಿಸುವ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ದಟ್ ಈಸ್ ಅಗ್ನಿಶಾಮಕಗಳಲ್ಲೂ ಕೂಡ ನಾವು ಸೋಡಿಯಂ ಬೈಕಾರ್ಬೋನೇಟನ್ನು ಬಳಸ್ತೀವಿ ಸ್ನೇಹಿತರೆ. ಹಾಗಾದರೆ ಕ್ಲಿಯರ್ ಆಗಿದೆ ಅನ್ಕೋತೀನಿ ನಾನು. ಸೋಡಿಯಂ ಬೈಕಾರ್ಬೋನೇಟ್ ದಟ್ ಈಸ್ ಸೋಡಾ. ಯಾವ ಸೋಡಾ? ಬೇಕಿಂಗ್ ಸೋಡಾ. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಮಿಕ್ಸರ್ ಮಾಡಿದ್ರೆ ಮಿಕ್ಸ್ ದಟ್ ಈಸ್ ಪೊಟ್ಯಾಷಿಯಂ ಬೈ ಟಾರ್ಟಾರೇಟ್ ಮಿಕ್ಸ್ ಮಾಡಿದರೆ ಬೇಕಿಂಗ್ ಪೌಡರ್. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ನಾವು? ದಟ್ ಈಸ್ ಫೈರ್ ಇಂಜಿನ್ ಆಪರೇಷನಲ್ಲೂ ಕೂಡ ಮಿಷನಲ್ಲೂ ಕೂಡ ಯೂಸ್ ಮಾಡ್ತೀವಿ ನಾವು, ಅಗ್ನಿಶಾಮಕ ಯಂತ್ರಗಳಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಹೊಟ್ಟೆಲಿ ಏನಾದ್ರು ಸಮಸ್ಯೆ ಆಯಿತು ಅಂದರೆ ಗ್ಯಾಸ್ಟ್ರೈಟಿಸ್ ಆರ್ ಅಸಿಡಿಟಿ ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ದಟ್ ಈಸ್ ಆಂಟಾಸಿಡ್ಸ್ ಅಂದರೆ ಆಮ್ಲ ನಿರೋಧಕವನ್ನಾಗಿ ಅಥವಾ ಆಮ್ಲ ಶಮಕವನ್ನಾಗಿ ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಆ ಸೋಡಿಯಂ ಬೈಕಾರ್ಬೋನೇಟನ್ನು ಹೀಟ್ ಮಾಡಿದಾಗ ನೀರಿನ ಅಣುವನ್ನು ಕಳ್ಕೊಂಡು ಮತ್ತೊಂದು ಹೊಸ ಸಂಯುಕ್ತ ಉತ್ಪತ್ತಿ ಆಗುತ್ತೆ, ಇಟ್ ಈಸ್ ಸೋಡಿಯಂ ಕಾರ್ಬೋನೇಟ್. ಹಾಗಾದರೆ ಸಿಂಪಲ್ ಸೋಡಿಯಂ ಕಾರ್ಬೋನೇಟ್ ಸರ್ ಮತ್ತೆ ಇಲ್ಲಿ 10H2O ಅಂತ ಹಾಕಿದಿರಲ್ಲ, ಸಿಂಪಲ್ ಸೋಡಿಯಂ ಕಾರ್ಬೋನೇಟ್ನ ಸೂತ್ರ ಯಾವುದು ಅಂತ ಕೇಳಿದ್ರೆ Na2CO3. ಸೂಕ್ಷ್ಮವಾಗಿ ನೋಡಿ, ಸೋಡಿಯಂ ಕಾರ್ಬೋನೇಟ್ನ ಸೂತ್ರ ಯಾವುದು ಅಂತ ಕೇಳಿದ್ರೆ NO2 Na2CO3. ಅದೇ ವಾಷಿಂಗ್ ಸೋಡಾದ ಸೂತ್ರ ಯಾವುದು ಅಂತ ಕೇಳಿದ್ರೆ ಸಿಂಪಲ್ ಬುಗ್ಗಳಲ್ಲಿ ಇರುತ್ತೆ, ಸೋಡಿಯಂ ಕಾರ್ಬೋನೇಟ್ಗೆ ವಾಷಿಂಗ್ ಸೋಡಾ ಎನ್ನುವರು. ಸರಿನಾ? ಎಸ್, PC ಎಕ್ಸಾಮ್ಗೆ ಸರಿ, UPSC KPSC ಎಕ್ಸಾಮ್ಗೆ ಸರಿ ಅಲ್ಲ. ಹಾಗೆ ಸರ್ UPSC KPSC ಎಕ್ಸಾಮ್ಗೆ ಅದೇನು ಸರ್ ಬೇರೆದಾಗ್ಬಿಡುತ್ತಾ ವಿಜ್ಞಾನ? ಇಲ್ಲ, ಸ್ವಲ್ಪ ಮತ್ತಷ್ಟು ಬ್ರಾಡಾಗಿ ನೋಡಬೇಕಾಗತ್ತೆ ನಾವು. ಸೋಡಿಯಂ ಕಾರ್ಬೋನೇಟ್ ಅಂದರೆ Na2CO3. ಅದೇ ವಾಷಿಂಗ್ ಸೋಡಾ ಅಂದರೆ ಮತ್ತೆ ನೀರಿನ ಅಣುಗಳನ್ನ ಏನು ಮಾಡುತ್ತೆ, ಅದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ದಟ್ ಈಸ್ ರೀಕ್ರಿಸ್ಟಲೈಸೇಷನ್ ಮಾಡ್ಕೊಳ್ಳುತ್ತೆ. ನೀರಿನ ಅಣುಗಳನ್ನು ಹೀರ್ಕೊಂಡ್ಮೇಲೆ ಸೋಡಿಯಂ ಕಾರ್ಬೋನೇಟ್ ನೀರಿನ ಅಣುಗಳನ್ನು ಹೀರ್ಕೊಂಡು ವಾಷಿಂಗ್ ಸೋಡಾ ಆಗತ್ತೆ. ಹಾಗೆ ವಾಷಿಂಗ್ ಸೋಡಾ ಅಂದರೆ ನೋಡಿ ಅಲ್ಲಿ Na2CO3 ಸೋಡಿಯಂ ಕಾರ್ಬೋನೇಟ್ 10H2O ಹಾಕೊಂಡಿದ್ದೀನಲ್ಲ, 10H2O ದಟ್ ಈಸ್ 10 ಡೆಕಾ H2O ನೀರು ಹೈಡ್ರೋ ಡೆಕಾ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ ಏನಂತ ಕರಿತೀವಿ, ವಾಷಿಂಗ್ ಸೋಡಾ. ಹಾಗೆ ಸಿಂಪಲ್ ವಾಷಿಂಗ್ ಸೋಡಾದ ಫಾರ್ಮುಲಾ, ವಾಷಿಂಗ್ ಸೋಡಾದ ಅಣುಸೂತ್ರ Na2CO3 ಹಾಕಿದರೆ ಚೆಂಬು, Na2CO3 10H2O. ಸೂತ್ರ ಕೇಳಿಲ್ಲ, ಹೆಸರು ಕೊಟ್ಟ. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಹಾಕಿದರೆ ಚೆಂಬು. ಹಾಗಾದ್ರೆ ದಟ್ ಈಸ್ ಏನು, ಡೆಕಾ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ ಈಸ್ ಎಕ್ಸಾಕ್ಟ್ಲಿ ರೆಡಿ. ಹಾಗಾದ್ರೆ ಸಿಂಪಲ್ ವಾಷಿಂಗ್ ಸೋಡಾ ಅಂದರೆ ನೀರಿರಬೇಕು, ಸೋಡಿಯಂ ಕಾರ್ಬೋನೇಟ್ ಇದ್ರೆ ನೀರನ್ನು ಬಿಟ್ಟಿರಬೇಕು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಾಷಿಂಗ್ ಸೋಡಾನ ನಾವು ಬಟ್ಟೆ ತೊಳಿಲಿಕ್ಕೆ ಯೂಸ್ ಮಾಡ್ತೀವಿ. ಯಾಕೆ ಬಟ್ಟೆ ತೊಳಿಲಿಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ಆ ಬಟ್ಟೆ ತೊಳಿಲಿಕ್ಕೆ ಆ ಸಾಬೂನಿನ ನೊರೆಯನ್ನು ಉತ್ಪತ್ತಿ ಮಾಡಲಿಕ್ಕೆ ಆ ಗಡಸು ನೀರೇನು ಮಾಡ್ತಾ ಇರುತ್ತೆ, ತೊಂದರೆ ಮಾಡ್ತಾ ಇರುತ್ತೆ. ಹಾಗಾಗಿ ನೀರಿನ ಗಡಸುತನವನ್ನು ಕಡಿಮೆ ಮಾಡಿ ಬಟ್ಟೆಯಲ್ಲಿರೋ ಕೊಳೆಯನ್ನು ಹೋಗಲಿಕ್ಕೆ ಇದು ತುಂಬ ಈಸಿಯಾಗಿ ಹೆಲ್ಪ್ ಮಾಡೋದ್ರಿಂದ ಬಟ್ಟೆ ತೊಳಿಲಿಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ವಾಷಿಂಗ್ ಸೋಡಾನ ಬಳಸ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಗಾಜು ತಯಾರಿಕೆಯಲ್ಲಿ, ನೆಕ್ಸ್ಟ್ ಸಾಬೂನು ತಯಾರಿಕೆಯಲ್ಲಿ, ನೆಕ್ಸ್ಟ್ ಕಾಗದದ ತಯಾರಿಕೆಯಲ್ಲಿ ಇದನ್ನು ಉಪಯೋಗಿಸ್ತೀವಿ. ಇನ್ನೊಂದು ಬ್ಯೂಟಿಫುಲ್ ಕ್ವಶನ್ ನಮ್ಮ ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ನಾನು ಯಾವಾಗಲೂ ಹೇಳ್ತಾ ಬರ್ತಿರ್ತೀನಿ, ಬೋರಾಕ್ಸ್ ಎಂಬುದು ಯಾವುದರ ಸಂಯುಕ್ತ ಅಂತ ಕೇಳ್ಬಿಡ್ತಾನೆ. ಬೋರಾಕ್ಸ್ ಎಂಬುದು ಯಾವುದರ ಸಂಯುಕ್ತ? ಆಪ್ಷನ್ ಎ ಸೋಡಿಯಂ ಸಂಯುಕ್ತ, ಆಪ್ಷನ್ ಬಿ ಬೋರಾನ್ ಸಂಯುಕ್ತ.
ಬೋರಾನ್ ಸಂಯುಕ್ತ ಹಾಕಿದರೆ ಚೆಂಬು. ಹಾಗಾದರೆ ಬೋರಾಕ್ಸ್ ಅನ್ನೋದು ಯಾವ ಕಾಂಪೌಂಡ್ ಅಂದರೆ ಸೋಡಿಯಂ ಸಂಯುಕ್ತ. ಯಾಕೆಂದರೆ ಬೋರಾಕ್ಸ್ ದ ಕೆಮಿಕಲ್ ನೇಮ್ ದಟ್ ಇಸ್ ಸೋಡಿಯಂ ಟೆಟ್ರಾಬೋರೇಟ್ ಡೆಕಾಹೈಡ್ರೇಟೆಡ್ ಅಂತ. ಹಾಗಾದ್ರೆ ಡೆಕಾಹೈಡ್ರೇಟೆಡ್ ಟೆಟ್ರಾಬೋರೇಟ್ ಸೋಡಿಯಂಗೆ ನಾವೇನಂತ ಕರಿತೀವಿ ಬೋರಾಕ್ಸ್. ಹಾಗಾದ್ರೆ ಬೋರಾಕ್ಸ್ ಅಂತಕ್ಕಂಥದ್ದು ಸೋಡಿಯಂ ಕಾಂಪೌಂಡ್ ಸ್ನೇಹಿತರೆ. ಈ ನಮ್ಮ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ ಆಗಿರತಕ್ಕಂತಹ ವಾಷಿಂಗ್ ಸೋಡಾವನ್ನು ನೀರಿನ ಗಡಸುತನ ನಿವಾರಣೆ ಮಾಡಲಿಕ್ಕೆ ಬಳಸ್ತೀವಿ, ನೀರನ್ನು ಮೆದು ಮಾಡಲಿಕ್ಕೆ ಬಳಸ್ತೀವಿ. ಇದನ್ನು ಬಟ್ಟೆ ಸೋಡಾ, ವಾಷಿಂಗ್ ಸೋಡಾ, ಚೌಳು ಉಪ್ಪು ಅನೇಕ ಹೆಸರುಗಳಲ್ಲಿ ನಾವು ಕರ್ಕೋತೀವಿ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬಟ್ಟೆ ಸೋಡಾನೇ ಬೇರೆ, ಸೋಡಿಯಂ ಕಾರ್ಬೋನೇಟೇ ಬೇರೆ. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಸೋಡಿಯಂ ಕಾರ್ಬೋನೇಟ್ Na2CO3, ಬಟ್ಟೆ ಸೋಡಾ Na2CO3 10H2O. ದಟ್ ಈಸ್ ಹೈಡ್ರೇಟೆಡ್ ಸೋಡಿಯಂ ಕಾರ್ಬೋನೇಟ್ಗೆ ನಾವೇನಂತ ಕರಿತೀವಿ ವಾಷಿಂಗ್ ಸೋಡಾ ಅಂತ ಕರಿತೀವಿ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಕಾಂಪೌಂಡಿಗೆ ಎಂಟ್ರಿ ಆಗ್ತೀನಿ. ಇದಂತೂ ಒಂದು ವರ್ಷಕ್ಕೊಂದು 2 ಎಕ್ಸಾಮಿಗೆ ಬರ್ತಾನೆ ಇರುತ್ತೆ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಇನ್ನೊಂದು ಹೆಸರು ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಅಂತಲೂ ಕೂಡ ಕರಿತೀವಿ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಮತ್ತೊಂದು ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಅಂತಲೂ ಕೂಡ ಕರಿತೀವಿ. ಈ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಇದೆಯಲ್ವಾ, ಇದಕ್ಕೆ ನಾವು ಬ್ಯೂಟಿಫುಲ್ ಆಗಿ ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಿ. ಬ್ಲೀಚಿಂಗ್. ಹಾಗಾದ್ರೆ ಬ್ಲೀಚಿಂಗ್ ಪೌಡರ್ ನಾವೆಲ್ಲಿ ಸ್ಟಾರ್ಟಿಂಗ್, ನಾಳೆ ಮದುವೆ ಇದೆ, ಅಕ್ಕ ಬ್ಲೀಚಿಂಗ್ ಮಾಡ್ಸಕ್ಕೆ ಹೋಗ್ಬೇಕು ಮುಖ, ಅಣ್ಣ ದಟ್ ಇಸ್ ಬ್ಯೂಟಿ ಪಾರ್ಲರಿಗೆ ಬ್ಲೀಚಿಂಗ್ ಮಾಡ್ಸಕ್ಕೆ ಹೋಗಬೇಕು. ಹಾಗಾದ್ರೆ ಯಾಕೆ ಮುಖನ ಬ್ಲೀಚ್ ಮಾಡ್ಸಕ್ಕೆ ಹೋಗಬೇಕು? ಬ್ಯೂಟಿಫುಲ್ ಡೈಲ್ ಹೊಡಿತೀರಿ, ಸರ್ ಮುಖ ತೊಳಸ್ಕೊಂಬರಕ್ಕೆ ಹೋಗಬೇಕು ಸರ್. ಯಾಕೆ ದಿನ ನಿಮ್ಮ ಮನೇಲಿ ಮುಖ ತೊಳೆಯಲ್ವಾ? ಹಾಗಾದ್ರೆ ದಿನ ನಮ್ಮ ಮನೇಲಿ ಮುಖ ತೊಳಿತೀವಿ. ಅಲ್ಲೇ ಯಾಕೆ ಹೋಗ್ತೀವಿ ಅಂದರೆ ಅಲ್ಲಿ ಕೆಲವೊಂದು ಕೆಮಿಕಲ್ಸ್ಗಳನ್ನು ಹಾಕ್ತಾರೆ. ಕೆಮಿಕಲ್ಸ್ಗಳನ್ನು ಹಾಕಿ ನಿಮ್ಮ ಮುಖ ಏನು ಕಲರ್ ಇದೆ ಆ ಕಲರನ್ನು ಮತ್ತಷ್ಟು ಏನು ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ನಿನ್ನ ಚೆಲುವು ಏನಿದೆ ಆ ಚೆಲುವನ್ನು ಮತ್ತಷ್ಟು ಜಾಸ್ತಿ ಮಾಡಲಿಕ್ಕೆ ಅಲ್ಲಿ ಕೆಮಿಕಲ್ ಯೂಸ್ ಮಾಡ್ತಾರಲ್ವಾ, ಆ ಕೆಮಿಕಲ್ ಬ್ಲೀಚಿಂಗ್ ಪೌಡರ್ ಆರ್ ಚೆಲುವೆ ಪುಡಿ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನಮ್ಮ ಮುಖ ಅಲ್ಲ, ಬಟ್ಟೆಯ ಥ್ರೆಡ್ಸ್ಗಳು ಮತ್ತಷ್ಟು ವೈಟಿಶ್ ಆಗಬೇಕು. ಸೊ ಅದಕ್ಕೆ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತೀವಿ. ಹತ್ತಿಯ ಎಳೆಗಳು, ನಾರಿನ ಎಳೆಗಳು, ನಮ್ಮ ಕಾಗದ ಇದೆ, ಪೇಪರ್ ಮತ್ತಷ್ಟು ವೈಟ್ ಆಗಬೇಕು, ಅದರ ಕಲರನ್ನು ಜಾಸ್ತಿ ಮಾಡಬೇಕು, ಬ್ಲೀಚಿಂಗ್ ಪೌಡರ್ನ ಹಾಕ್ತೀವಿ. ಈ ಥರ ಆ ಕಲರನ್ನು ಜಾಸ್ತಿ ಮಾಡಿ ಅದರ ಚೆಲುವನ್ನು ಹೆಚ್ಚಿಸೋದ್ರಿಂದ ನಾವು ಬ್ಲೀಚಿಂಗ್ ಪೌಡರ್ನ ಏನಂತ ಕರಿತೀವಿ, ದಟ್ ಈಸ್ ಚೆಲುವೆ ಪುಡಿ ಅಂತ ಕರಿತೀವಿ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಆಕ್ಸಿ ಅಂದರೆ ಅಪಶಕನ ಅನ್ಕೋಬೇಡ, ಅಪಶಕನ ನೆನ್ಪು ಮಾಡ್ಕೋ. ಓ ಸೌಂದರ್ಯ ಇಲ್ವಾ, ಚೆಲುವೆ ಇಲ್ವೋ ನೋಡಿ. ನಿನ್ನ ಬ್ರೈನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟನ್ನು ನೀನೇ ಒಂದು ಸೆನ್ಸಿಂದ ನೋಡ್ಕೋ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಲ್ಯಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚೆಲುವೆ ಮಾಡಲು, ಲ್ಯಾಂಡ್ರಿಯಲ್ಲಿ ಬಟ್ಟೆನ ತೊಳಿಬೇಕಾದ್ರೆ ಏನೋ ಒಂದು ಕಲೆಗಿಲೆ ಏನಾರು ಇತ್ತು ಅಂದರೆ ಅದನ್ನು ಕ್ಲೀನ್ ಮಾಡಿ ಆ ಬಟ್ಟೆನ ಸುಂದರವಾಗಿ ಕಾಣಲು ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್, ಕುಡಿಯುವ ನೀರಿನ ಕ್ರಿಮಿ ಮುಕ್ತಗೊಳಿಸಲು, ಕುಡಿಯುವ ನೀರಲ್ಲಿ ಏನಾರ ಕ್ರಿಮಿಗಳಿತ್ತು ಅಂದರೆ ಅವುಗಳನ್ನು ಸಾಯಿಸಲಿಕ್ಕೆ ಸೋಂಕುನಾಶಕವಾಗಿ ನಾವು ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಸಮ್ ಕೆಮಿಕಲ್ ಫ್ಯಾಕ್ಟರಿಗಳಲ್ಲಿ, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ, ಉತ್ಕರ್ಷಣಕಾರಿಯಾಗಿ ನಾವು ಈ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆರ್ ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್ ಬ್ಲೀಚಿಂಗ್ ಪೌಡರ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಅಂದರೆ ಚೆಲುವನ್ನು ಜಾಸ್ತಿ ಮಾಡೋದು, ಚೆಲುವೆ ಪುಡಿ, ಚೆಲುವೆ ಆಕ್ಸಿಕ್ಲೋರೈಡ್, ದಟ್ ಈಸ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ದಟ್ ಈಸ್ ಚೆಲುವೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ನೆನ್ಪು ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಮತ್ತೊಂದು ಲವಣಕ್ಕೆ ಎಂಟ್ರಿ ಆಗ್ತೀನಿ. ದಟ್ ಈಸ್ ಪೆಂಟಾಹೈಡ್ರೇಟೆಡ್ ಕಾಪರ್ ಸಲ್ಫೇಟ್. ದಟ್ ಈಸ್ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್. ಸೊ ಸ್ನೇಹಿತರೆ, ದಿಸ್ ಈಸ್ ಬ್ಯೂಟಿಫುಲ್ ಒಂದು ವರ್ಡ್ ಹಾಕ್ಕೊಂಡಿದ್ದೀನಿ ನಾನು, ದಟ್ ಈಸ್ ಬ್ಲೂ ವಿಟ್ರಿಯಾಲ್ ಅಂತ. ವಿಟ್ರಿಯಾಲ್ ಅಂದರೆ ಏನು ಅಂತ, ವಿಟ್ರಿಯಾಲ್ ಅಂದರೆ ಏನಿಲ್ಲ, ಗಾಜಿನ ಥರ ಹೊಳಪನ್ನು ಹೊಂದಿರತಕ್ಕಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ, ವಿಟ್ರಿಯಾಲ್. ಹಾಗಾದ್ರೆ ನಮ್ಮಲ್ಲಿ ಒಂದು ಆಮ್ಲ ಇದೆ, ಆ ಆಮ್ಲ ಗಾಜಿನ ಥರ ಹೊಳಪನ್ನು ಕೊಡುತ್ತೆ. ಆ ಆಮ್ಲ ಯಾವುದಪ್ಪ ಅಂದರೆ ಸಲ್ಫ್ಯೂರಿಕ್ ಆಮ್ಲ. ಸಲ್ಫ್ಯೂರಿಕ್ ಆಮ್ಲ ಯಾಕಪ್ಪ ಗಾಜಿನ ಥರ ಫಳ ಹೊಳೆಯುತ್ತೆ ಅಂದರೆ ಸಲ್ಫೇಟ್ನ ಗುಣನೇ ಹೊಳೆಯೋದು. ನೋಡೀಗ ನಾವು ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ ಅಂತ ಹೇಳ್ತೀವಿ, ಆದರೂ ಶುಕ್ರ ಗ್ರಹ ಹೊಳೆಯುವ ಗ್ರಹ ಅಂತ ಕರಿತೀವಿ. ತುಂಬ ಹೊಳೆಯುವ ಗ್ರಹ ಶುಕ್ರ ಗ್ರಹ. ಯಾಕೆ ಶುಕ್ರ ಗ್ರಹ ಹೊಳಿತಾನಂದರೆ ಶುಕ್ರ ಗ್ರಹದ ವಾತಾವರಣದಲ್ಲಿ ಸಲ್ಫ್ಯೂರಿಕ್ ಆಮ್ಲ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗೆ ಸಲ್ಫ್ಯೂರಿಕ್ ಆಮ್ಲ ಅಂದರೆ ಅದರಲ್ಲಿ ಏನಿರುತ್ತೆ, ಸಲ್ಫೇಟ್ ಇರುತ್ತೆ. ಹಾಗೆ ಸಲ್ಫೇಟ್ಗೆ ಏನಿದೆ, ಹೊಳೆಯುವ ಗುಣ ಇದೆ. ಸೊ ಹಾಗಾಗಿ ಈ ಸಲ್ಫೇಟನ್ನು ಹೊಂದಿರತಕ್ಕಂಥ ಎಲ್ಲ ಸಂಯುಕ್ತಗಳು ಏನಾಗುತ್ತೆ, ಸಾಮಾನ್ಯವಾಗಿ ಹೊಳಿತಾ ಇರುತ್ತೆ. ಹಾಗಾದ್ರೆ ನೋಡಿ ಇಲ್ಲಿ ತಾಮ್ರ ಸಲ್ಫೇಟ್. ತಾಮ್ರ ಸಾಮಾನ್ಯ ಕೇಳ್ತಾನೆ ನಿಮಗೆ, ಅಮಾಲ್ಗಮ್ಗಳಲ್ಲಿ ಕಂಡುಬರುವ ಲೋಹ ಯಾವುದು, ಪಾದರಸ. ಹಾಗೆ
ವಿಟ್ರಿಯಾಲ್ಗಳಲ್ಲಿ ಕಂಡು ಬರ್ತಕ್ಕಂಥ ಸಂಯುಕ್ತ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಸಲ್ಫೇಟ್. ವಿಟ್ರಿಯಾಲ್ ಅಂದರೆ ಗಾಜಿನ ತರಹ ಹೊಳೆಯುವ ವಸ್ತು. ಹಾಗಾದರೆ ವಿಟ್ರಿಯಾಲ್ ಥರ ಗಾಜಿನ ಥರ ಹೊಳೆಯುವ ಗುಣವನ್ನು ಹೊಂದಿರತಕ್ಕಂಥ ವಸ್ತು ಯಾವುದು? ಸಲ್ಫೇಟ್. ಹಾಗಾದ್ರೆ ಸಲ್ಫೇಟ್ ಅಳಿಯ, ವಿಟ್ರಿಯಾಲ್ ಇಸ್ ಮಗಳ ಗಂಡ. ಹಾಗಾಗಿ ನಾವು ವಿಟ್ರಿಯಾಲ್ ಅಂತ ಯಾವ ಸಂಯುಕ್ತವನ್ನು ಕರಿತೀವಿ ಆ ಸಂಯುಕ್ತದಲ್ಲಿ ಆ ಸಂಯುಕ್ತ ಹೊಳಿಲಿಕ್ಕೆ ಕಾರಣ ಯಾವುದಾಗಿರುತ್ತೆ ಅಂದರೆ ದಟ್ ಈಸ್ ಸಲ್ಫೇಟ್ ಆಗಿರುತ್ತೆ. ಹಾಗಾಗಿ ನಮ್ಮ ತಾಮ್ರದ ಸಲ್ಫೇಟ್ ದಟ್ ಈಸ್ ನೀಲಿ ಗಾಜಿನ ಥರ ಏನಾಗ್ತಾ ಇರುತ್ತೆ, ಹೊಳಿತಾ ಇರುತ್ತೆ. ಹಾಗಾಗಿ ಅದಕ್ಕೇನಂತ ಕರಿತೀವಿ? ಬ್ಲೂ ವಿಟ್ರಿಯಾಲ್ ಅಂತ ಕರಿತೀವಿ. ದಟ್ ಈಸ್ ಪೆಂಟಾಹೈಡ್ರೇಟೆಡ್ ಕಾಪರ್ ಸಲ್ಫೇಟ್. ಸ್ನೇಹಿತರೆ, ಈ ನೀಲಿ ಬಣ್ಣವನ್ನು ಹೊಂದಿರತಕ್ಕಂತಹ ನಮ್ಮ ಕಾಪರ್ ಸಲ್ಫೇಟ್ ಇದೆಯಲ್ವಾ, ಯಾಕೆ ಅಂದರೆ ಪೆಂಟಾಹೈಡ್ರೇಟ್ ನೀರಿನ ಅಂಶವನ್ನು ತಾಮ್ರದ ಸಲ್ಫೇಟ್ ಹೀರ್ಕೊಂಡು ನೀಲಿ ಬಣ್ಣದಲ್ಲಿರುತ್ತೆ. ಅದೇ ತಾಮ್ರದ ಸಲ್ಫೇಟನ್ನು ಹೀಟ್ ಮಾಡ್ತಾ ಹೋಗಿ ನೀರಿನ ಬಣ್ಣವನ್ನು ಕಳ್ಕೊಂಡು ಕಲರ್ಲೆಸ್ ಆಗುತ್ತೆ. ಇಲ್ಲೊಂದು ಕ್ವಶನ್ ಕೇಳ್ಬೋದು, ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ಇದೆಯಲ್ವಾ, ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್, ಹಾಗಾದರೆ ದಟ್ ಈಸ್ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ದ ಬಣ್ಣ ಯಾವುದು ಅಂತ ಕೇಳಿದ್ರೆ ನೀಲಿ. ಬರೀ ಕಾಪರ್ ಸಲ್ಫೇಟ್ದ ಬಣ್ಣ ಯಾವುದು ಅಂತ KS ಅಲ್ಲಿ ಕೇಳಿದ್ರೆ ವೈಟ್. ತಿಳಿದುಕೊಳ್ಳಿ. ಹಾಗಾದ್ರೆ ಆ ಕಾಪರ್ ಸಲ್ಫೇಟ್ ನೀರನ್ನ ಹೀರ್ಕೊಂಡಿದ್ರೆ ದಟ್ ಇಸ್ ಬ್ಲೂ, ನೀರನ್ನ ಹೀರ್ಕೊಳ್ಳದೆ ಇದ್ರೆ ವೈಟ್. ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಬ್ಲೂ ವಿಟ್ರಿಯಾಲ್ ಅಂತ ಕರಿತೀವಿ. ಕ್ಲಿಯರ್ ಅನ್ಕೊಳ್ಳಿ. ಇದನ್ನ ಮೈಲು ತುತ್ತ ಅಂತಾನು ಕೂಡ ಕರಿತೀವಿ. ಇದನ್ನ ಶಿಲೀಂಧ್ರ ನಾಶಕಗಳಲ್ಲಿ, ಸೋಂಕು ನಾಶಕಗಳಲ್ಲಿ ಬಳಸ್ತೀವಿ. ಎಲೆಕ್ಟ್ರೋಪ್ಲೇಟಿಂಗ್ ಅಲ್ಲಿ, ಎಲೆಕ್ಟ್ರೋಲಿಸಿಸ್ ಅಂದ್ರೆ ಎಲೆಕ್ಟ್ರೋಲೈಟ್ ಏನು ವಿದ್ಯುತ್ ಲೇಪನಗಳಲ್ಲಿ ವಿದ್ಯುತ್ ವಿಶ್ಲೇಷಕವಾಗಿ ಇದನ್ನು ಬಳಸ್ತೀವಿ. ನೆಕ್ಸ್ಟ್ ಕ್ಯಾಲಿಕೋ ಮುದ್ರಣದಲ್ಲಿ ಇದನ್ನು ಬಳಸ್ತೀವಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಕ್ಯಾಲಿಕೋ ಪ್ರಿಂಟಿಂಗ್ ಅಂದರೆ ಬಟ್ಟೆಗಳ ಮೇಲೆ ಹಾಕ್ತಕ್ಕಂಥ ಪ್ರಿಂಟಿಂಗ್ಸ್ ಇದೆಯಲ್ವಾ, ಈ ಪ್ರಿಂಟಿಂಗ್ ನಾವೆಂತ ಕರಿತೀವಿ? ಕ್ಯಾಲಿಕೋ ಪ್ರಿಂಟಿಂಗ್ ಅಂತ ಕರಿತೀವಿ. ಹಾಗಾಗಿ ಕ್ಯಾಲಿಕೋ ಪ್ರಿಂಟಿಂಗಲ್ಲಿ ಇದನ್ನು ಬಳಸ್ತೀವಿ ಸ್ನೇಹಿತರೆ. ದಟ್ ಈಸ್ ಡೆಕಾಹೈಡ್ರೇಟೆಡ್ ಸೋಡಿಯಂ ಸಲ್ಫೇಟ್. ಏನು ಡೆಕಾಹೈಡ್ರೇಟೆಡ್ ಸೋಡಿಯಂ ಸಲ್ಫೇಟ್ ಇದೆಯಲ್ವಾ, ಇದನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಗ್ಲಾಬರ್ಸ್. ಹಾಗಾಗಿ ಇದಕ್ಕೆ ಗ್ಲಾಬರ್ಸ್ ಸಾಲ್ಟ್ ಅಂತ ಕರಿತೀವಿ. ಮತ್ತು ಈ ಸಾಲ್ಟ್ ಇದೆಯಲ್ವಾ, ಇದಕ್ಕೆ ಇನ್ನೊಂದು ಹೆಸರಿದೆ, ಸಾಲ್ಟ್ ಆಫ್ ಮಿರಾಬಲಸ್. ಈ ಗ್ಲಾಬರ್ ಈ ಸಾಲ್ಟನ್ನು ಕಂಡುಹಿಡಿದು ಇದೊಂದು ಅದ್ಭುತ ಲವಣ ಅಂತ ಹೇಳ್ತಾನೆ. ಹಾಗಾದರೆ ಈ ಕೆಳಕಂಡ ಯಾವ ಲವಣವನ್ನು ಅದ್ಭುತ ಲವಣ ಎಂದು ಕರೆಯುವರು ಅಂತ ಕೇಳಿದ್ರೆ ದಟ್ ಈಸ್ ದ ಸೋಡಿಯಂ ಸಲ್ಫೇಟ್ ಆರ್ ಡೆಕಾಹೈಡ್ರೇಟೆಡ್ ಅಥವಾ ಹೈಡ್ರೇಟೆಡ್ ಸೋಡಿಯಂ ಸಲ್ಫೇಟ್ ಇದೆಯಲ್ವಾ, ಇದಕ್ಕೆ ಒಂದು ಸಾಲ್ಟ್ ಆಫ್ ಮಿರಾಬಲಸ್ ಅಂತ ಕರಿತೀವಿ. ಇದು ಒಂದು ಸುಖರೇಚಕ. ಭಾರಿ ಮಜಾ ಇದೆ ಇದು. ಏನು ಸುಖ ಏನಿಲ್ಲ, ನಮಗೇನೋ ಒಂದು ಮಲಬದ್ಧತೆ ಆಗಿರುತ್ತೆ, ಎಕ್ಸ್ಕ್ರೀಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಸಿಂಪಲ್, 2-3 ವರ್ಷದಿಂದ ಸರ್ ಹೊರಗಡೆ ಹೋಗೇ ಇಲ್ಲ ಅಂದರೆ ಊಟ ಸರಿಯಾಗಿ ಸೇರೋದೇ ಇಲ್ಲ. ಹಾಗಾಗಿ ಹೊರಗಡೆ ಕ್ಲೀನ್ ಹೋಗತ್ತಲ್ವಾ, ಅದೇ ಮನುಷ್ಯನ ನೆಮ್ಮದಿ ಸುಖ ಅಂತ. ಆ ಸುಖ ರೇಚಕವಾಗಿ ಯಾವುದನ್ನು ಬಳಸ್ತೀವಿ ಅಂದರೆ ನಾವು ಸೋಡಿಯಂ ಸಲ್ಫೇಟ್. ನಮ್ಮ ಕೋಚಿಂಗ್ ಸೆಂಟ್ರಲ್ಲಿ ಸಲೀಸಾಗಿ ಹೋಗಲು ಬಳಸ್ತಕ್ಕಂಥ ಸಾಲ್ಟ್ ಯಾವುದು ಅಂದರೆ ಸೋಡಿಯಂ ಸಲ್ಫೇಟ್ ಸಾಲ್ಟ್ ಅಂತ ಹೇಳ್ತೀವಿ. ದಟ್ ಈಸ್ ಮಲಬದ್ಧತೆಯನ್ನು ಏನು ಮಾಡುತ್ತೆ, ಇದು ನಿವಾರಣೆ ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಸೋಲಾರ್ನಲ್ಲಿ ನಮ್ಮ ಹೀಟನ್ನು ಸಂಗ್ರಹಣೆ ಮಾಡಲಿಕ್ಕೆ ನಾವು ಯಾವ ಕೆಮಿಕಲ್ಸನ್ನು ಯೂಸ್ ಮಾಡ್ತೀವಿ ಅಂದರೆ ದಟ್ ಈಸ್ ಸೋಡಿಯಂ ಸಲ್ಫೇಟನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ. ಇದಂತೂ ಎಷ್ಟೋ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ದಟ್ ಈಸ್ ಪಟಿಕಾ, ದಟ್ ಈಸ್ ಪೊಟ್ಯಾಶ್ ಆಲಮ್. ಸೊ ಸಿಂಪಲ್, ಪಟಿಕಾ ಪೊಟ್ಯಾಶ್ ಆಲಮ್, ಹೈಡ್ರೇಟೆಡ್ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್. ಹಾಗಾದರೆ ಪೊಟ್ಯಾಶ್ ಆಲಮ್ ಆರ್ ಪಟಿಕದ ರಾಸಾಯನಿಕ ಹೆಸರು ಅಂದರೆ ಫಸ್ಟ್ ನೀರು ಇದೆಯಲ್ವಾ, ನೀರು ಎಲ್ಲೆಲ್ಲಿದೆ ಅಲ್ಲಿ ಹೈಡ್ರೇಟೆಡ್, ಕೆ ಪೊಟ್ಯಾಷಿಯಂ, ದಟ್ ಈಸ್ ಆಲಮ್ SO4, ದಟ್ ಈಸ್ ಸಲ್ಫೇಟ್. ಹಾಗಾಗಿ ದಟ್ ಈಸ್ ಹೈಡ್ರೇಟೆಡ್ ಪೊಟ್ಯಾಷಿಯಂ ಆಲಮ್ ಸಲ್ಫೇಟ್ ಇದೆಯಲ್ವಾ, ಇದಕ್ಕೆ ನಾವೇನಂತ ಕರಿತೀವಿ? ಪಟಿಕಾ ಅಂತ ಕರಿತೀವಿ ಆರ್ ಪೊಟ್ಯಾಶ್ ಆಲಮ್ ಅಂತ ಕರಿತೀವಿ, ಹೈಡ್ರೇಟೆಡ್ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್. ಸೊ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತು, ಈ ಪೊಟ್ಯಾಶ್ ಅಂದರೆ ಈ ಪಟಿಕಾ ಅಂತಕ್ಕಂಥ ಈ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಈ ರಾಸಾಯನಿಕವನ್ನು ನೀರಲ್ಲಿ ಹಾಕಿದ್ರೆ ನೀರಲ್ಲಿ ಇರತಕ್ಕಂಥ ಸಣ್ಣ ಸಣ್ಣ ಕಣಗಳನ್ನು ಏನು ಮಾಡುತ್ತೆ, ಅದು ಒಂದು ಕಡೆ ಸೆಟ್ಲ್ ಡೌನ್ ಮಾಡುತ್ತೆ. ಹಾಗಾಗಿ ಕುಡಿಯುವ ನೀರನ್ನು ಶುದ್ಧೀಕರಿಸಲು ನಾವು ಈ ಆಲಮನ್ನು ಅಥವಾ ಈ ಪಟಿಕವನ್ನು ಬಳಸ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲ, ಈ ಕಟಿಂಗ್ ಶಾಪ್ಗಳಲ್ಲಿ ಏನು ಸೇವಿಂಗ್ ಮಾಡಬೇಕಾದ್ರೆ ಎಲ್ಲರ ಚರ್ಮ ಅಲ್ಲಿ ಕೊಯ್ದು ಹೋಯಿತು ಅಂದರೆ ಅಲ್ಲಿ ಅವಂತರ ಒಂದು ಐಸ್ ಥರ ಇರುತ್ತೆ, ಅದನ್ನು ಏನು ಮಾಡ್ತಾನೆ, ಚೆನ್ನಾಗಿ ಉಜ್ದಾಗ ಏನಾಗುತ್ತೆ, ಬ್ಲಡ್ ಕ್ಲಾಟಿಂಗ್ ಆಗುತ್ತೆ. ಸೊ ಅದಕ್ಕೆ ಗಾಯದಿಂದ ರಕ್ತ ಸುರಿಯುವಾಗ ಆ ರಕ್ತವನ್ನು ಅಲ್ಲಿ ಸ್ಟಾಪ್ ಮಾಡಲಿಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಪಟಿಕಾ ಅಥವಾ ಪೊಟ್ಯಾಶ್ ಆಲಮನ್ನು ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ,
ನಮ್ಮ ಕಾಗದ ಕಾರ್ಖಾನೆಗಳಲ್ಲಿ ಯೂಸ್ ಮಾಡ್ತೀವಿ, ಚರ್ಮದ ಕಾರ್ಖಾನೆಗಳಲ್ಲಿ ಯೂಸ್ ಮಾಡ್ತೀವಿ, ಬಣ್ಣದ ಕಾರ್ಖಾನೆಗಳಲ್ಲಿ ನಾವು ಈ ಪಟ್ಟಿಕವನ್ನು ಯೂಸ್ ಮಾಡ್ತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನೀರಿನ ಶುದ್ಧೀಕರಣ, ಗಾಯವಾದಾಗ ಅಥವಾ ಚರ್ಮ ಎಲ್ಲರ ಕೊಯ್ದಾಗ ಆ ರಕ್ತವನ್ನು ನಿಲ್ಲಿಸಲಿಕ್ಕೆ ಬಳಸ್ತಕ್ಕಂತಹ ಒಂದು ಲವಣ ಯಾವುದು ಅಂತ ಕೇಳ್ತಾನೆ. ಪೊಟ್ಯಾಷ್ ಆಲಮ್ ಆರ್ ಪೊಟ್ಯಾಷ್ ಆಲಮ್ದ ರಾಸಾಯನಿಕ ಹೆಸರೇನು ಅಂತ ಕೇಳ್ತಾನೆ. ದಟ್ ಇಸ್ ಹೈಡ್ರೇಟೆಡ್ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಸ್ಲೈಡ್ಗೆ ಎಂಟ್ರಿ ಆಗೋಣ ಸ್ನೇಹಿತರೆ. ದಟ್ ಇಸ್ ಪೊಟ್ಯಾಷಿಯಂ ನೈಟ್ರೇಟ್. ಸೊ ಸಾಮಾನ್ಯವಾಗಿ ಇದ್ರ ಹೆಸರು ಸಾಲ್ಟ್ ಪಿಟ್ರಿ ಅಂತ ಕರಿತೀವಿ. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಟೂತ್ ಪೇಸ್ಟ್ಗಳಲ್ಲಿ, ನೆಕ್ಸ್ಟ್ ಗನ್ ಪೌಡರ್ ಮದ್ದಿನ ಪುಡಿಗಳಲ್ಲಿ, ದಟ್ ಈಸ್ ಗನ್ ಪೌಡರ್ಗಳಲ್ಲಿ ಯೂಸ್ ಮಾಡ್ತೀವಿ, ಟೂತ್ ಪೇಸ್ಟ್ಗಳಲ್ಲಿ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಗಾಜಿನ ತಯಾರಿಕೆಯಲ್ಲಿ ಕೂಡ ಯೂಸ್ ಮಾಡ್ತೀವಿ, ಕೃತಕ ಗೊಬ್ಬರಗಳ ತಯಾರಿಕೆಯಲ್ಲಿ ಯೂಸ್. ಗಾಜಿನ ತಯಾರಿಕೆ ಅಂದರೆ ನಡೆಸಿ ಮಾಡ್ತೀವಿ. ಪೊಟ್ಯಾಷ್ ಕ್ರೋಮೇಟನ್ನು ಹಾಕಿ ಪೊಟ್ಯಾಷ್ ಗಾಜು ಅಂತ ನಾವು ಎಕ್ಸಾಂಪಲ್ ಸೀಸದ ಗಾಜು ಹೇಗೆ, ನೆಕ್ಸ್ಟ್ ಬಣ್ಣದ ಗಾಜು, ನೆಕ್ಸ್ಟ್ ಬೋರೋಸಿಲಿಕೇಟ್ ಗಾಜು ಹೇಗೆ ಆ ಗಾಜುಗಳನ್ನು ಉತ್ಪತ್ತಿ ಮಾಡ್ತೀವೋ ಹಾಗೆ ಪೊಟ್ಯಾಷ್ ಗಾಜು ಅಂತ ಉತ್ಪತ್ತಿ ಮಾಡ್ತೀವಿ. ಅಲ್ಲಿ ನಾವು ಪೊಟ್ಯಾಷಿಯಂ ನೈಟ್ರೇಟ್ ಅನ್ನು ಏನು ಮಾಡ್ತೀವಿ, ಮಿಕ್ಸ್ ಮಾಡ್ತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ಲೋಸಿವ್ ಪೌಡರ್, ದಟ್ ಈಸ್ ಗನ್ ಪೌಡರ್ ಅಂಡ್ ಟೂತ್ ಪೇಸ್ಟ್ಗಳಲ್ಲಿ ಸಾಮಾನ್ಯವಾಗಿ ನಾವು ಪೊಟ್ಯಾಷಿಯಂ ನೈಟ್ರೇಟನ್ನು ಯೂಸ್ ಮಾಡ್ತೀವಿ. ಈ ಕೆಳಕಂಡ ಯಾವ ಲವಣವನ್ನು ಸಾಲ್ಟ್ ಆಫ್ ಪಿಟ್ರೆ ಎಂದು ಕರೆಯುವರು? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಪೊಟ್ಯಾಷಿಯಂ ನೈಟ್ರೇಟನ್ನು ಸಾಲ್ಟ್ ಆಫ್ ಪಿಟ್ರೆ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಅಮೋನಿಯಂ ಕ್ಲೋರೈಡ್. ಅಮೋನಿಯಂ ಕ್ಲೋರೈಡ್ ಡ್ರೈ ಸೆಲ್. ಅಮೋನಿಯಂ ಕ್ಲೋರೈಡ್ ಅಂತ ತಕ್ಷಣವೇ ನಮ್ಮ ಮನೆಯಲ್ಲಿ ಶೆಲ್ಗಳು ನಾವೆಲ್ಲ ರೇಡಿಯೋಗಳಲ್ಲಿ ಯೂಸ್ ಮಾಡ್ತಿರ್ತೀವಿ, ನಿಪ್ಪೋ, ಎವರಿಡಿ, ಈ ಶೆಲ್ಗಳಿದೆಯಲ್ವಾ, ಈ ಶೆಲ್ಗಳ ಒಳಗಡೆ ರಾಸಾಯನಿಕ ಶಕ್ತಿ ಇದೆ. ಆ ಶೆಲ್ಗಳನ್ನು ನಾವು ಬ್ಯಾಟ್ರಿಯಲ್ಲಿ ಹಾಕಿದಾಗ ಮುಂದ್ಗಡೆ ಬಲ್ಬ್ ಹೊತ್ಕೊಳ್ಳುತ್ತೆ. ಹಾಗೆ ರಾಸಾಯನಿಕ ಶಕ್ತಿಯನ್ನು ಬೆಳಕಿನ ಶಕ್ತಿ ಅಥವಾ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸಾಧನಕ್ಕೆ ನಾವೇನಂತ ಕರಿತೀವಿ? ಡ್ರೈ ಸೆಲ್ ಅಥವಾ ಶುಷ್ಕ ಕೋಶ ಅಂತ ಕರಿತೀವಿ. ಈ ಶುಷ್ಕ ಕೋಶದ ಒಳಗಡೆ ಏನು ಗ್ರಾಫೈಟ್ ಕಡ್ಡಿ ಇರುತ್ತೆ, ನೆಕ್ಸ್ಟ್ ತಾಮ್ರ ಇರುತ್ತೆ, ಜಿಂಕ್ ಪ್ಲೇಟ್ ಇರುತ್ತೆ. ಆ ಕಡ್ಡಿಗಳ ಸುತ್ತಲೂ ಒಂದು ಕೆಮಿಕಲ್, ರಾಸಾಯನಿಕ ವಸ್ತುವನ್ನು ತುಂಬ್ತಾರೆ, ಡ್ರೈ ಕೆಮಿಕಲನ್ನು. ಆ ಡ್ರೈ ಕೆಮಿಕಲ್ ಯಾವುದಪ್ಪ ಅಂದರೆ, ಒಂದು ನನ್ನ ಹೆಸರು ಹಾಕ್ಕೊಂಡ್ರು, ಹೆಡ್ಡಿಂಗ್ ಹಾಕ್ಕೊಂಡ್ರು ಅಮೋನಿಯಂ ಕ್ಲೋರೈಡ್, ಅದರ ಜೊತೆಗೆ ಸತುವಿನ ಕ್ಲೋರೈಡ್. ಹಾಗಾದ್ರೆ ದಟ್ ಈಸ್ ಅಮೋನಿಯಂ ಕ್ಲೋರೈಡ್ ಅಂಡ್ ಜಿಂಕ್ ಕ್ಲೋರೈಡ್ ಎರಡು ಕೆಮಿಕಲನ್ನು ಮಿಕ್ಸ್ ಮಾಡಿ, ಸೊ ಆ ಡ್ರೈ ಒಣಗಿದ ಕೆಮಿಕಲನ್ನು ಮಿಕ್ಸ್ ಮಾಡಿ ಶೆಲ್ ಒಳಗಡೆ ತುಂಬಿ ಪ್ಯಾಕ್ ಮಾಡ್ತಾರೆ. ಸೊ ಅವುಗಳಿಂದ ಎಲೆಕ್ಟ್ರಾನ್ಸ್ಗಳು, ಅಯಾನ್ಸ್ಗಳು ಬಿಡುಗಡೆ ಆಗುತ್ತೆ. ಅವುಗಳಿಂದ ನಾವು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ಕೋತೀವಿ. ಹಾಗಾಗಿ ಒನ್ ಆಫ್ ದ ಅಮೋನಿಯಂ ಕ್ಲೋರೈಡನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಡ್ರೈ ಸೆಲ್ಗಳಲ್ಲಿ, ಶುಷ್ಕ ಕೋಶಗಳಲ್ಲಿ ಬಳಸ್ತೀವಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸುಣ್ಣ ಆಲ್ರೆಡಿ ಹೇಳಿದ್ದೀನಿ, ಕ್ಯಾಲ್ಸಿಯಂ ಆಕ್ಸೈಡ್. ಅದಕ್ಕೆ ನೀರು ಹಾಕಿದೆ, ಸ್ಲ್ಯಾಕ್ಡ್ ಲೈಮ್, ದಟ್ ಇಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದನ್ನು ತಗೊಂಡೋಗಿ ಸುಟ್ಟೆ ಆರು ಒಣಗಿಸಿದೆ, ದಟ್ ಇಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಹಾಗಾದರೆ ಚಾಕ್ ಪೀಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಗೋಡೆ ಮೇಲಿರೋ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಸಿಮೆಂಟ್ ತಯಾರಿಕೆಯಲ್ಲಿ ನಾವು ಬಳಸ್ತೀವಿ ಸ್ನೇಹಿತರೆ. ಗಾಜು ತಯಾರಿಕೆಯಲ್ಲಿ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಬಳಸ್ತೀವಿ. ಅಷ್ಟೇ ಅಲ್ಲ, ಎಕ್ಸ್ಟ್ರಾಕ್ಷನ್ಸ್ ಆಫ್ ಐರನ್, ಕಬ್ಬಿಣದ ತಯಾರಿಕೆಯಲ್ಲಿ, ಕಬ್ಬಿಣದ ತಯಾರಿಕೆಯಲ್ಲಿ ನಾವು ಮರಳಿನ ಅಂಶವನ್ನು ತೆಗಿಲಿಕ್ಕೆ ನಾವು ಅಲ್ಲಿ ಅದರೊಳಗಡೆ ಫ್ಲಕ್ಸನ್ನಾಗಿ ನಾವು ಸುಣ್ಣದ ಕಲ್ಲನ್ನು ಹಾಕ್ತೀವಿ. ನೆಕ್ಸ್ಟ್ ಕಾಂತಿವರ್ಧಕಗಳಲ್ಲಿ, ಟೂತ್ಪೇಸ್ಟ್ಗಳಲ್ಲಿ ಬಳಸ್ತೀವಿ. ಟೂತ್ಪೇಸ್ಟ್ಗಳಲ್ಲಿ ಕಾಂತಿವರ್ಧಕವಾಗಿ ಬಳಸ್ತೀವಿ. ಟೂತ್ಪೇಸ್ಟಲ್ಲಿ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ನಮ್ಮ ಹಲ್ಲಿನ ಹೊಳಪನ್ನು ಏನು ಮಾಡುತ್ತೆ? ಜಾಸ್ತಿ ಮಾಡುತ್ತೆ. ಹಾಗಾಗಿ ಟೂತ್ಪೇಸ್ಟ್ಗಳಲ್ಲಿ ಕಾಂತಿವರ್ಧಕವಾಗಿ ನಾವು ಇದನ್ನು ಬಳಸ್ತೀವಿ. ನೆಕ್ಸ್ಟ್ ಮೊಟ್ಟೆಯ ಏನು ಚಿಪ್ ಇದೆಯಲ್ವಾ, ಮೊಟ್ಟೆಯ ಶೆಲ್ ಇದೆಯಲ್ವಾ, ಕೋಳಿ ಮೊಟ್ಟೆ ಶೆಲ್, ಆ ಮೇಲ್ಗಡೆ ಇರತಕ್ಕಂಥ ಕವಚ, ಅದು ಕೂಡ ಯಾವುದರಿಂದ ಆಗಿದೆ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟಿಂದ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಪೊಟ್ಯಾಷಿಯಂ ಕಾರ್ಬೋನೇಟ್, ಇದಕ್ಕೆ ಪರ್ಲ್ ಆ್ಯಶ್ ಅಂತ ಕರಿತೀವಿ, ಪರ್ಲ್ ಬೂದಿ, ದಟ್ ಇಸ್ ಬಿಳಿ ಬೂದಿ ಅಂತ ಕರಿತೀವಿ. ಕಾರ್ಬೋನೇಟ್ ಆಫ್ ಪೊಟ್ಯಾಶ್ ಅಂತ ಕರಿತೀವಿ. ಸಾಲ್ಟ್ ಆಫ್ ವರ್ಮ್ ವುಡ್ ಅಂತ ಕರಿತೀವಿ. ಇದು ಸಾಬೂನು, ಗಾಜು ತಯಾರಿಕೆಯಲ್ಲಿ ಬಳಸ್ತೀವಿ. ಸೊ ಸೇಮ್ ಗಡಸು ನೀರನ್ನು ಮೆದು ಮಾಡಲಿಕ್ಕೆ ಬಳಸ್ತೀವಿ. ಚೀನಿ ಪದಾರ್ಥಗಳನ್ನು ತಯಾರಿಸಲಿಕ್ಕೆ ನಾವು ಪೊಟ್ಯಾಷಿಯಂ ಕಾರ್ಬೋನೇಟನ್ನು ಬಳಸ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಮೆಗ್ನೀಸಿಯಂ ಸಲ್ಫೇಟ್. ಸೊ ಮೆಗ್ನೀಸಿಯಂ ಸಲ್ಫೇಟ್ ಇದಕ್ಕೆ ಎಪ್ಸಮ್ ಸಾಲ್ಟ್ ಅಂತ ಕರಿತೀವಿ ಸ್ನೇಹಿತರೆ. ಎಪ್ಸಮ್ ಸಾಲ್ಟ್. ಸೊ ಎಪ್ಸಮ್ ಅನ್ನೋದು ಇಂಗ್ಲೆಂಡ್ನ ಒಂದು ಸರ್ರೆ ಎಂಬ ಊರಿನ ಪಕ್ಕ ಇರ್ತಕ್ಕಂಥ ಒಂದು ಪಟ್ಟಣ, ಸರ್ರೆ ಎಂಬ ಸಿಟಿ ಪಕ್ಕ ಇರ್ತಕ್ಕಂಥ ಒಂದು ಪಟ್ಟಣಕ್ಕೆ ನಾವೆಂತ ಕರಿತೀವಿ? ಎಪ್ಸಮ್. ಈ ಎಪ್ಸಮ್ ಪಟ್ಟಣದಲ್ಲಿ ಮೊಟ್ಟ ಮೊದಲು ಈ ಸಾಲ್ಟನ್ನು ಕಂಡುಹಿಡಿತಾರೆ. ಸೊ ಈ ಸಾಲ್ಟಿಗೆ ಬಾತಿಂಗ್ ಸಾಲ್ಟ್, ಸ್ನಾನದ ಉಪ್ಪು ಅಂತ ಕರಿತೀವಿ ಸ್ನೇಹಿತರೆ. ಇದನ್ನು ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಸೊ ನಮ್ಮ ಚರ್ಮದ ಕಾಂತಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹಾಗಾಗಿ ಇದಕ್ಕೆ ಸೌಂದರ್ಯ ವರ್ಧಕವಾಗಿ ಬಳಸ್ತೀವಿ. ಫಸ್ಟ್ ಕ್ವಶನ್ ಇನ್ ದಿಸ್ ಬಿಲೋ ವಿಚ್ ಈಸ್ ಎಪ್ಸಮ್ ಸಾಲ್ಟ್.
ಈ ಕೆಳಗಿನವುಗಳಲ್ಲಿ ಯಾವುದನ್ನ ಎಪ್ಸಮ್ ಸಾಲ್ಟ್ ಅಂತ ಕರಿತೀವಿ ಅಂದ್ರೆ, ಸೊ ಫಾರ್ಮುಲಾ ಕೊಟ್ಟ ಅಂದ್ರೆ ಮೆಗ್ನೀಸಿಯಂ ಸಲ್ಫೇಟ್ ಅಥವಾ ಡೈರೆಕ್ಟ್ ಮೆಗ್ನೀಸಿಯಂ ಸಲ್ಫೇಟ್ ಅಂತ ಕೇಳಬಹುದು. ಸ್ನಾನದ ಉಪ್ಪು ಎಂದು ಯಾವ ಉಪ್ಪನ್ನ ಕರೀತಾರೆ ಅಂದ್ರೆ ಮೆಗ್ನೀಸಿಯಂ ಸಲ್ಫೇಟ್. ಸೌಂದರ್ಯವನ್ನ ಹೆಚ್ಚಿಗೆ ಮಾಡಲಿಕ್ಕೆ ಯಾವ ಉಪ್ಪನ್ನ ಬಳಸ್ತೀವಿ ಅಂದ್ರೆ ದಟ್ ಇಸ್ ಮೆಗ್ನೀಸಿಯಂ ಸಲ್ಫೇಟ್. ಇದಕ್ಕೆ ನಾವು ಎಪ್ಸಮ್ ಸಾಲ್ಟ್, ಎಪ್ಸಮ್ ಅನ್ನೋದು ಆ ಉಪ್ಪನ್ನ ಕಂಡುಹಿಡಿದ ವಿಜ್ಞಾನಿ ಅಲ್ಲ, ಆ ಉಪ್ಪನ್ನ ಕಂಡುಹಿಡಿದ ಒಂದು ಪ್ರದೇಶ, ಪಟ್ಟಣ ಸ್ನೇಹಿತರೆ. ಸೊ ನೆಕ್ಸ್ಟ್ ಐರನ್ ಸಾಲ್ಟ್ಸ್. ಸೊ ಕಬ್ಬಿಣನ ನಾವು ದಟ್ ಇಸ್ ಗ್ರೀಕ್ ಭಾಷೆಯಲ್ಲಿ ಅಂತ ಕರಿತೀವಿ ಫೆರಮ್ ಅಂತ ಕರಿತೀವಿ, ಫೆರಮ್ ಸಾಲ್ಟ್ಸ್, ಐರನ್ ಸಾಲ್ಟ್ಸ್. ಸೊ ಐರನ್ ಸಾಲ್ಟ್ಸ್, ಐರನ್ ಇಂದ 2 ಎಲೆಕ್ಟ್ರಾನ್ ಹೊರಗಡೆ ಹೋದ್ರೆ ಫೆರಸ್ ಸಲ್ಫೇಟ್, ಐರನ್ ಇಂದ 3 ಎಲೆಕ್ಟ್ರಾನ್ ಹೊರಗಡೆ ಹೋದ್ರೆ ದಟ್ ಇಸ್ ಫೆರಿಕ್ ಸಲ್ಫೇಟ್ ಅಂತ. ಹಾಗಾದ್ರೆ ದಿಟ್ ಇಸ್ ಐರನ್ ನ ಅಯಾನಿಕ್ ಸ್ಟೇಟ್ ನ ಆಧಾರದ ಮೇಲೆ ನಾವು ಫೆರಸ್, ಫೆರಿಕ್, 2 ಎಲೆಕ್ಟ್ರಾನ್ ಬಿಡ್ತು ರಸ್, 3 ಎಲೆಕ್ಟ್ರಾನ್ ಕಬ್ಬಿಣ ಬಿಡ್ತು ಇಕ್ ಅಂತ, ದಟ್ ಇಸ್ ಫೆರಸ್, ಫೆರಿಕ್. ಈ ಫೆರಸ್ ಸಲ್ಫೇಟ್ ಅನ್ನ ನಾವು ಗ್ರೀನ್ ಆರ್ ರೋಮನ್ ವಿಟ್ರಿಯಾಲ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಫೆರಸ್ ಸಲ್ಫೇಟ್ ನ ಬಣ್ಣ ಹೇಗಿರುತ್ತೆ ಅಂದ್ರೆ ಹಸಿರು ಬಣ್ಣ. ಫೆರಸ್ ಸಲ್ಫೇಟ್ ಯಾವ ಬಣ್ಣವನ್ನು ಹೊಂದಿರುತ್ತೆ ಅಂದ್ರೆ ಹಸಿರು ಬಣ್ಣವನ್ನ ಹೊಂದಿರುತ್ತೆ. ಯಾಕೆ ಅಂದ್ರೆ ಅದರಲ್ಲಿ ಹೆಪ್ಟಾಹೈಡ್ರೇಟೆಡ್ ಫೆರಸ್ ಸಲ್ಫೇಟ್ ಅಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಯಾವ ಬಣ್ಣಕ್ಕೆ ತಿರುಗಿರುತ್ತೆ, ಹಸಿರು ಬಣ್ಣ. ಅದೇ ಫೆರಸ್ ಸಲ್ಫೇಟ್ ಅನ್ನ ಕಾಯಿಸ್ತಾ ಹೋಗಿ ಹಾಗಾದ್ರೆ ನೀರಿನ ಅಂಶವನ್ನು ಬಿಡ್ತಾ ಯಾವ ಕಲರಿಗೆ ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ದಟ್ ಇಸ್ ಅದು ಬೂದು ಬಣ್ಣಕ್ಕೆ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಬ್ರೌನ್ ಕಲರಿಗೆ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ಸಿಂಪಲ್. ಹಾಗಾದ್ರೆ ಫೆರಸ್ ಸಲ್ಫೇಟ್ ನ ಬಣ್ಣ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಗ್ರೀನ್ ಆರ್ ರೋಮನ್ ಕಲರ್ ಅಂತ ಹೇಳ್ತೀವಿ ನಾವು. ಗ್ರೀನ್ ಆರ್ ರೋಮನ್ ವಿಟ್ರಿಯಾಲ್ ಅಂತ ಯಾವುದಕ್ಕೆ ಕರಿತೀವಿ, ಫೆರಸ್ ಸಲ್ಫೇಟಿಗೆ ಕರಿತೀವಿ. ನೆಕ್ಸ್ಟ್ ಫೆರಿಕ್ ಸಲ್ಫೇಟ್. ಸೊ ಫೆರಿಕ್ ಸಲ್ಫೇಟ್ ಅಂದ್ರೆ ವಿಟ್ರಿಯಾಲ್ ಆಫ್ ಮಾರ್ಸ್ ಅಂತ. ಇದು ಕೂಡ ಹಳದಿ ಬಣ್ಣವನ್ನು ಹೊಂದಿರತಕ್ಕಂಥ ಲವಣ. ಈ ಫೆರಿಕ್ ಸಲ್ಫೇಟ್, ಈ ಹಳದಿ ಬಣ್ಣವನ್ನು ಹೊಂದಿರತಕ್ಕಂಥ ಏನು ಫೆರಿಕ್ ಸಲ್ಫೇಟ್ ಇದೆ, ಇದಕ್ಕೆ ನಾವು ವಿಟ್ರಿಯಾಲ್ ಆಫ್ ಮಾರ್ಸ್, ಆಲ್ರೆಡಿ ನಾನು ಫಸ್ಟ್ ಹೇಳಿದ್ದೀನಿ. ವಿಟ್ರಿಯಾಲ್ ಅಂದ್ರೆ ಹೊಳಪು, ಮಾರ್ಸ್ನ ಹಾಗೆ ಹೊಳೆಯುವ. ಹಳದಿ ಬಣ್ಣದಿಂದ ಹೊಳೆಯೋದು ಯಾವುದು ಅಂದ್ರೆ ಫೆರಿಕ್ ಸಲ್ಫೇಟ್, ಹಸಿರು ಬಣ್ಣದಿಂದ ಹೊಳೆಯೋದು ಯಾವುದು ಅಂದ್ರೆ ದಟ್ ಇಸ್ ಫೆರಸ್ ಸಲ್ಫೇಟ್. ಸೊ ಸ್ನೇಹಿತರೆ, ಈ ಫೆರಸ್ ಸಲ್ಫೇಟ್, ಫೆರಿಕ್ ಸಲ್ಫೇಟ್ ಇವುಗಳ ಉಪಯೋಗಗಳು ಇವೆರಡೂ ಕೂಡ ಕಬ್ಬಿಣದ ಒಂದು ಸ್ಥಿತಿ ಆಗಿರೋದ್ರಿಂದ ಕಬ್ಬಿಣದ ಲವಣಗಳನ್ನು ಪಡೆಯಲು ನಾವು ಇವುಗಳನ್ನು ಬಳಸ್ಕೋತೀವಿ. ನೆಕ್ಸ್ಟ್ ನೀರಿನ ಶುದ್ಧೀಕರಣದಲ್ಲಿ ಫೆರಿಕ್ ಸಲ್ಫೇಟ್ ಅನ್ನು ಬಳಸ್ಕೋತೀವಿ. ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಅನಿಮಿಯಾ ರೋಗದ ಚಿಕಿತ್ಸೆಗೆ ಫೆರಸ್ ಸಲ್ಫೇಟ್ ಅನ್ನ ಬಳಸ್ಕೋತೀವಿ ಸ್ನೇಹಿತರೆ. ನೋಡಿರ್ಬೋದು ನೀವು, ದಟ್ ಇಸ್ ಮಕ್ಕಳಿಗೆಲ್ಲ ಕಬ್ಬಿಣದ ಕೊರತೆ ಆಯ್ತು ಅಂದ್ರೆ ಫೆರಸ್ ಸಲ್ಫೇಟ್ ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಾರೆ. ಸೊ ಫೆರಸ್ ಸಲ್ಫೇಟ್ ಅಂದ್ರೆ ಕಬ್ಬಿಣದ ಅಂಶವನ್ನು ಹೊಂದಿರತಕ್ಕಂತಹ ಟ್ಯಾಬ್ಲೆಟ್ಗಳು ಅಂತ ಹೇಳ್ತೀವಿ. ಸೊ ಹಾಗಾಗಿ ಫೆರಸ್ ಸಲ್ಫೇಟ್ ಹಸಿರು ಬಣ್ಣವನ್ನು ಹೊಂದಿದ್ರೆ, ಫೆರಿಕ್ ಸಲ್ಫೇಟ್ ಹಳದಿ ಬಣ್ಣವನ್ನು ಹೊಂದಿರುತ್ತೆ. ಹಾಗಾದ್ರೆ ಹಳದಿ ಬಣ್ಣವನ್ನು ಹೊಂದಿರತಕ್ಕಂಥದ್ದಕ್ಕೆ ವಿಟ್ರಿಯಾಲ್ ಆಫ್ ಮಾರ್ಸ್ ಅಂತ ಕರಿತೀವಿ. ಹಸಿರು ಬಣ್ಣವನ್ನು ಹೊಂದಿರತಕ್ಕಂಥದ್ದಕ್ಕೆ ವಿಟ್ರಿಯಾಲ್ ಆಫ್ ಗ್ರೀನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಅರ್ಥ ಆಗಿದೆ ಅಂತ ಅನ್ಕೋತಾ ಸೊ ನೆಕ್ಸ್ಟ್ ಸ್ಲೈಡ್ಗೆ ಎಂಟ್ರಿ ಆಗೋಣ. ಕೋಬಾಲ್ಟ್ ಸಲ್ಫೇಟ್, ದಟ್ ಇಸ್ ಹೆಪ್ಟಾಹೈಡ್ರೇಟೆಡ್ ಕೋಬಾಲ್ಟ್ ಸಲ್ಫೇಟ್. ಇದಕ್ಕೆ ರೆಡ್ ವಿಟ್ರಿಯಾಲ್ ಅಂತ ಕರಿತೀವಿ. ರೆಡ್ ವಿಟ್ರಿಯಾಲ್ ಅಂದ್ರೆ ನೋಡಿ ನಮ್ಮ ಈ ಟೇಬಲ್ ಇದೆಯಲ್ವಾ, ಆ ಥರ ರೆಡ್ ಕೆಂಪು ಬಣ್ಣದಿಂದ ಹೊಳಿತಾ ಇರತಕ್ಕಂಥ ಲವಣ ಅಂತ. ಕೆಂಪು ಬಣ್ಣದಿಂದ ಹೊಳಿತಾ ಇರತಕ್ಕಂಥ ಲವಣಕ್ಕೆ ಅಂತ ಕರಿತೀವಿ ರೆಡ್ ವಿಟ್ರಿಯಾಲ್. ಕೋಬಾಲ್ಟ್ ಸಲ್ಫೇಟ್ ಇರತಕ್ಕಂಥ ಇನ್ನೊಂದು ಹೆಸರು ರೆಡ್ ವಿಟ್ರಿಯಾಲ್. ಇದನ್ನ ಇಂಕ್ ತಯಾರಿಕೆಗೆ ಬಳಸ್ತೀವಿ. ಪ್ರಾಣಿಗಳ ಫುಡ್ ಅನ್ನ ಪ್ರಿಪೇರ್ ಮಾಡಲಿಕ್ಕೆ, ಆಹಾರ ತಯಾರಿಕೆಗೆ ನಾವು ಕೋಬಾಲ್ಟ್ ಸಲ್ಫೇಟ್ ಅನ್ನ ಬಳಸ್ತೀವಿ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಈ ಕೆಳಗಿನ ಯಾವ ಲವಣವನ್ನ ರೆಡ್ ವಿಟ್ರಿಯಾಲ್ ಎಂದು ಕರೆಯುವರು, ಕೋಬಾಲ್ಟ್. ದಟ್ ಇಸ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಕೋಬಾಲ್ಟ್ ದಟ್ ಇಸ್ ರೆಡ್ ವಿಟ್ರಿಯಾಲ್. ಜಿಂಕ್ ಸಲ್ಫೇಟ್, ಇದಕ್ಕೆ ವೈಟ್ ವಿಟ್ರಿಯಾಲ್, ಬಿಳಿ ಬಣ್ಣದಿಂದ ಹೊಳಿತಕ್ಕಂಥ ಒಂದು ಲವಣ, ದಟ್ ಇಸ್ ಜಿಂಕ್ ಸಲ್ಫೇಟ್. ಹಾಗಾಗಿ ಇದಕ್ಕೆ ವೈಟ್ ವಿಟ್ರಿಯಾಲ್ ಅಂತ ಕರಿತೀವಿ. ಬ್ಲೀಚಿಂಗ್ ಪೇಪರ್ ಮತ್ತು ಕ್ಯಾಲಿಕೋ ಪ್ರಿಂಟಿಂಗ್ ನಲ್ಲಿ ಬಳಸ್ತೀವಿ. ಏನ್ ಸರ್ ಇದು ಕ್ಯಾಲಿಕೋ ಪ್ರಿಂಟಿಂಗ್? ಕ್ಯಾಲಿಕೋ ಪ್ರಿಂಟಿಂಗ್ ಅಂದ್ರೆ ಏನಿಲ್ಲ, ನೀವು ನೋಡಿರ್ಬೋದು ಕೆಲವೊಂದು ಚೂಡಿದಾರ್ಸ್, ಕೆಲವೊಂದು ವೇಲ್ಸ್, ಕೆಲವೊಂದು ಬೆಲ್ಸೆಟ್ಗಳ ಮೇಲೆ ಡಿಸೈನ್ ಚಿತ್ರಗಳನ್ನು ಹಾಕಿರ್ತಾರೆ. ಆ ಚಿತ್ರಗಳನ್ನ ಪ್ರಿಂಟ್ ಮಾಡಿರ್ತಕ್ಕಂಥ ಪ್ರಿಂಟಿಂಗಿಗೆ ನಾವು ಅಂತ ಕರಿತೀವಿ ಕ್ಯಾಲಿಕೋ ಪ್ರಿಂಟಿಂಗ್ ಅಂತ ಕರಿತೀವಿ. ಇಲ್ಲಿ ನಾವು ಜಲಗಾಜನ್ನ ಕೂಡ ಬಳಸ್ತೀವಿ. ಇಲ್ಲಿ ಕ್ಯಾಲಿಕೋ ಪ್ರಿಂಟಿಂಗ್ ಅಂಡ್ ಬ್ಲೀಚಿಂಗ್ ಪೇಪರ್ ಅಲ್ಲಿ ವೈಟ್ ವಿಟ್ರಿಯಾಲ್ ಅನ್ನ ಬಳಸ್ತೀವಿ. ವೈಟ್ ವಿಟ್ರಿಯಾಲ್ ಯಾವುದಕ್ಕೆ ಕರಿತೀವಿ, ಜಿಂಕ್ ಸಲ್ಫೇಟ್. ನೋಡಿ, ಸಲ್ಫೇಟ್ ವಿಟ್ರಿಯಾಲ್, ಜಿಂಕ್ ವೈಟ್ ವಿಟ್ರಿಯಾಲ್, ಸಲ್ಫೇಟ್ ವಿಟ್ರಿಯಾಲ್, ಕೋಬಾಲ್ಟ್ ರೆಡ್ ವಿಟ್ರಿಯಾಲ್. ಸೊ ಸಿಂಪಲ್, ಕೋಬಾಲ್ಟ್ ರೆಡ್ ಬಣ್ಣ ಕೊಡುತ್ತೆ, ಜಿಂಕ್ ವೈಟ್ ಬಣ್ಣ ಕೊಡುತ್ತೆ, ಸಲ್ಫೇಟ್ ಎಲ್ ಇರುತ್ತೋ ಅದನ್ನೆಲ್ಲ ಏನ್ ಕರಿತೀವಿ ನಾವು ವಿಟ್ರಿಯಾಲ್ ಅಂತ ಕರಿತೀವಿ ಅಂತ ಅನ್ಕೊಳ್ಳಿ. ಈಸಿಯಾಗಿ ನಿಮಗೆ ಎಕ್ಸಾಮ್ ಅಲ್ಲಿ ನೆನಪಾಗುತ್ತೆ ಸ್ನೇಹಿತರೆ. ಎಲ್ಲ ವಿಟ್ರಿಯಾಗಳ ಬಗ್ಗೆ ಒಂದು ಚಾರ್ಟ್ಸ್ ಅನ್ನ ಕೊಟ್ಟಿದ್ದೀನಿ ನಾನು. ಬ್ಲೂ ವಿಟ್ರಿಯಾಲ್ ಯಾವುದು, ಗ್ರೀನ್ ವಿಟ್ರಿಯಾಲ್ ಯಾವುದು. ನೋಡಿ, ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆಯಿಲ್ ಆಫ್ ವಿಟ್ರಿಯಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಕೋಬಾಲ್ಟ್ ಸಲ್ಫೇಟ್ ಅನ್ನ ರೆಡ್ ವಿಟ್ರಿಯಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಐರನ್ ಸಲ್ಫೇಟ್ ಅನ್ನ ರೋಮನ್ ವಿಟ್ರಿಯಾಲ್
ವಿಟ್ರಿಯಲ್ ಅಂತ ಕರಿತೀವಿ. ನೆಕ್ಸ್ಟ್ ಸಲ್ಫ್ಯೂರಿಕ್ ಆಸಿಡ್ ಅನ್ನ ಸ್ಪಿರಿಟ್ ಆಫ್ ವಿಟ್ರಿಯಲ್ ಅಂತ ಕರಿತೀವಿ. ಈ ತರ ವಿಟ್ರಿಯಲ್ ಎಲ್ಲಿ ಬರುತ್ತೋ ಅಲ್ಲಿ ಸಾಮಾನ್ಯವಾಗಿ ಸಲ್ಫೇಟ್ ಬರುತ್ತೆ ಅಂತ ಹೇಳ್ತಾ ಈ ಸಲ್ಫೇಟ್ ಅನ್ನೇ ನಾವು ವಿಟ್ರಿಯಲ್ ಅಂತ ಕರಿತೀವಿ. ಯಾಕೆಂದ್ರೆ ಸಲ್ಫೇಟ್ ಹೊಳೆಯೋದ್ರಿಂದ ಇದನ್ನ ವಿಟ್ರಿಯಲ್ ಅಂತ ಕರಿತೀವಿ. ಎಕ್ಸಾಮಿಗೆ ಬರಬಹುದು.